ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಶೆಣೈ ಅಂತ. ನಾನು ಸದ್ಯಕ್ಕೆ ಮೈಸೂರಿನಲ್ಲಿ ವಾಸ ಇದ್ದೀನಿ. ಮುಂಚೆ ನಾನು ಸಿಂಡಿಕೇಟ್ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೆ. 33 ವರ್ಷ ಸರ್ವಿಸ್ ಆದಮೇಲೆ ನಾನು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡೆ. ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಮೇಲೆ ನನ್ನ ಪ್ರೊಫೆಷನ್ನ ನಾನು ಬದಲು ಮಾಡ್ಕೋಬೇಕಾಗಿತ್ತು. ನಾನು ಸ್ವಲ್ಪ ವರ್ಷ ಈ ಟಿ ವಿ ಸೀರಿಯಲಲ್ಲೆಲ್ಲ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೆ. ಹಾಗಾಗಿ ಒಂದು 12 ವರ್ಷ ಸೀರಿಯಲಲ್ಲಿ ನನ್ನ ಜೀವನ ನಡೆಸಿದೆ. ಆವಾಗೆಲ್ಲ ನಾನು ಸೀರಿಯಲಲ್ಲೂ ಭಾಳ ಬ್ಯುಸಿಯಾಗಿದ್ದಂಥ ನಟ. ರಂಗಭೂಮಿನ ನಾನು ಆರಿಸ್ಕೊಳ್ಳೋದಕ್ಕೆ ಕಾರಣ ಅಂತಂದರೆ ನನ್ನ ಆಗಿನ ಸ್ಕೂಲ್ ಡೇಸ್. ನಾನೊಂದು 3ನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ನನಗೆ ಜ್ಞಾಪಕ ಬಂದಾಗೆ ಆಗ ನಮಗೆ ಒಂದು ಪೀರಿಯಡು ಕತೆ ಹೇಳೋ ಪೀರಿಯಡ್ ಇರ್ತಿತ್ತು. ಪ್ರತಿ ದಿವಸ ಒಂದು ಪೀರಿಯಡು ಕತೆ ಹೇಳುವಂಥ ಪೀರಿಯಡು. ಭಾಳ ಅದ್ಭುತವಾದಂಥ ಕತೆಗಳನ್ನೆಲ್ಲ ಹೇಳೋರು. ನೀತಿ ಕತೆಗಳು, ಪೌರಾಣಿಕ ಕತೆಗಳು, ಒಂದು ಹಿಸ್ಟಾರಿಕಲ್ ಪಾತ್ರಗಳು ಬರುವಂಥ ಕತೆಗಳು. ನಮಗೆ ಭಾಳ ಇಂಟ್ರೆಸ್ಟು, ಮಕ್ಕಳಿಗೆ ಇಂಟ್ರೆಸ್ಟ್ ಬರುವಂಥ ಕತೆಗಳನ್ನ ಹೇಳುವಂಥ ಒಬ್ಬರು ಮೇಷ್ಟ್ರಿದ್ದರು. ಅವರು ಹಪ್ಪಳಾಚಾರ್ ಅಂತ, ಅಯ್ಯಂಗಾರ್ ಪಾಪ. ಅವರು ತುಂಬ ಒಳ್ಳೆ ಟೀಚರು. ಅವ್ರು ಬೇರೆ ಪಾಠ ಮಾಡ್ತಿರಲಿಲ್ಲ, ಬರೀ ಪಾಠ ಹೇಳೋಕ್ಕೋಸ್ಕರ ಬರೋರು. ಇದು ಈ ಕತೆಗಳನ್ನ ಹೇಳೋಕ್ಕೋಸ್ಕರ ಬರೋರು. ಆ ಕಥೆನೇ ನಮಗೊಂದು ನೀತಿ ಪಾಠ, ಅದೊಂದು ಪಾಠ. ಆ ಪೀರಿಯಡೇ ಭಾಳ ಅಮೂಲ್ಯವಾದದ್ದು. ಹೀಗೆ ಒಂದು ದಿವಸ ಸತ್ಯ ಹರಿಶ್ಚಂದ್ರನ ಕಥೆನ ಪ್ರಾರಂಭ ಮಾಡಿದ್ರು. ಅದು ಸುಮಾರು ಒಂದು ವಾರಗಟ್ಟಲೆ ಅದನ್ನು ಕತೆ ಒಂದೊಂದು ಪೀರಿಯಡ್ ಹೇಳ್ಕೊತಾನೆ ಬಂದರು. ಆ ಕತೆ ಕೇಳಿದಾಗ ನಮಗೆ ಎಲ್ಲ ಹೇಗನ್ಸೋದು ಅಂದರೆ ಕಣ್ಣು ಮುಂದೆ ಆ ಚಿತ್ರ ಬಂದಂಗೆ ಅನಿಸೋದು. ನಿಜವಾಗಲೂ ನಡೀತಾ ಇದೇನೋ ನಮ್ಮ ಕಣ್ಣು ಮುಂದೆ ಅಂತ ಒಂಥರ ನಾವು ಕತೆ ಕೇಳ್ತಾ ಭಾವುಕರಾಗ್ತಿದ್ವಿ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಹೇಳ್ತಾಯಿದ್ರು ಅವರು. ಈಗ ಹರಕತೆ ದಾಸರೆಲ್ಲ ಹರಕತೆ ಮಾಡಲ್ವಾ? ಹರಕತೆ ಮಾಡುವಾಗ ಬೇರೆ ಬೇರೆ ರಸದಲ್ಲೆಲ್ಲ ಮಾಡ್ತಾರೆ. ಅವರು ಆ್ಯಕ್ಟು ಮಾಡ್ತಾರೆ, ಸಂಗೀತವೂ ಹೇಳ್ತಾರೆ, ಆಮೇಲೆ ರಸಗಳಲ್ಲಿ ದುಃಖ ರಸನೂ ಹೇಳ್ತಾರೆ, ಹಾಸ್ಯ ರಸನೂ ಹೇಳ್ತಾರೆ. ಮಧ್ಯೆ ಬೋರ್ ಆಗಬಾರ್ದಲ್ಲ, ಅದಕ್ಕೆ ಹಾಸ್ಯ ರಸನೂ ಹೇಳ್ತಾರೆ. ಹಾಗೆ ನಮ್ಮ ಟೀಚರ್ ಹೇಗೆ ಅಂತಂದರೆ ರಸವತ್ತಾಗಿ ಈ ಹರಿಶ್ಚಂದ್ರ ಕಥೆಯನ್ನು ಹೇಳ್ತಾಯಿದ್ರು. ಇದು ನಮಗೆ ಇನ್ಸ್ಪೈರ್ ಆಯಿತು. ಅಲ್ಲಿಂದ 3ನೇ 4ನೇ ಕ್ಲಾಸ್ ಬಂದಾಗೆಲ್ಲನೂ ಸ್ವಲ್ಪ ಸಿನಿಮಾದ ಬಗ್ಗೆ ಇಂಟ್ರೆಸ್ಟ್ ಬಂತು. ಸಿನಿಮಾ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಬಂತು. ಹಾಗಾಗಿ ಈ ಸಿನಿಮಾ ಚಿತ್ರಗೀತೆಗಳು ಇದೆಯಲ್ಲ, ಆವಾಗಿನ ಕಾಲದಲ್ಲಿ 5 ಪೈಸೆಗೆ ಒಂದು ಪುಸ್ತಕ ಮಾರೋರು. ಅದನ್ನು ಕಲಿತ್ಕೊಂಡು ರೇಡಿಯೋದಲ್ಲಿ ಕೇಳಿ ಅಭ್ಯಾಸ ಮಾಡಿಕೊಂಡು ಅದನ್ನು ಶಾಲೆಗಳಲ್ಲಿ ನಾವು ಯಾವುದಾದ್ರು ಒಂದು ದಿವಸಗಳಲ್ಲಿ, ವಿಶೇಷವಾದ ದಿನಗಳಲ್ಲಿ ನಾವೇ ವಾಲಂಟ್ರಿಯಾಗಿ ಹಾಡ್ತಾಯಿದ್ವಿ. ಅದರಲ್ಲಿ ನಾನು ಒಬ್ಬ. ಈ ಥರ ನಮ್ಮ ಓದುವ ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ಇಂಥ ಘಟನೆಗಳು ನಮ್ಮ ಮನಸ್ಸಿನಲ್ಲಿ ಹಾಗೆ ಅಚ್ಚೊತ್ಬಿಡ್ತು. ಇಂಥದನ್ನು ನಾವು ತಲುಪಬೇಕಲ್ಲ, ಹೇಗೆ ಇದನ್ನು ತಲುಪೋದು ಅನ್ನೋದೊಂದು ಭ್ರಮ ಲೋಕದಲ್ಲಿ ಆ ಮನಸ್ಸು ಇತ್ತು ನಮ್ಮದು. ಆ ವಯಸ್ಸು ಅಂಥದ್ದೇನೆ, ಚಿಕ್ಕ ವಯಸ್ಸು. ಏನಿದ್ರೂ ತಿಳ್ಕೊಬೇಕು ಅಂತ ಅತಿ ಕ್ಯೂರಿಯಾಸಿಟಿಯಿಂದ ಇರುವಂಥ ಒಂದು ಮನಸ್ಸುಗಳು. ಹಾಗೆ ಮುಂದಕ್ಕೆ ಬರ್ತಾ ಒಂದು ನಾನು ಹೈಸ್ಕೂಲ್ 8ನೇ ಕ್ಲಾಸಿಗೆ ಬರ್ತಾ ಇದ್ದ ಹಾಗೆ ಒಂದು ಸಂದರ್ಭ ಬಂತು. ಏನು, ಶಾಲೆಯ ವಾರ್ಷಿಕೋತ್ಸವ. ಆ ವಾರ್ಷಿಕೋತ್ಸವದಲ್ಲಿ ಒಂದು ನಾಟಕ ಮಾಡಿಸೋರು ಪ್ರತಿ ವರ್ಷ. ಆ ವರ್ಷ ಒಂದು ನಾಟಕ ಮಾಡಿಸಿದ್ರು. ಅಂಕಪ್ಪನವ್ರದ್ದು, ML ಅಂಕಪ್ಪ ಅಂತ ಇದ್ದಾರೆ, ಅವ್ರ ನಾಟಕಕಾರರು. ಅವ್ರದ್ದು ರಸಿಕರು ಅನ್ನೋ ಒಂದು ನಾಟಕನ ಮಾಡಿಸೋರು. ಆ ನಾಟಕದಲ್ಲಿ ನನಗೆ ಒಂದು ಯಜಮಾನನ ಪಾತ್ರ ಮಾಡಿಸೋರು. ಆಗ ನಾನು ನೋಡಿ 8ನೇ ಕ್ಲಾಸು. ಆಗಲೇ ನನ್ನ ತಲೆಗೆ ಬಿಳಿ ಬಣ್ಣ ಹಾಕಿಬಿಟ್ಟಿದ್ರು. ವಯಸ್ಸಾದೊಂದು ಪಾತ್ರ ಅದು. ನಮ್ಮ ಮೇಷ್ಟ್ರೇ ಮಾಡಬೇಕಾಗಿತ್ತು, ನಮ್ಮ ಟೀಚರ್ ಮಾಡಬೇಕಾಗಿತ್ತು. ಅವರು ಸೀನಿಯರು, DMSN ಸುಬ್ಬಯ್ಯ ಅಂತ ಅವ್ರ ಹೆಸರು. ಅವರು ಮಾಡಬೇಕಾಗಿತ್ತು. ಅವರು ಟೀಚರ್ಸ್ಗಳು ಮಾತಾಡ್ಕೊಂಡಿದ್ದಾರೆ, ಏನಯ್ಯ ನಮ್ಮ ಟೀಚರ್ಸ್ದೇ ಬೇರೆ ನಾಟಕ ಇರೋದ್ರಿಂದ ಯಾವ್ದಾದ್ರು ಹುಡುಗನ ಕೈಲಿ ಮಾಡಿಸು ನೀನು ಅಂತ ಅವರು ಸಜೆಷನ್ ಕೊಟ್ಟಿದ್ದಕ್ಕೆ ಅವರು ನನ್ನನ್ನು ಆಯ್ಕೆ ಮಾಡಿದ್ರು. ನನಗೆ ಆಶ್ಚರ್ಯ ಆಗೋದು, ಇದೇನಿದು ನಾಟಕದಲ್ಲಿ ಮಾಡಬೇಕಲ್ಲ, ನಾನು ಹೆಂಗೆ ಮಾಡೋದು ಅಂತ. ನಾನು ಫಸ್ಟ್ ಟೈಮ್ ಅದು ಬಣ್ಣ ಹಚ್ಚಿದ್ದು. ಅದೇನು ಮಾಡಿದ್ನೋ ಹೇಗೆ ಮಾಡಿದ್ನೋ ಗೊತ್ತಿಲ್ಲ ನನಗಂತೂ.
ನನ್ನ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಆ ವಯಸ್ಸಲ್ಲಿ ನನಗೆ ಕೂದಲಿಗೆ ಬಿಳಿ ಬಣ್ಣ ಬಳಸಿ ನನ್ನ ಕೈಲಿ ಆ ವಯಸ್ಸಾದಂಥ ಪಾತ್ರ ಮಾಡಿಸಿದ್ದಾರೆ ಅಂದರೆ. ಆದರೆ ಆ ನಾಟಕದಲ್ಲಿ ನನ್ನ ಪಾತ್ರನ ಎಲ್ಲನೂ ಹೊಗಳಿದ್ರು, ಎಲ್ಲ ಕೊಂಡಾಡಿದ್ರು, ಇದೆಲ್ಲ ಆಯಿತು. ಆ ಹೊಗಳಿಕೆಯ ಚಪ್ಪಾಳೆ ನನ್ನ ಮನಸ್ಸಲ್ಲಿ ಇನ್ನೂ ತೀವ್ರವಾದ ಆಸಕ್ತಿ ಮೂಡಿಸೋದಕ್ಕೆ ಕಾರಣ ಆಯಿತು. ಹೀಗಾಗಿ ನನಗೆ ನಾಟಕದಲ್ಲಿ ಎಲ್ಲೂ ನನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಆ ನಾಟಕದ ಬಗ್ಗೆ ಆಸಕ್ತಿ ಬಂತು. ಆಮೇಲೆ ಮುಂದಕ್ಕೆ ನಂದು SLC ಬರೋಷ್ಟೊತ್ತಿಗೆ ನಮ್ಮ ವೈಯಕ್ತಿಕ ಜೀವನ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಂದೆ ತಾಯಿ, ನಮ್ಮ 4 ಜನ ತಂಗಿಯರು, ನನ್ನ ತಮ್ಮ, ಇಷ್ಟು ನಾವು 5 ಜನ ಮಕ್ಕಳು, ತಂದೆ ತಾಯಿ ಎಲ್ಲನೂ ಒಟ್ಟಿಗೆ ಇದ್ದಂಥ ಕಾಲ ಆಗ. ನಾನು 10ನೇ ತರಗತಿ ಬಂದು ಇನ್ನೇನು ಎಕ್ಸಾಮ್ ಆ ಥರ ಬರ್ತಾಯಿದೆ ಅನ್ನುವಾಗ ನಮ್ಮ ತಂದೆ ಹೋಮ್ ಸಿಕ್ ಆಗ್ಬಿಟ್ರು. ಅಂದರೆ ತೀರಾ ಅವ್ರಿಗೇನೋ ಒಂದು ಆರೋಗ್ಯ ಸರಿ ಇಲ್ಲದೇ ಅವರು ಮನೆಯಲ್ಲಿ ಮಲಗುವಂಥ ಸ್ಥಿತಿ ಬಂತು. ಅಲ್ಲಿಗೆ ನಮ್ಮ ಮನೆಯಲ್ಲಿ ದೋಣಿನ ಸಾಗಿಸುವಂಥ ಶಕ್ತಿ ಕುಂದು ಹೋಯಿತು. ಅಂದರೆ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಯಿತು. ಆ ಕಾರಣಕ್ಕೆ ನಾವು ಓದೋದನ್ನು ನಿಲ್ಲಿಸಿ ದುಡಿಮೆ ಕಡೆ ನಾವು ಹೋಗಬೇಕಾದ ಅನಿವಾರ್ಯತೆ ಬಂತು. ಹಾಗಾಗಿ ನಾನು ನಮ್ಮ ಅಜ್ಜಿ ಸಹಾಯ ತಗೊಂಡು, ನಮ್ಮ ಅಜ್ಜಿನೂ ನಮ್ಮ ಮನೇಲಿ ಇದ್ದರು. ಅವರು ತಾಯಿಗಿಂತಲೂ ನಮ್ಮನ್ನು ತುಂಬ ಪ್ರೀತಿಯಾಗಿ ನೋಡ್ಕೊಂಡಿದ್ದಂಥ ಅಜ್ಜಿಯವರು, ನಮ್ಮ ತಾಯಿಯ ತಾಯಿ. ಅವರು ನನ್ನ ಕರ್ಕೊಂಡು ಹೋಗಿ ಸಿಂಡಿಕೇಟ್ ಬ್ಯಾಂಕ್ MD ಅದವ್ರ ತೋರಿಸಿ ನನಗೆ, ಇವನು ಈ ಥರ ಆಗೋಗಿದೆ, ಅವ್ನಿಗೊಂದು ಕೆಲಸ ಕೊಡಿಸು ಅಂತ ಏಕವಚನದಲ್ಲಿ ಮಾತಾಡ್ತಾಯಿದ್ರು. ನನಗೆ ಏನು ಅಜ್ಜಿ ಏಕವಚನದಲ್ಲಿ ಮಾತಾಡಿದ್ರಲ್ಲ, ಅವ್ರು ಏನು ಬೇಜಾರು ಮಾಡ್ಕೋತಾರೋ ಅಂತ ಈ ಥರ ನನ್ನ ಮನಸ್ಸಲ್ಲಿ ಇದಾಗೋಯ್ತು, ಹೆದರಿಕೆ ಆಗೋಯ್ತು. ಆಮೇಲೆ ಬಂದು ಕೇಳಿದ್ರೆ, ನಾನು ಅವನ್ನ ಎತ್ತಾಡಿಸಿದ್ದೀನಿ ಕಣೋ, ನೀನು ಯಾಕೆ ಹೆದರ್ಕೋತೀಯ, ನೀನು ಖಂಡಿತವಾಗ್ಲಿ ಕೆಲಸ ಕೊಡಿಸ್ತಾನೆ ಅವನು ಅಂತ ಧೈರ್ಯ ಕೊಟ್ಟರು. ಅದಾದಮೇಲೆ ನನಗೆ 1971ರಲ್ಲಿ ನನಗೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಅದು ಒಂದು ಕನ್ಸಲ್ಲಿ ಬಂದಾಗ ಆಯಿತು ನನಗೆ. ಈಗಿನ ಕಾಲದಲ್ಲಿ ಕೆಲಸ ಅಂದರೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಲ್ವ. ಇಲ್ಲ, ಆ ಕಾಲದಲ್ಲಿ ಏನು ಕಷ್ಟದಲ್ಲಿದ್ದಾರೆ ಅಂತಷ್ಟೇ ಒಂದು ಸಹಾಯ ಮಾಡುವಂಥ ಮನೋಭಾವ ಎಲ್ಲರಲ್ಲೂ ಇತ್ತು. ಆಗ ಜನ ತುಂಬ ಒಳ್ಳೆಯ ಜನ. ನಾನು ನೋಡಿದಾಗೆ ಆ ಕಾಲದ ಜನದ ಆ ಮನಸ್ಸೇ ಒಂಥರ, ಅವ್ರಿಗೇನೋ ಕಷ್ಟ ಹೇಳಿದ ತಕ್ಷಣವೇ ಅವರೊಂಥರ ಕರ್ಗೋಗ್ಬಿಡೋರು, ಅವ್ನ ಸಹಾಯಕ್ಕೆ ಮುಂದಾಗೋರು ಪಾಪ. ಆ ಥರದ ಜನ ಆವಾಗ. ಆಯಿತು, ಕೆಲಸ ಸಿಕ್ಕಿದ ಮೇಲೆ ಬ್ಯಾಂಕ್ನಲ್ಲಿ ಒಂದು ಫಂಕ್ಷನ್ ಮಾಡ್ತಾರೆ ವರ್ಷಕ್ಕೊಂದು ಸತಿನೋ, ಯಾವಾಗಲೂ ಒಂದು ಸತಿ ಒಂದು ಫಂಕ್ಷನ್ ಮಾಡೋರು. ಆ ಫಂಕ್ಷನ್ಗೆ ನಾವು ಏನಾದ್ರು ಒಂದು ವೆರೈಟಿ ಪ್ರೋಗ್ರಾಮಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕಾಯ್ತು ನಾವೆಲ್ಲನೂ. ಆಗ ನನಗೆ ಇದ್ದಿದ್ದು ಒಂದೇ ಚಾಯ್ಸು, 8ನೇ ಕ್ಲಾಸ್ನಲ್ಲಿ ನಾನು ಪಾರ್ಟ್ ಮಾಡಿದ್ನಲ್ಲ, ಸೊ ಈ ಬಣ್ಣ ಹಚ್ಕೊಂಡೆ ಏನಾದ್ರು ಮಾಡೋಣ ಅಂತ. ಸೊ ನಾನು ಆಗ ಇದನ್ನು ಕಲಿತಿದ್ದೆ, ಯಾವುದದು ಸಂಗೀತ, ಮೃದಂಗ ಕಲಿತಿದ್ದೆ ಆಗ ರಾಜಗೋಪಾಲಾಚಾರ್ ಅಂತ ಒಬ್ಬರು ಟೀಚರ್ ಇದ್ದರು ನಮ್ಮ ಇಲ್ಲಿ ಮುಂದಿನ ರೋಡಲ್ಲಿದ್ದವರು, ರಾಮಾಲಯಸ ರೋಡಲ್ಲಿ. ಅವರು ಆಸ್ಥಾನ ಕಲಾವಿದರಾಗಿದ್ದರು. ಅವ್ರ ಮಿಸಸ್ಸು ಡಾನ್ಸರು, ಭರತನಾಟ್ಯ ಕಲಾವಿದೆ. ಇವರು ಮೃದಂಗ ಮತ್ತು ವೈಲಿನನ್ನು ನುಡಿಸುವಂಥ ಅವ್ರು ಕಲಾವಿದರು. ಅರಮನೆಯಲ್ಲಿ ಯಾವಾಗಲೂ ಫಂಕ್ಷನ್ಗಳೆಲ್ಲ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸೋರು. ಅವರು ನನ್ನ ಗುರುಗಳಾಗಿದ್ದರು. ಹೀಗೆ ಮೃದಂಗ ಕಲಿತಿದ್ದೆ. ಅದಾದಮೇಲೆ ಸ್ವಲ್ಪ ದಿವಸ ವೀಣೆ ಕಲಿತಿದ್ದೆ. ಈಗ ನನಗೇನು ಅದು ಪೂರ್ತಿ ಜ್ಞಾನ ನನಗೆ ಹೋಗಲೇ ಇಲ್ಲ ಅದರೊಳಗೆ. ಆ ಮೃದಂಗ ಜಂಟಿ ವರ್ಷ ಎಲ್ಲ ಮಾಡಿ ಎಲ್ಲ ಆಗೋಯ್ತು. ಒಂದು ದಿವಸ ಮೇಷ್ಟ್ರಂದರು, ಶಣೈ ನೀವು ಕರ್ಣೆನ ಎಡಗೈ ಕರ್ಣೆ ಮೇಲೆ ಇದೆಯಾ? ಅಲ್ಲಿ ತನಕ ನನ್ನ ಕೈ ನೋಡೇ ಇಲ್ಲ ಅವರು. ನನಗೆ ಹೇಳ್ಕೊಟ್ಟಿದ್ದಾರೆ ಎಲ್ಲ ಆಗಿ. ಇನ್ನೇನು ನಾನು ಸರ ಜ್ಯೋತಿ ಸ್ವರ ಇವೆಲ್ಲ ಬರಬೇಕಲ್ಲ, ಇನ್ನು ಕೀರ್ತನೆ ಬರಬೇಕಲ್ಲ. ಆ ಹೊತ್ತಿಗೆ ಕರೆಕ್ಟಾಗಿ ಚೆಕ್ ಪಾಯಿಂಟ್ ಮಾಡಿಬಿಟ್ರು. ಆಮೇಲೆ ಏನಾಯಿತು ಏನೋ ಗೊತ್ತಿಲ್ಲ, ಪಾಪ ಅವ್ರಿಗೂ ಹುಷಾರು ತಪ್ಪಿತು. ನಾನು ಹೋಗೋದು ಅಲ್ಲಿಗೆ ತಪ್ಪೋಯ್ತು. ಹೀಗೆ ಮೃದಂಗ ನಿಂತೋಯ್ತು. ಆಮೇಲೆ ದೇವೇಂದ್ರಪ್ಪ ಅಂತಿದ್ದರು ಇಲ್ಲಿ, ಅವರು ಆಸ್ಥಾನ ಕಲಾವಿದರು, ಅವ್ರು ಮಹಾನ್ ಕಲಾವಿದರು ದೇವೇಂದ್ರಪ್ಪ ಅಂದರೆ. ಅವ್ರ ಮನೆಗೆ ಹೋಗಿ ಹಾರ್ಮೋನಿಯಂ ಕಲಿತಾ ಇದ್ದೆ, ಇದರ ಕಲಿಯೋಣ ಅಂತ. ಹಾರ್ಮೋನಿಯಮ್ಮು ಕಲಿತಿದ್ದೆ. ಆ ಹಾರ್ಮೋನಿಯಮ್ಮು ಅಷ್ಟೇ, ಯಾವಾಗಲೂ ಒಂದು ಎಲ್ಲ ಬಂತು,
ಎಲ್ಲ ನೀನು ರಾಗ ಗೀಗ ಎಲ್ಲ ಬಂತು. ರಾಗಕ್ಕೆ ಬರೋ ಅಷ್ಟೊತ್ತಿಗೆ ಇನ್ನೇನೋ ತೊಂದರೆ ಆಗೋಯ್ತು, ಅದು ನಿಂತೋಯ್ತು. ಆಮೇಲೆ ಡ್ಯಾನ್ಸು, ಅದಕ್ಕಿಂತಲೂ ಮುಂಚೆ ನಾನು 7th ಡ್ಯಾನ್ಸಿಗೆ ಸೇರಿಕೊಂಡಿದ್ದೆ, ಭರತನಾಟ್ಯಕ್ಕೆ. ಅದು ನಮ್ಮ ಮನೆ ಪಕ್ಕದಲ್ಲೇ ಒಬ್ಬರು ಮಲಯಾಳಿ ಟೀಚರ್ ಇದ್ದರು, ಅವ್ರ ಹತ್ರ ಡ್ಯಾನ್ಸ್ ಕಲಿತಿದ್ದೆ. ಯಾಕಂದರೆ ನಮ್ಮ ಕ್ಯಾಸ್ಟ್ನವಳೊಬ್ಬಳು ವೀಣಾ ಅಂತ ಒಬ್ಬಳು ಅಲ್ಲಿ ಸೇರಿಕೊಂಡಿದ್ದು. ನಮಗೂ ಸ್ವಲ್ಪ ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲನೂ, ಅವ್ರ ಮನೆಯವರೆಲ್ಲನೂ ಅವ್ರು ಸೇರಿದ್ದು ಅಂತ ನಾನು ಸೇರ್ಕೋಬೇಕು ಅಂತ ಆಸೆ ಹುಟ್ಟಿತು. ನಾನು ಸೇರಿದ್ದೆ. ಭರತನಾಟ್ಯನೂ ಅಷ್ಟೇ ಎಲ್ಲ ಕಲಿಸಿದ್ರು ಪಾಪ. ಆಮೇಲೆ ನನಗೆ ಗೆಜ್ಜೆ ಕೊಡಬೇಕಲ್ಲ, ಆ ಗೆಜ್ಜೆಗೆ 25 ರೂಪಾಯಿ ಇಸ್ಕೊಂಡ್ರು ನನ್ನ ಹತ್ರ ಅಷ್ಟೇ. ಅದಾದಮೇಲೆ ಅದು ಏನಾಯಿತು ಏನೋ, ಒಂದು ದಿವಸ ಅವರೆಲ್ಲ ಟ್ರಾನ್ಸ್ಫರ್ ಆಗ್ಬೋದು, ಆ ಮಕ್ಕಳ ತಂದೆ ಮನೆಯವರು ಅವರು ಇವರೆಲ್ಲ ಹೋಗ್ಬಿಟ್ರು ಅಂತ ನಮ್ಮ ಡ್ಯಾನ್ಸ್ ಮಾಸ್ಟ್ರೂ ಟ್ರಾನ್ಸ್ಫರ್ ತೊಗೊಂಡು ಬೆಂಗಳೂರು ಹೊರಟೋಗ್ಬಿಟ್ರು. ಹೀಗೆ ನನಗೆ ಆ ಭರತನಾಟ್ಯನೂ ಪೂರ್ಣವಾಗಿ ಕಲಿಯೋಕ್ಕಾಗಲಿಲ್ಲ. ಈಗ ಒಟ್ಟು ಅರ್ಧ ನನಗೆ ನಾಲೆಡ್ಜ್ ಇದೆ, ಎಲ್ಲನೂ ನಾಲೆಡ್ಜ್ ಇದೆ. ಈಗಲೂ ಏನೋ ಸ್ಟೆಪ್ ಹಾಕಿ ನನಗೆ ಏನಾದ್ರು ತೋರಿಸಿದ್ರೆ ಒಂದು 4 ಸತಿ ಟ್ರೈ ಮಾಡಿದ್ರೆ ಬಂದ್ಬಿಡ್ತೇನೋ, ಆ ಮಟ್ಟಕ್ಕೆ ತಯಾರಿಯ ಮನಸ್ಸು ಇದೆ. ಅಂದರೆ ಮನಸ್ಸು ಇಷ್ಟು ನನ್ನ ನಾಟಕದ ಕಡೆಗೆ ಒಲವು ಬರೋದಕ್ಕೆ ಇವೆಲ್ಲವೂ ಶಕ್ತಿಗಳೇ. ಇವೆಲ್ಲವೂ ನನಗೆ ಇರೋದ್ರಿಂದಲೇ ನನ್ನನ್ನು ಅಲ್ಲಿಗೆ ತಳ್ತಾಯಿತ್ತು, ರಂಗಭೂಮಿಗೆ ಹೋಗು ಅಂತ. ಹೀಗೆ ಬ್ಯಾಂಕಿಗೆ ಸೇರಿದ ಮೇಲೆ ನನಗೆ ಇಡೀ ಜಾಯಿಂಟ್ ಫ್ಯಾಮಿಲಿ ಇಷ್ಟು ಜನನ, ನಾನು ನನ್ನ ತಮ್ಮ ಇಬ್ಬರೇ. ಅವನು ಡೈಲಿ ವೇಜಸ್ ಮಾಡ್ತಿದ್ದ. ನನ್ನ ಬ್ಯಾಂಕಿಗೆ ಬರ್ತಾಯಿದ್ದು 125 ರೂಪಾಯಿ ಸಂಬಳ ತಿಂಗಳಿಗೆ. ಸೊ ಇದರಲ್ಲೇ ನಾವು ಇದನ್ನು ಮೇಂಟೈನ್ ಮಾಡಬೇಕು, ಜೀವನ ಮಾಡಬೇಕು, ಇದ್ರ ಕಷ್ಟದಲ್ಲಿದ್ವಿ. ನನಗೆ ಆವಾಗ ಭಾಳ ಜಂಜಾಟ ಆಗೋದು. ಆ ವಯಸ್ಸು ಭಾಳ ಕಡಿಮೆ ಏಜು, 18-19 ಏಜು. ಆ ವಯಸ್ಸಲ್ಲೇ ನಾನು ಕೆಲಸಕ್ಕೆ ಹೋಗಿದ್ದೆ. ಸೊ ನ್ಯಾಚುರಲಿ ಆವಾಗ ಜಂಜಾಟದಲ್ಲಿ ಮನಸ್ಸು ಭಾಳ ಕಸಿವಿಸಿ ಆಗುತ್ತೆ. ಒಂಥರ ನಾನು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿಬಿಟ್ಟು ನಾನು ಹೊಟ್ಟೋಗ್ಬಿಟ್ಟಿದ್ದೆ. ಬಸ್ ಹತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೆ. ಅದೇನೋ ಇಲ್ಲ ಮನೆಯಲ್ಲ ದುಡ್ಡು ಕಲ್ತ್ಕೊಂಡು ಏನೋ ಗೊತ್ತಿಲ್ಲ ನನಗೆ. ನಂತರ ದುಡ್ಡಿತ್ತು ಆ ಟೈಮು ಇನ್ನೂ ಜ್ಞಾಪಕ ಇಲ್ಲ ನನಗೆ. ಹೇಗೋ ಧೈರ್ಯ ಮಾಡಿ ಒಂದು ಗೌರ್ಮೆಂಟ್ ಬಸ್ ಹತ್ಬಿಟ್ಟು ಚನ್ನಪಟ್ಟಣ ನರ್ಕ ಹೋಗಿದ್ದೀನಿ. ಚನ್ನಪಟ್ಟಣಕ್ಕೆ ಹೋಗೋ ಅಷ್ಟೊತ್ತಿಗೆ ನನಗೆ ಥಟ್ಟಂತ ನನ್ನ ಅಜ್ಜಿ ನೆನಪು ಆಯಿತು. ಆ ಅಜ್ಜಿ ಎಷ್ಟು ನೋಡ್ಕೋತಾರೋ, ಎಷ್ಟು ಕಣ್ಣೀರು ಹಾಕ್ತಾರೋ, ನನ್ನ ಅಷ್ಟು ಪ್ರೀತಿಯಾಗಿ ನನ್ನ ಸಾಕಿದವರು, ನನ್ನ ಕೆಲಸ ಕೊಡಿಸಿದವರು. ನಾನು ಬಿಟ್ಟು ಹೋಗೋದು ಸರಿಯಲ್ಲ ಅಂಥೇಳಿ ಮನಸ್ಸು ಪರಿವರ್ತನೆಯಾಗಿ ನಾನು ವಾಪಸ್ ಬಂದೆ. ಹೀಗಾಗಿ ನಾನು ಸೇವೆ ಆದೆ. ಇದೇ ಸಂದರ್ಭಕ್ಕೆ ಇದು 1976 ಇರ್ಬೋದು, 75-76. ಆ ಟೈಮಲ್ಲಿ ಮೈಸೂರಿನಲ್ಲಿ ಸಮುದಾಯ ಅಂತ ಒಂದು ತಂಡ ಹುಟ್ಕೊತು. ಅದು ಲೆಫ್ಟ್ ಓರಿಯೆಂಟೆಡ್ ತಂಡ. ಅದು ಎಡಪಂಥೀಯ ಧೋರಣೆ ಇರುವಂಥ ಒಂದು ಅದು ಒಂದು ಬ್ಯಾನರು. ಅಲ್ಲಿ NSD ಕ್ವಾಲಿಫೈಡು ಪ್ರಸನ್ನ ಅಂತ ಒಬ್ಬರಿದ್ದಾರೆ. ಅವರು ಗ್ರೇಟ್ ಡೈರೆಕ್ಟರ್ ಬಿಡಿ. ಅವರು ತುಂಬ ಒಳ್ಳೊಳ್ಳೆ ನಾಟಕಗಳು ಮಾಡಿಸಿದ್ರು, ಎಲ್ರಿಗೂ ಗೊತ್ತಿದೆ ಈಗ. ಆ ಕಾಲಕ್ಕೆ ಅವರು ನಮಗೆ ಹೊಸದು. ನಮ್ಮ ಬ್ಯಾಂಕಲ್ಲಿ ಒಬ್ಬ ಗಂಗಾಧರ್ ಅಂತ ಇದ್ದರು ಕೊಲೀಗು. ನನ್ನ ಈ ಮನಸ್ಸಿನ ತಾಕಲಾಟ ಎಲ್ಲ ನೋಡಿ, ಯಾಕೆ ನೀನು ಹೀಗಾಗಿದೆಯಾ ಅಂತ ಕೇಳಿ ನನ್ನ ವಿಚಾರಿಸಿ, ಈ ಥರ ನನಗೆ ಭಾಳ ಜಂಜಾಟ ಆಗಿಬಿಟ್ಟಿದೆ, ಹಿಂಸೆ ಆಗಿಬಿಟ್ಟಿದೆ ಅಂತ. ಅಯ್ಯೋ ಇಷ್ಟೇನಾ, ಯಾಕೆ ಅದಕ್ಕೆಲ್ಲ ತಲೆ ಹಚ್ಕೋಬೇಡ, ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ನೀನು ಎಸ್ ಅಂತ ಒಪ್ಕೊಂಬಿಡು, ನೀನು ಬಂದ್ಬಿಡು ಅಲ್ಲಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಈ ಮೈಸೂರಿನ ಹಾರ್ಡ್ವಿಕ್ ಸ್ಕೂಲಲ್ಲಿ ಅವಾಗ ರಿಹರ್ಸಲ್ ಆಗ್ತಾಯಿತ್ತು. ಸರಿ, ಏನು ಎಲ್ಲ ದೊಡ್ಡವರೆಲ್ಲ ಬಂದುಬಿಟ್ಟಿದ್ದಾರೆ, ಸುಮಾರು ಜನ ಕೂಡ್ಕೊಂಡಿದ್ದಾರೆ. ನಾನು ಹೋದೆ. ಆಮೇಲೆ ಇವರು ಪ್ರಸನ್ನನಿಗೆ ಮತ್ತು ಲಿಂಗದೇವರು ಹಳೆ ಮನೆ ಅಂತಿದ್ದಾರೆ. ಆಗ ಅವರು ಫೌಂಡರ್ ಆಫ್ ದ ಸಮುದಾಯ, ಅವರೇ ಅದನ್ನು ಹುಟ್ಟಾಕಿದ್ದು, ಲಿಂಗದೇವರು ಹಳೆ ಮನೆ ಅಂತ. ಗ್ರೇಟ್ ಪರ್ಸ್ನಾಲಿಟಿ ಅವ್ರನ್ನ. ಬಟ್ ಅದೇ ಹೇಳಿದ್ನಲ್ಲ, ಈ ಎಡಪಂಥೀಯ ಧೋರಣೆ ಉಳ್ಳಂಥ ಮನಸ್ಥಿತಿಯವರು. ನಮ್ಮದು ಆ ಥರದ ಮನಸ್ಥಿತಿ ಇರಲಿಲ್ಲ. ಆದ್ರೂ ನನಗೆ ಅವೆಲ್ಲ ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಮುಂದಕ್ಕೆ ನನಗೆ ಗೊತ್ತಾಗಿತ್ತು. ಆಗೆಲ್ಲ ಭಾಳ ನಾನು ಸಾಫ್ಟಾಗಿ ಇದ್ದವನು, ನನಗೇನು ಗೊತ್ತಿಲ್ಲ, ಅದನ್ನು ಕೇಳೋಕ್ಕೂ ಹೋಗಿಲ್ಲ. ಸರಿ ಆಯಿತು, ಪ್ರಸನ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಪ್ರಸನ್ನ ಹೌದಲ್ರಿ, ಆಯಿತು ನಾನು ಹೇಳ್ತೀನಿ ಅಂತ ಕೂರಿಸ್ಕೊಂಡ್ರು. ಒಂದು 3-4 ದಿವಸ ಆದಮೇಲೆ ನನ್ನ ಸರದಿ ಬಂತು. ಒಂದು ಪಾತ್ರ ಕೊಟ್ಟರು, ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟ್ರು. ಒಂದು ಪಾತ್ರ ನಾನು ಡೈಲಾಗೆಲ್ಲ ಮಾಡ್ಕೊಂಡಿದ್ದೆ. ಸರಿ, ಅದನ್ನು ಅನ್ಯಾಕ್ಟ್ ಮಾಡೋದು ಹಿಂಗೆ ಮಾಡಬೇಕು ಅಂತ ಸುಮ್ಮನೆ ವಿವರಣೆ ಹೇಳಿದ್ರು ಅಷ್ಟೇ ಅವರು. ಅದೇ ಥರ ಮಾಡಿ ತೋರಿಸ್ದೆ. ಪರವಾಗಿಲ್ಲ ಕಣ್ರಿ, ನೀವು ಮಾಡ್ತೀರಿ ಅಂತ ಅಂದ್ಬಿಟ್ಟು
ಇನ್ನೊಂದು ದಿವಸ ಇನ್ನೊಂದು ಪಾತ್ರ ಮಾಡಿಸಿದ್ರು. ಅದು ಒಂದೇ ನಾಟಕದಲ್ಲಿ 2 ಪಾತ್ರ ಮಾಡಿಸಿದ್ರು. ನನ್ನ ಟ್ಯಾಲೆಂಟು ನನಗೇನೋ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅಂದ್ಕೊಂಡು ಅವ್ರಿಗೆ ಮಾಡಿಸ್ಬೇಕು ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ, 2 ಪಾತ್ರ ಮಾಡಿಸ್ಬಿಟ್ರು. ನಾನು ಆಯಿತು ಖುಷಿ, 2 ಪಾತ್ರ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಒಂಥರ ಈ ಖುಷಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ನನ್ನ ಮನಸ್ಸೊಳಗೆ ಇದ್ದಂಥ ಜಂಜಾಟ ಇತ್ತಲ್ಲ, ಈ ಕಷ್ಟ ಅನ್ನೋದಿತ್ತಲ್ಲ, ಅದನ್ನು ಹೊರಗಡೆ ಹಾಕ್ಬಿಡ್ತಿದ್ದು ಈ ಥಿಯೇಟ್ರು. ಎಷ್ಟು ಚೆನ್ನಾಗಿ ನಮ್ಮನ್ನು ಎಂಗೇಜ್ ಮಾಡಿಬಿಟ್ಟು ನನಗೆ ಇದು ಹೊಸ ಜೀವನ ಅನ್ನೋ ಥರ ನನಗೆ ತೋರಿಸ್ಬಿಡ್ತು. ಆ್ಯಕ್ಚುಲಿ ನನಗೆ ಮರುಜನ್ಮನೇ ಅದು, ಇನ್ನೊಂದು ಸತಿ ಜನ್ಮಕ್ಕೆ ಬಂದೆ ಅನ್ನಿಸೋದು ಅಷ್ಟೊಂದು ಸಂತೋಷ ಆಗೋಯ್ತು ನನಗೆ. ನಾಟಕ ಆದಮೇಲಂತೂ ನನಗೆ ಆದ ಖುಷಿ, ಆ ಚಪ್ಪಾಳೆ, ಆ ಜನಗಳನ್ನ ನೋಡಿ ಅವ್ರ ಸಂತೋಷ ಇವೆಲ್ಲ ನೋಡಿ ಪೂರ್ತಿ ಭಾವುಕನಾಗ್ಬಿಟ್ಟೆ. ನಾನು ಇದನ್ನು ಬಿಟ್ಟರೆ ನನಗೆ ಜಗತ್ತೇ ಇಲ್ಲ ಅನ್ನುವಷ್ಟು ನಾನು ಇದನ್ನು ಒಪ್ಕೊಬಿಟ್ಟೆ. ಅಲ್ಲಿಂದ ನನ್ನ ನಾಟಕದ ಪ್ರಾರಂಭ ಆಯಿತು ಸಮುದಾಯ ತಂಡದಿಂದ. ಹೀಗೆ ಆಗ 76ನಲ್ಲಿ ನಾನು ಎಂಟ್ರಾದಮೇಲೆ ನನಗೆ ಮೈಸೂರಿನಲ್ಲಿ ಸುಮಾರು ಅಮೆಚೂರ್ ಟ್ರೂಪ್ಗಳು ಇರೋದು ಗೊತ್ತಾಯಿತು. ನಾನಾಗಿ ಯಾವುದೇ ಟ್ರೂಪ್ಗಳಿಗೆ ಅಂದರೆ ಆಯಾ ತಂಡಗಳಿಗೆ ಹೋಗಿ ನನಗೆ ಒಂದು ಪಾಠ ಕೊಡಿ, ನನಗೆ ಆಸಕ್ತಿ ಇದೆ, ನಾನು ಹಿಂದೆ ಈ ನಾಟಕದಲ್ಲಿ ಮಾಡಿದ್ದೀನಿ, ಈ ಥರ ಹೇಳುವಂಥ ಮನಸ್ಥಿತಿಲಿ ನಾನು ಇರಲಿಲ್ಲ. ನಾನು ಅಷ್ಟು ಸೀರಿಯಸ್ ಆಗಿ ಥಿಯೇಟ್ರನ್ನು ತೊಗೊಂಡವನಲ್ಲ. ಥಿಯೇಟ್ರು ನನ್ನ ಉಳಿಸಿದೆ, ಅದಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅನ್ನೋದೊಂದು ಮನೋಭಾವ ನನ್ನಲ್ಲಿ ಇತ್ತು ಅಷ್ಟೇ. ಇದು ನನಗೆ ಪುನರ್ಜನ್ಮ ಕೊಟ್ಟಿದೆ ಅನ್ನೋ ಒಂದು ದೊಡ್ಡ ಒಂದು ಇದು ನನ್ನ ನಂಬಿಕೆ, ಅದು ಅಷ್ಟೇ. ಬೇರೆಯವ್ರಿದೇನೋ ಗೊತ್ತಿಲ್ಲ. ನಾನು ಥಿಯೇಟ್ರಿಗೆ ಬಂದಿದ್ದು ಆ ಒಂದೇ ಉದ್ದೇಶಕ್ಕೋಸ್ಕರ, ಕಂಟಿನ್ಯೂ ಮಾಡಿದ್ದು ಅದಕ್ಕೋಸ್ಕರನೇ. ಅದಕ್ಕೆ ನನಗೆ ಎಲ್ಲ ಥಿಯೇಟ್ರಲ್ಲಿ ಎಲ್ಲರೂ ಯಾರನ್ನು ನೋಡಿದ್ರೂ ಗೌರವ ಜಾಸ್ತಿ ನನಗೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಾನು ಇನ್ಸ್ಪೈರ್ ಆಗ್ತಾನೆ ನಾನು ಬೆಳೀತಾ ಬಂದಿದ್ದವು. ನಾನು ಮೈಸೂರಿನಲ್ಲಿ ಅವಾಗ ಭಾಳ ಸೀನಿಯರ್ ತಂಡ ಅಂದರೆ ಸಮತೆಂತೋ ತಂಡ, ನನಗೆ ಗೊತ್ತಿರೋ ಹಾಗೆ ಅಮರ ಕಲಾ ಸಂಘ, ಆಮೇಲೆ ಕಲಾಪ್ರಿಯ. ಆ ಕಲಾಪ್ರಿಯ ತಂಡ ಪ್ರೊಫೆಸರ್ ಉಮೇಶು ಮತ್ತು ಶ್ರೀಕಂಠ ಗುಂಡಪ್ಪ ಇವರೆಲ್ಲ ಆವಾಗ ತುಂಬ ನಾಟಕಗಳೆಲ್ಲ ಮಾಡಿಸಿದ್ದಾರೆ ಆ ತಂಡ. ಆಮೇಲೆ ಆ ಕಾಲದಲ್ಲಿ ನಟನ ಅಂತ ಒಂದು ತಂಡ ಇತ್ತು. ಅಂದರೆ ಅವರು ಸೆಂಟ್ ಫಿಲೋಮಿನಾಸ್ ಕಾಲೇಜಿನಲ್ಲಿ ಟೀಚರ್ ಆಗಿದ್ದರು, ಪದ್ಮನಾಭ ಅಂತ. ಅವ್ರ ತಂಡಕ್ಕೆ ಹೆಸರು ನಟನ ಅಂತ. ಹಾಗೆ ಆಮೇಲೆ ಪಾಪು ಸೀನು ಆ ನಂತರದ ತಂಡಗಳೆಲ್ಲ ಅವ್ರ ತಂಡ ಇತ್ತು. ಸೀನಿಯರ್ ಮೋಸ್ಟ್ ಅಂದರೆ ಸಮತೆಂತು, ಕಲಾಪ್ರಿಯ, ಅಮರ ಕಲಾ ಸಂಘ, ಆಮೇಲೆ ನಟನೂ ಆಮೇಲೆ ಬಂದಿದ್ದು. ನಿಧಾನವಾಗಿ ಬಂದಿದ್ದು ಕದಂಬ ರಂಗವೇದಿಕೆ. ಅದಾದಮೇಲೆ ಬೇರೆ ಬೇರೆ ಏನೋ ತಂಡಗಳೆಲ್ಲ ಬಂದವು. ಸಕ್ರಿಯವಾಗಿ ಇದ್ದಿದ್ದು ಆವಾಗ ಸುಮಾರು 6-7 ತಂಡಗಳು ನನಗೆ ಗೊತ್ತಿರೋ. ನಾನು ತೊಡಗಿಸ್ಕೊಂಡಿದ್ದಂಥ ತಂಡಗಳು ಒಂದು 6-7 ತಂಡಗಳು ಅಷ್ಟೇ. ಅವೇ ಜಾಸ್ತಿ ನಾಟಕಗಳನ್ನ ಮಾಡಿಸ್ತಾ ಇದ್ದಿತ್ತು. ಈ ನಾಟಕಗಳ ವತಿಯಿಂದ ನಾನು ಸುಮಾರು, ನನಗೆ ಬೇರೆ ಎಲ್ಲ ಊರುಗಳನ್ನೂ ತೋರಿಸಿದೆ. ರಂಗಭೂಮಿ ತುಂಬ ಊರು, ನಾನು ನೋಡೋಕ್ಕಾಗದೇ ಇರುವಂಥ ಊರುಗಳನ್ನೆಲ್ಲ ತೋರಿಸಿದೆ. ನಮ್ಮ ನಾಟಕ ಮೈಸೂರಲ್ಲಿ ಆಗಾಗ ಶೋಗಳಾಗೋದು. ಮೈಸೂರು ಬಿಟ್ಟು ಬೆಂಗಳೂರಿಗೆ ಹೋಗುವಾಗ ಆ ಕಾಲದಲ್ಲಿ ಭಾಳ ಒಂದು ಒಳ್ಳೆಯ ನೇಚರ್ ಇತ್ತು ರಂಗಭೂಮಿಯಲ್ಲಿ. ಮೈಸೂರಿನಲ್ಲಿ ಏನು ಮಾಡ್ತಾರೆ ಅನ್ನೋದು ಆಸಕ್ತಿ, ತಿಳ್ಕೊಬೇಕು ಅನ್ನೋ ಆಸಕ್ತಿ ಬೆಂಗಳೂರಿನವ್ರಿಗೆ. ಯಾಕೆಂದರೆ ಇದು ಬೆಂಗಳೂರಿಗಿಂತಲೂ ಮೈಸೂರು ರಂಗಭೂಮಿ ಭಾಳ ರಿಚ್ ಆಗಿತ್ತು ಮೊದಲಿಂದಲೂ. ಇದೇ ಸಮತೆಂತು ಅಂತ ಹೇಳಿದ್ನಲ್ಲ, ಅವರು ಆಗಿನ ಕಾಲದಲ್ಲಿ ತುಂಬ ನಾಟಕಗಳು ಮಾಡಿದ್ದಾರೆ. ಭಾಳ ಹೆಸರುವಾಸಿ ಅವರೆಲ್ಲನೂ. ಸಿಂಧುವಳ್ಳಿ ಅನಂತಮೂರ್ತಿ ಅಂತ ಆ ಕಾಲದಲ್ಲಿ ಅವರು ಅದಕ್ಕೆ ರೂವಾರಿ. ಅವ್ರ ಜೊತೆ ವಿಶ್ವನಾಥ್ ಮಿರ್ಲೆ ಅಂತಿದ್ದರು. ಆಮೇಲೆ ಡಾಕ್ಟ್ರು ಇವರು ರತ್ನ ಅಂತಿದ್ದರು. ಆಮೇಲೆ ರಾಮೇಶ್ವರಿ ವರ್ಮ ಅಂತಿದ್ದರು. ಆಮೇಲೆ ಸರ್ವಮಂಗಳ ಅಂತಿದ್ದರು. ಇವರೆಲ್ಲ ಸಮತೆಂತಕ್ಕೆ ಬೇಕಾದಂಥವ್ರೆಲ್ಲನೂ ಭಾಳ ಆತ್ಮೀಯರವ್ರಿಗೆ ಆ ತಂಡದಲ್ಲಿ ಭಾಳ ಆಕ್ಟಿವ್ ಆಗಿದ್ದವರು. ಒಳ್ಳೊಳ್ಳೆ ನಾಟಕಗಳು, ಮೃಚ್ಚಿಕಟಿಕ ಅಂತೆ ಎಂತೆಂಥ ನಾಟಕಗಳನ್ನ ಕೊಟ್ಟಿದ್ದಾರೆ ಅವರು, ಹಳೆ ನಾಟಕಗಳು. ಹಾಗೆಯೇ ಅಮರ ಕಲಾ ಸಂಘದವರು ಆಗ ನಾನು ಕೇಳಿದಾಗೆ ಅವರು ಭಾಳ ಹಿಂದೆ ಏನೋ ಅವರು ಚಪ್ರ ನಾಟಕದಿಂದ ಬಂದವರು ಅಂತ ಹೇಳ್ತಾ ಇರೋರು. ವಾಸ್ತವ ಮೂರ್ತಿ ಅಂತ ಒಬ್ಬರಿದ್ದರು, ಭಾಳ ಸೀನಿಯರ್ ಮೋಸ್ಟು. ಅವರು NSD ಹೋಗಿ ಬಂದವರು. ಪಾಪ NSD ಕಂಪ್ಲೀಟ್ ಮಾಡಲಿಲ್ಲವಂತೆ.
ಆದರೂ ಅವ್ರಿಗೆ ಆಸಕ್ತಿ ಇತ್ತು. ಅವರು ಪರಸ್ಪರ ಈ ಬೇರೆ ಬೇರೆ ತಂಡಗಳಲ್ಲಿ ಅವರು ಸಂಪರ್ಕ ಇತ್ತು. ಆಗಾಗ ಹೆಲ್ಪ್ಗಳು ಮಾಡೋರು, ಅವರು ಬ್ಯಾಕ್ ಸ್ಟೇಜ್ ಮಾಡೋರು, ಲೈಟ್ ಮಾಡಿಸೋರು, ಇದೆಲ್ಲ ಮಾಡೋರು. ಈಗ ಭಾಳ ಆಸಕ್ತಿ ಇತ್ತು ಅವರಿಗೆ. ಅವ್ರದ್ದೇ ತಂಡದಲ್ಲಿ ನಾಟಕಗಳನ್ನು ಮಾಡಿಸೋರು. ಅದು ಭಾಳ ಆ್ಯಕ್ಟಿವ್ ಆಗಿತ್ತು. ಒಳ್ಳೊಳ್ಳೆ ನಾಟಕಗಳು ಮಾಡಿಸಿದ್ದಾರೆ. ಇವರು ನಮ್ಮ ಯೋಗ ನರಸಿಂಹ ಅಂತ ಅವರ ಕೈಲೂ ನಿರ್ದೇಶನ ಮಾಡಿಸಿದ್ದಾರೆ. ಅದು ಒಂದು ಅದ್ಭುತವಾದಂಥ ಸಂದರ್ಭ, ಮುಂದೆ ಹೇಳ್ತೀನಿ ನಾನು. ಹೀಗೆ ನಾಟಕಗಳು ನಾವು ಮೈಸೂರಲ್ಲದೆ ಬೆಂಗಳೂರು ನಮ್ಮ ನಾಟಕ ನೋಡೋದಕ್ಕೆ ಮೈಸೂರಿಗೆ ಬರೋರು. ಹಾಗೆ ನಮಗೂ ಆಸಕ್ತಿ, ಅವ್ರು ಏನಾದ್ರು ಮಾಡಿದಾಗ ನಾವು ನೋಡಬೇಕು ಅಂತ ನಾವು ಬೆಂಗಳೂರಿಗೆ ಹೋಗಿ ಕಲಾಕ್ಷೇತ್ರದಲ್ಲಿ ಹೋಗಿ ನಾಟಕ ನೋಡುವು. ಆಗ ಅದೊಂದು ತುಂಬ ಒಂದು ಕ್ರೇಜ್ ಇತ್ತು ಅವಾಗ ನಮಗೆ. ಹೀಗೆ ನಾಟಕದಿಂದ ನಾವು ಮೈಸೂರು, ಬೆಂಗಳೂರು, ದಾವಣಗೆರೆ, ಧಾರವಾಡ, ಆಮೇಲೆ ಬೆಳಗಾಮು, ಆಮೇಲೆ ಬಾಂಬೆ, ಮುಂಬೈ, ಡೆಲ್ಲಿ, ಭೋಪಾಲು ಎಲ್ಲ ಕಡೆ ಕರ್ಕೊಂಡು ಹೋಯ್ತು. ಏಕೆ ಆ ವಿಭಾನಗರ ಅಂತಿದೆ ಇಲ್ಲಿ ದಾಂಡೇಲಿ ಹತ್ರ, ಅಲ್ಲೂ ನಾಟಕ ಮಾಡಿದ್ವಿ. ನಮ್ಗೆ ಗೊತ್ತಿಲ್ಲದ ಜಾಗ ಅದು. ಅಲ್ಲಿಗೆಲ್ಲ ಕರ್ಕೊಂಡೋಗಿದ್ದೆ ಥಿಯೇಟ್ರ್. ನಮಗೆ ಬೇರೆ ಬೇರೆ ಊರುಗಳನ್ನೆಲ್ಲ ನೋಡಿದ್ವಿ. ಅಲ್ಲೆಲ್ಲ ಕೊಟ್ಟು ಅಲ್ಲೆಲ್ಲ ರೆಸ್ಪಾಂಡ್ ನೋಡಿಬಿಟ್ಟು ತುಂಬ ನನಗೆ ಅಲ್ಟಿಮೇಟ್, ಥಿಯೇಟ್ರ್ ಈಸ್ ಅಲ್ಟಿಮೇಟ್. ಒಂದು ರೀತಿ ಸುಳ್ಳು ಹೇಳಬಾರ್ದು, ಮನಸ್ಸಿನಲ್ಲಿ ಏನು ಥಿಯೇಟ್ರ್ ಬಿಟ್ಟರೆ ಇಲ್ಲವೇ ಇಲ್ಲ ಅನ್ನೋದೊಂದು ಕೊಂಬು ಬಂದುಬಿಟ್ಟಿತ್ತು ನನಗೆ. ಒಂಥರ ಒಳಗೊಳಗೆ ಅಹಂಕಾರ ನಮ್ಮಲ್ಲೇ ಉದಯವಾಗಿತ್ತು. ಸಿನಿಮಾನ ಅದೇನದು ಥಿಯೇಟ್ರು, ಅದು ದಿ ಬೆಸ್ಟು. ಅವ್ರೇನು ಮಾಡ್ತಾರೆ, ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತಾರೆ. ಇಲ್ಲಿ ಬರಲಿ ತಾಕತ್ತಿದ್ರೆ ಒಂದು ಸತಿ ಸ್ಕ್ರೀನ್ ಓಪನ್ ಆದ ತಕ್ಷಣ, ಲೈಟ್ ಬಿದ್ದ ತಕ್ಷಣ ನಟನೆ ಮಾಡೋದು ಇಲ್ಲಿ ಅಂತ. ಆ ಥರ ಒಂದು ಕ್ರೇಜು ನನಗೆ ಥಿಯೇಟ್ರಿಂದ ಬಂದುಬಿಟ್ಟಿತ್ತು. ಆ ಥರ ಅಟ್ರ್ಯಾಕ್ಟ್ ಮಾಡಿಬಿಡ್ತು ನಾನು. ಹೀಗಾಗಿ ಬೇರೆ ಬೇರೆ ಊರುಗಳಲ್ಲೆಲ್ಲ ಮಾಡಿದ್ದೀವಿ. ಆಮೇಲೆ ಈ ರಂಗಭೂಮಿನಲ್ಲಿ ನಾನು ಬರೀ ನಟನೆಗೋಸ್ಕರ ಬಂದವು. ನಾನು ಆ ಥರ ತೊಡಸ್ಕೊಳ್ಳಿಲ್ಲ ಯಾರೂ. ನಟನಾಗೇ ಹೋಗೋದು ಅಂತ ಈಗೆಲ್ಲ ಈಗಿನವರೆಲ್ಲ ಹೇಳ್ತಾರಲ್ಲ, ಆ ಥರ ನಟನಾಗಿ ಹೋಗುವಂಥದ್ದಲ್ಲ. ಅಲ್ಲಿ ಹೋದ ತಕ್ಷಣ ರಿಹರ್ಸಲ್ ಜಾಗದಲ್ಲಿ ಫಸ್ಟು ಕಸ ಗುಡಿಸ್ಬೇಕು, ಆಯಿತಾ. ಆಮೇಲೆ ಕುಡಿಯೋಕ್ಕೆ ನೀರು ಬೇಕಾದ್ರೆ ಕುಡಿಯೋಕ್ಕೆ ನೀರು ಒಂದು ಹೂಜಿನಲ್ಲಿ ತಂದು ಇಡಬೇಕು. ಇದೆಲ್ಲ ನಾವೇ ಮಾಡಬೇಕು, ಅವ್ರು ಹೇಳಲ್ಲ, ಅವರೇ ಮಾಡಬೇಕು. ನಾವು ತೊಡಗಿಸ್ಕೊಂಡಿರೋರೇ ಮಾಡ್ಕೋಬೇಕು. ಅದಾದಮೇಲೆ ನಾವು ನಾಟಕ ಶುರು ಆಗಿ ರಿಹರ್ಸಲ್ಗೆ ಏನೇನು ಅದಕ್ಕೆ ಪರಿಕರಗಳು ಬೇಕು ಇದೆಲ್ಲ ಮಾಡಬೇಕು, ನಾವೇ ರೆಡಿ ಮಾಡಬೇಕು. ಆಮೇಲೆ ಅದಕ್ಕೆ ಪೋಸ್ಟ್ ಗಿಸ್ಟೆಲ್ಲ ಏನೋ ಅಂಟಿಸ್ಬೇಕು. ಆವಾಗ ಲಿಥೋ ಪ್ರಿಂಟ್ ಹಾಕ್ಸೋದು. ನಾಟಕಕ್ಕೆ 2 ದಿವಸನೋ 3 ದಿವಸ ಹಿಂದೆ ರಾತ್ರಿ 12 ಗಂಟೆಗೆ ಒಂದು ಸೈಕಲ್ಗೆ ಒಂದು ಏಣಿ ಹಾಕ್ಕೊಂಡು ನಾವೇ ಒಂದು ಪೇಸ್ಟ್ ರೆಡಿ ಮಾಡಿಕೊಂಡು, ಹೇಗೆ ಫಿಲ್ಮ್ ಪೋಸ್ಟರ್ಗಳನ್ನ ಅಂಟಿಸ್ತಾರೋ, ಈಗ ಅಂಟಿಸೋದಿಲ್ಲ, ಈ ಫ್ಲೆಕ್ಸ್ ಎಲ್ಲ ಬಂದುಬಿಟ್ಟಿದೆ, ಹಾಗಾಗಿ ಅಂಟಿಸ್ತಿದ್ರು. ಪಕ್ಕದಲ್ಲಿ ನಮ್ಮದು ನಾಟಕದ ಪೋಸ್ಟರ್ಗಳನ್ನ ಅಂಟಿಸ್ತಿದ್ವಿ. ಎಲ್ಲ ನಾವೇ ಮಾಡೋದು, ನಾವೇ ಆ್ಯಕ್ಟಿಂಗ್ ಮಾಡೋದು, ನಾವೇ ಪೋಸ್ಟ್ ಅಂಟಿಸೋದು, ನಾವೇ ಬ್ಯಾಕ್ ಸ್ಟೇಜ್ ಮಾಡೋದು. ಆಮೇಲೆ ಸಮಯ ಬಂದರೆ ನಾವೇ ಮೇಕಪ್ ಮಾಡೋದು. ಆ ಥರದ ಆವಾಗ ನನಗೆ ಟ್ರೈನಿಂಗೂ ಆಗಿರಲಿಲ್ಲ. ಬೇಸಿಕ್ ಹೇಳ್ಕೊಟ್ಬಿಟ್ಟಿದ್ರು ನಮಗೆ ಈ ಥರ ಮಾಡೋದು ಅಂತ. ಆ 3 ಥರದ ಬಣ್ಣ ಬರೋದು, ಬಿಳಿ, ಹಳದಿ ಮತ್ತು ಕೆಂಪು. ಅದಕ್ಕೆ ಗ್ರೀಸ್ಲಿನ್ ಹಾಕ್ಬಿಟ್ಟು ಅದನ್ನು ಹದ ಮಾಡಿಕೊಂಡು ಈ ಸ್ಕಿನ್ ಟೋನ್ಗೆ ಅದನ್ನು ಇದು ಮಾಡಿಕೊಂಡು ಕಲಿಸ್ಕೊಂಡು ಅದರಲ್ಲಿ ಮೇಕಪ್ ಮಾಡ್ತಾಯಿದ್ವಿ ನಾವು. ಆಗ ಮೇಕಪ್ಪು ಮಾಡೋರು ಭಾಳ ಕಡಿಮೆ ಇದ್ದರು ಅವಾಗ ಯಾರಿದ್ದರು, BAP ಭಟ್ ಅಂತಿದ್ದರು, ನಮ್ಮ ಗುರುರಾಜ್ ಅಂತ ಒಬ್ಬರಿದ್ದರು. ನಾನು ತಿಳಿದಾಗೆ ಅವರಿಬ್ಬರೇ ಅನಿಸುತ್ತೆ, ಇನ್ಯಾರು ನನಗೆ ಗೊತ್ತಿಲ್ಲ. ನನಗೆ ಈಗ ಗೊತ್ತಿದ್ರು ಅದು ಜ್ಞಾಪಕಕ್ಕೆ ಬರ್ತಾಯಿಲ್ಲ. 1-2-3 ಜನನೇನೋ ಆವಾಗ ಮೇಕಪ್ನವರಿದ್ದರು. ಅವರು ಕೆಲಸದಲ್ಲಿ ಇದ್ದಿದ್ದರಿಂದ ಇದನ್ನು ಒಂಥರ ಹವ್ಯಾಸವಾಗಿ ಮಾಡ್ಕೊಂಬಂದರು. ಹೀಗಾಗಿ 1980ನಲ್ಲಿ ಒಂದು ತಂಡ ಹುಟ್ಕೊತಾವೆ. ಯಾವುದು ಅಂದರೆ ಮೈಸೂರು ಅಮೇಟರ್ಸ್ ಅಂತ ಒಂದು ತಂಡ, ನಾಟಕ ತಂಡ. ಅವರೊಂದು ಕಾರ್ಯಾಗಾರ ಮಾಡಿದ್ರು. ಆ ಮೈಸೂರು ಅಮೇಟರ್ಸು ಆಗ 1980ನಲ್ಲಿ ಹುಟ್ಕೊಂಡಿದ್ದು. ಅವರೊಂದು ಕಾರ್ಯಾಗಾರ ಮಾಡಿದ್ರು. ಅಲ್ಲಿ ಅಭಿನಯಕ್ಕೆ ಬರೋರು, ಸಂಭಾಷಣೆ ಏರಿಳಿತ ಹೇಳ್ಕೊಳ್ಳೋಕ್ಕೆ ಜಯಶ್ರೀ ಬರೋರು, ಆಮೇಲೆ ಲೈಟಿಂಗ್ ಹೇಳ್ಕೊಳ್ಳೋಕ್ಕೆ ರಾಮಮೂರ್ತಿ ಅಂತ ಆಗಿನ ಕಾಲದಲ್ಲಿ ಎಕ್ಸ್ಪರ್ಟು, ಅವರು ಲೈಟ್ ಬಗ್ಗೆ ನಮಗೆಲ್ಲ ತಿಳುವಳಿಕೆ ಕೊಡೋರು. ಆಮೇಲೆ ಸೆಟ್ ಡಿಸೈನ್ ಹೇಗೆ ಮಾಡಬೇಕು, ಅದಕ್ಕೆ ಸಬ್ಜೆಕ್ಟಿಗೆ ತಕ್ಕಾಗ ಹೇಗೆ ನಾವು ಯೋಚನೆ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಟ್ಟೋರ್ಗೆ ಅದಕ್ಕೊಬ್ಬರು ಟೀಚರ್ ಬರೋರು. ಆಮೇಲೆ ಕಾಸ್ಟ್ಯೂಮ್ ಹೇಗೆ ಮಾಡಬೇಕು ಅಂತ ಎಸ್ ಮಾಲತಿ ಅಂತ ಒಬ್ಬರಿದ್ದರು ಆ ಕಾಲದಲ್ಲಿ, ಅವರು ನಮಗೆ ಹೇಳ್ಕೊಡೋರು, ಅವರು ಬರೋರು.
ಎಲ್ಲರೂ ಸುಮಾರು ಎಕ್ಸ್ಪರ್ಟ್ಸು, ಶಿವಾನಂದ್, JB ಶಿವಾನಂದು ನಮಗೆ ಮೈಮ್ ಹೇಳ್ಕೊಡಕ್ಕೆ ಬರೋರು. ಮೈಮ್ ಭಾಳ ಅಗತ್ಯ ಇದೆ ಥಿಯೇಟ್ರಿಗೆ, ಅಭಿನಯಕ್ಕೆ. ಈ ಮೈಮನ್ನು ತುಂಬ ಕಲಿಬೇಕಾದ ಭಾಳ ಮುಖ್ಯ. ಅದಿದ್ದರೆ ನಿಮ್ಮ ಆಂಗಿಕ ತುಂಬ ಚೆನ್ನಾಗಿ ಮಾಡ್ಬೋದು. ವಿತೌಟ್ ಡೈಲಾಗ್ ಯು ಕ್ಯಾನ್ ಆ್ಯಕ್ಟ್ ಅಂತ. ಅದು ನಮಗೆ ತಿಳುವಳಿಕೆ ಸಿಕ್ಕಿದ್ದೆ ಅಲ್ಲಿ ಆ ಕಾರ್ಯಾಗಾರದಲ್ಲಿ. ನಮ್ಗೆ ಅಲ್ಲಿ ತನಕ ಮೈಮ್ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ನಾನು ಯಾವಾಗಲೂ ಸಣ್ಣ ವಯಸ್ಸಿನಲ್ಲಿ ಮೈಮ್ ಶೋ ನೋಡಿದ್ದೆ ಟೌನ್ ಹಾಲಲ್ಲಿ. ಅಷ್ಟು ಅದ್ಭುತವಾಗಿ ಬರುತ್ತೆ ಅಂತ ಗೊತ್ತು. ಅದು ಥಿಯೇಟ್ರಿಗೆ ಅದು ಭಾಳ ಸಹಾಯ ಮಾಡುತ್ತೆ ಅಂತ ಗೊತ್ತಾಗಿದ್ದು ನಮಗೆ ಆ ಕಾರ್ಯಾಗಾರದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದಾಗಲೇ. ಆ ಥರ. ಆಮೇಲೆ ನಾಟಕಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸೌಂಡ್ ಟ್ರ್ಯಾಕ್ಟು, ಈ ಸೌಂಡ್ ಎಫೆಕ್ಟ್ಸ್ ಎಲ್ಲ ಬೇಕಲ್ಲ. ನಮ್ಗೆ ಗೊತ್ತಿರಲಿಲ್ಲ ಅವಾಗ, ಅವೆಲ್ಲ ಏನೂ ಗೊತ್ತಿರಲಿಲ್ಲ. ನಾವೇ ಹಾಡಬೇಕಾಗಿತ್ತದಂಥ ಸಂದರ್ಭ. ಅಬ್ಬೂರ್ ಜಯತೀರ್ಥ ಅಂತ ಭಾಳ ದೊಡ್ಡ ಟೆಕ್ನಿಷಿಯನ್ನು ಥಿಯೇಟ್ರ್ನವರು. ಅವ್ರ ಹತ್ರ ಆಗಿನ ಕಾಲದಲ್ಲಿ ನಾಗರ ಅಂತ ಒಂದು ಸ್ಪೂಲ್ಡ್ ರೆಕಾರ್ಡರ್ ಇತ್ತು. ಅದರೊಳಗೆ ನಾನು ಫಸ್ಟ್ ಟೈಮ್ ಅದನ್ನು ನೋಡಿದ್ದು. ಒಂದೇ ಟೇಪಲ್ಲಿ 2 ಟ್ರ್ಯಾಕ್ ಅದು ಸೌಂಡನ್ನು ರೆಕಾರ್ಡ್ ಮಾಡ್ಕೊಳ್ಳೋದು. ಮೇಲ್ಗಡೆ ಮ್ಯೂಸಿಕ್ ಲೈನ್ ಬರೋದು, ಕೆಳಗಡೆದಲ್ಲಿ ಸೌಂಡ್ ಎಫೆಕ್ಟ್ಸ್ ಬರೋದು. ಅವ್ರಿಗೆ ಯಾವ್ದು ಬೇಕೋ ಅದನ್ನು ಕೆಳಗಡೆ ನಾಬನ್ನು ಕೆಳಗಡೆ ಹೊತ್ತು ಸೌಂಡ್ ಎಫೆಕ್ಟ್ ಬರುತ್ತೆ, ಮೇಲ್ಗಡೆ ಬಂದರೆ ಅದು ಆ ಮ್ಯೂಸಿಕ್ ಥಿಮ್ಯಾಟಿಕ್ ಮ್ಯೂಸಿಕ್ ಬರುತ್ತೆ. ವಂಡರ್ಫುಲ್, ಭಾಳ ವಂಡರ್ಫುಲ್ ಟೆಕ್ನಿಷಿಯನ್ ಅವರು ನಮ್ಗೆ ಹೇಳ್ಕೊಟ್ರು ಹೇಗೆ ಇದನ್ನು ನಾವು ನಾಟಕದಾಗ ಇನ್ನೂ ಅಂದಕ್ಕೆ ಅದನ್ನು ಏರಿಸ್ಬೋದು ಅಂತ ಹೇಳ್ಕೊಟ್ರು. ಹೀಗಾಗಿ ನಾನು ಆ ಇನ್ಸ್ಪಿರೇಷನಿಂದ ನಾಟಕದ ರಂಗದಲ್ಲಿ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದ್ದೀನಿ. ನಾನು ರಂಗಸಜ್ಜಿಕೆನೂ ಮಾಡಿದ್ದೀನಿ, ರಂಗ ಸಂಗೀತನೂ ಸಂಯೋಜನೆ ಮಾಡಿದ್ದೀನಿ, ಹಾಡಿದ್ದೀನಿ, ಆಮೇಲೆ ಮೇಕಪ್ಪು ಮಾಡಿದ್ದೀನಿ. ಮೇಕಪ್ ನಾನೇ ಆಮೇಲೆ ಪ್ಯಾನ್ ಕೇಕ್ ಎಲ್ಲ ತಯಾರಿಸ್ಕೊಂಡು, ಆಮೇಲೆ ಪ್ಯಾನ್ ಕೇಕ್ ಬಂದ ಕಾಲದಲ್ಲೂ ಎಲ್ಲ ಮೇಕಪ್ ಎಲ್ಲನೂ ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಮಾಡಿದ್ದೀನಿ. ನಾನು ಅದನ್ನೇ ಪ್ರೊಫೆಷನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾವುದನ್ನು. ನಾನು ಕಲ್ತಿದ್ದೀನಿ ಅಂತ ನಾನೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಮಾಡಿರೋದು ಅಷ್ಟೇ. ಆಮೇಲೆ ರಂಗಸಜ್ಜಿಕೆ ಮಾಡಿದ್ದೀನಲ್ಲ, ಎಲ್ಲ ಆದಮೇಲೆ ಇದು ಸಂಗೀತನೂ ಮಾಡಿದ್ದೀನಿ, ಸಂಗೀತ ಸಂಯೋಜನೆ ಮಾಡಿದ್ದೀನಿ. ಆವಾಗ ಕನ್ನಡ ಕಲಾಸಂಘ ಅಂತಲೂ ಒಂದಿತ್ತು, ನಾನು ತರಿಸ್ಕೊಂಡಿದ್ದೆ. ನಾಟಕಗಳು ಈಗ ಜ್ಞಾಪಕ ಬರುತ್ತಾ ನನಗೆ. ನಾನು ಆಗಲೇ ಹೇಳಿದಾಗೆ ಮೊದಲು ನಾನು 1976ರಲ್ಲಿ ಸಮುದಾಯ ಮೈಸೂರಿನಲ್ಲಿ ಸ್ಥಾಪನೆ ಆಯಿತು. ಸಮುದಾಯದ ನನ್ನ ಮೊದಲನೇ ತಂಡ. ಅಲ್ಲಿಂದ ತಾಯಿ ನಾಟಕ, ಮ್ಯಾಕ್ಸಿಂಗ್ ಆರ್ಕಿದು ಮದರ್ ಅಂತ, ಅದು ಇಂಗ್ಲೀಷ್ನಲ್ಲಿ, ಅದನ್ನು ತಾಯಿ ಅಂತ ಕನ್ನಡದಲ್ಲಿ ಮಾಡಿದ್ರು. ಆವಾಗ ಒಡನಾಡಿ ಬಳಗ ಅಂತ ಒಬ್ಬರು ನಾರಾಯಣ ಅಂತ ಇದ್ದರು. ಅವರು ಯೂನಿಯನ್ನು ಭಾಳ ಸಕ್ರಿಯವಾಗಿ ಮೆಂಬರ್ ಆಗಿದ್ದರು. ಅವರು ಆ್ಯಕ್ಟಿವಿಸ್ಟು ಆ ಕಾಲದಲ್ಲಿ. ಅಂದರೆ ಈ ಎಡಪಂಥೀಯ ಧೋರಣೆ ಇರೋವಂಥವ್ರು. ಹಾಗೆ ಲಿಂಗದೇವರು ಹಳೆಮನಿ ಅವರೆಲ್ಲ ಸೇರ್ಕೊಂಡು ಮಾಡಿದಂಥ ತಂಡ. ಅಲ್ಲಿ ತಾಯಿ ನಾಟಕದಲ್ಲಿ ನಾನು ಮೊದಲನೇ ನಾಟಕದಲ್ಲೇ ಪ್ರಸನ್ನ ಅವರ ಡೈರೆಕ್ಷನಲ್ಲಿ 2 ಪಾತ್ರ ಮಾಡಿದ್ದೀನಿ. ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟ್ರು, ಇನ್ನೊಂದು ಮುಷ್ಕರ ಮುರಿ ಅವರೊಂದು ಕ್ಯಾರೆಕ್ಟ್ರು. ಅಲ್ಲಿಂದ ಮುಂದಕ್ಕೆ ನನಗೆ ಲಿಂಕ್ ಆಗಿದ್ದು ಯಾವುದು ಅಂದರೆ ಸಮತೆಂತು. ಆ ಸಮತೆಂತುನಲ್ಲಿ ಜೋಕುಮಾರ ಸ್ವಾಮಿ ಅಂತ ಕಂಬಾರದ ಒಂದು ನಾಟಕ ತಗೋಬೇಕು ಅಂತಿದ್ರು. ನಾನು ಅವಾಗ ಬ್ಯಾಂಕಲ್ಲಿದ್ದೆ, ಸಿಂಡಿಕೇಟ್ ಬ್ಯಾಂಕಲ್ಲಿ. ಇದೇ ಡಾಕ್ಟರ್ ನಾರತ್ನೂ ವಿಶ್ವನಾಥ್ ಮಿರ್ಲೆ ಅಂತ ಅವರು ಭಾಳ ಹಿರಿಯರು, ನಮ್ಮ ಬ್ಯಾಂಕ್ ಕಸ್ಟಮರ್ಸ್ ಎಲ್ಲರೂ. ಸರಸ್ವತಿಪುರಮಲ್ಲಿ ಬ್ರಾಂಚ್ ಇತ್ತು ನಮ್ಮದು. ಅಲ್ಲಿ ಗಂಗೋತ್ರಿ ಮತ್ತು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಎಲ್ಲ ಸ್ಟಾಫ್ಗೂ, ಪ್ರೊಫೆಸರ್ಸು, ಲೆಕ್ಚರರ್ಸು ಎಲ್ಲರದ್ದು ಅಕೌಂಟ್ ಇದ್ದಿದ್ದೆ ಸಿಂಡಿಕೇಟ್ ಬ್ಯಾಂಕು. ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಸೀನಿಯರ್ ಆಗಿತ್ತಲ್ಲ ಬ್ರಾಂಚು. ಸೊ ಹಾಗಾಗಿ ಪರಿಚಯ. ಅವರು ನಾನು ತಾಯಿನಲ್ಲಿ ಮಾಡಿದ್ನಲ್ಲ, ನಾನು ನಾಟಕ ನೋಡಿಕೊಂಡು ಸುಮ್ಮನೆ ಬಂದಿದ್ದಾರೆ ಬ್ಯಾಂಕಿಗೆ. ಸರಿ, ನನ್ನ ಕರೆದ್ರು. ನಾನು ಅವಾಗ ಅಟೆಂಡರ್ ಆಗಿದ್ದೆ ಬ್ಯಾಂಕಲ್ಲಿ. ನಾನು ಯಾಕೆಂದರೆ ಎಜುಕೇಷನ್ ಕಂಪ್ಲೀಟ್ ಆಗಿರಲಿಲ್ಲ, ಎಂಪ್ಲಾಯ್ಮೆಂಟ್ ಆಗಿತ್ತು, ಆ್ಯಸ್ ಎ ಅಟೆಂಡರ್ ಆಗಿದ್ದೆ. ಸರಿ, ಕರೆದ್ರು. ನನಗೆ ಕಸ್ಟಮರ್ಸು ಅಂದಮೇಲೆ ಭಾಳ ಗೌರವ ನನಗೆ. ಆಗಿನ ಕಾಲದಲ್ಲಿ, ಈಗಿಲ್ಲ ಬಿಡಿ, ನನಗೆ ಈಗಿಂದ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕಾಲದಲ್ಲಿ ಜನಗಳು ನಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ನಾವು ಅವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾಯಿದ್ವಿ, ಭಾಳ ಗೌರವವಾಗಿ ನಡ್ಕೊತಾ ಇದ್ವಿ ಎಲ್ಲನೂ ಪರಸ್ಪರ. ಹಾಗೆ ಅವ್ರು ಕರೆದ್ರು, ಶಣೆಯವರೇ ಬನ್ನಿ ಇಲ್ಲಿ ಅಂತ ಕರೆದ್ರು. ಅವರು ಹಿರಿಯರು, ಬಾಪ ಇಲ್ಲಿ ಅಂತ ಹೇಳ್ಬೋದಾಗಿತ್ತು. ಇಲ್ಲ, ಶಣೆಯವರೇ ಬನ್ನಿ ಇಲ್ಲಿ ಅಂತ ಕರೆದು ಕೂರಿಸ್ಕೊಂಡು, ಬನ್ನಿ ಕೂತ್ಕೊಳ್ಳಿ ಅಂತ ಸೋಫಾದ ಮೇಲೆ ಕೂರಿಸಿ ಪಕ್ಕದಲ್ಲೇ. ಈಗ ನಾವು ಸಮತೆಂತು ಅಂತ ಒಂದು, ಸಮತೆಂತು ಅಂದರೆ ಸರಸ್ವತಿಪುರಂ ತೆಂಗಿನ ತೋಟ ಅಂತೇನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೇನು ಅಂತಲೇ ಅರ್ಥ ಆಗಲಿಲ್ಲ. ಅದೊಂದು ತಂಡ ಅಂತ ಗೊತ್ತಾಯಿತು, ನನಗೇನು ಪರಿಚಯ ಇಲ್ವಲ್ಲ. ಸರಿ ಹೇಳಿ ಸರ್, ಒಂದು ಜೋಕುಮಾರ ಸ್ವಾಮಿ ನಾಟಕ ಅಂತ ಮಾಡ್ತಿದ್ವಿ ನಾವು ಅಂತ.
ಕಂಬಾರದ್ದು ಒಂದು. ನನಗೆ ಜೋಕು ಅಷ್ಟೇ ಕೇಳಿಸ್ತಾ ಇದ್ದು, ಕುಮಾರಸ್ವಾಮಿ ಕೇಳ್ತಾ ಇಲ್ಲ. ಅಂದರೆ ನನಗೆ ಅಷ್ಟು ಕಲ್ಪನೆ ಅಷ್ಟು ವಿಸ್ತಾರವಾಗಿರಲಿಲ್ಲ ನನಗೆ. ನಾನು ಓದೂ ಇಲ್ಲ, ಏನೂ ಇಲ್ಲ. ಆಗ್ತಾನೆ ಒಂದು ನಾಟಕ ಏನೋ ಮಾಡಿದ್ದೆ ಅಷ್ಟೇ. ಸರಿ ಆಯಿತು ಸರ್, ನನಗೆ ಈ ಕಸ್ಟಮರ್ಸ್ ಅಲ್ವ ಅವರು, ನನ್ನನ್ನು ಕರಿತಾ ಇದ್ದಾರೆ ಅಂದರೆ ಏನಿದು, ಆಯಿತು ಸರ್ ಇದೇನು ಸರ್ ಮಾಡ್ತೀರಾ ಅಂತ ಯಾಕೆ ಕೇಳ್ತೀರಿ ಸರ್, ಬನ್ನಿ ಅಂತ ಹೇಳಿ ಮಾಡ್ತೀನಿ ಸರ್. ನಂದು 7 ಗಂಟೆಗೆ ನಂದು ಬ್ಯಾಂಕ್ ಕ್ಲೋಸ್ ಆಗೋದು, ಇಲ್ಲಿ ಬಿಟ್ಟ ತಕ್ಷಣ ಬೇಕಾದ್ರೆ ಪ್ರಾಕ್ಟೀಸಿಗೆ ಬರ್ತೀನಿ ಸರ್. ಆಯಿತು ಪರವಾಗಿಲ್ಲ ಅಂತಂದರು. ಆಯಿತು, ಸಮತೆಂತುಗೆ ಎಂಟ್ರಿ ಆಯಿತು. ಸಮತೆಂತು ನಾನು ಸಣ್ಣ ಪಾತ್ರ ಕೊಟ್ಟಿದ್ದೀವಿ ಜೋಕುಮಾರ ಸ್ವಾಮಿನಲ್ಲಿ. ಹೆಜ್ಜಿ ಸೋಮಶೇಖರ್ ರಾವ್ ಅಂತ ಗೌಡನ್ ರೋಲ್ ಮಾಡೋರು. ಅವ್ರ ಸುತ್ತ ಒಂದು 4 ನಾಯಿಗಳು ಅಂತ, ಅಂದರೆ ಅವರು ಸೇವಕರು, ನಾಯಿಗಳೊಂದು ಪಾತ್ರಗಳು ಮಾಡಿದ್ದಾರೆ ಅವರು. 4 ಜನ ಸೇವಕರು. ಆ ಸೇವಕರಲ್ಲಿ ಮೊದಲನೇವನು ನಾನು. ಈ ಮೇಳದಲ್ಲಿ ಅದೆಲ್ಲ ಹೇಳ್ಕೊಂಡೇ ಬರ್ಬೇಕು, ಎಲ್ಲ ಡೈಲಾಗು ಹಾಡೋದ ಜೊತೆ ಎಲ್ಲನೂ ಸೇರ್ಕೊಂಡು ಹೋಗುತ್ತೆ. ಅದು ಆ ಥರದ ಪಾತ್ರ. ಅದು ನ್ಯೂ ಎಕ್ಸ್ಪೀರಿಯೆನ್ಸ್ ನನಗಾಗಿದ್ದು. ಅದನ್ನು ಸಿಂಧುವಳ್ಳಿ ಅನಂತಮೂರ್ತಿಯವರೇ ಡೈರೆಕ್ಟ್ ಮಾಡಿದ್ರು. ಸಮತೆಂತುನಲ್ಲಿ ಜೋಕುಮಾರ ಸ್ವಾಮಿ ಮಾಡಿದೆ. ಅದಾದಮೇಲೆ ಸಮತೆಂತುನಲ್ಲಿ ಭಾಳ ಸೀನಿಯರ್ಸ್ ಇಟ್ಕೊಂಡೇ ಮಾಡ್ತಾಯಿದ್ರು. ನಾರತ್ನ, ಮಿರ್ಲೆ, ರಾಮೇಶ್ವರ ವರ್ಮ, ಸಿಂಧುವಳ್ಳಿ ಅನಂತಮೂರ್ತಿ ಎಲ್ಲ ಸೀನಿಯರ್ಸೇ ಎಲ್ಲನೂ. ಒಂದು ಕಾಲಕ್ಕೆ ಏನಾಗೋಯ್ತು ಅಂತಂದರೆ, ನಾವೇ ಮಾಡ್ತಾಯಿದ್ದೀವಿ, ಹೊಸ ಹುಡುಗರಿಗೆ ಏನಾರು ಅವಕಾಶ ಕೊಟ್ಟು ಬೆಳೆಸೋಣ ಇಲ್ಲಿ ಅಂತಂದ್ಬಿಟ್ಟು ಆ ತಂಡದಲ್ಲಿರುವಂಥ ಮುಖ್ಯವಾಗಿ ಸ್ತ್ರೀಯರು, ಅಂದರೆ ಅವರವ್ರ ಹೆಂಡತಿಯರು ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಯಾರಾದ್ರು ಒಬ್ಬರು ಹೊಸಬ್ರನ್ನ ತೊಗೊಂಬಂದು ಇಲ್ಲಿ ನಾವು ನಾಯಕನ ಪಾತ್ರ ಮಾಡಿಸ್ಬೇಕು ಅಂತ. ಸರಿ, ಅಷ್ಟೊತ್ತಿಗಾಗಲೇ ನಾನು ಸುಮಾರು ನಾಟಕಗಳು ಮಾಡಿದ್ದೆ. ಆವಾಗ ನಿಮಗೆ ಹೇಳಿದಾಗೆ 1980ರಲ್ಲಿ ಕಾರ್ಯಾಗಾರ ಆಗಿದ್ದು ಮೈಸೂರು ಅಮಿಟರ್ಸ್ ಅಂತ ಹೇಳಿ. ಆ ಕಾರ್ಯಾಗಾರ ಆದಮೇಲೆ ಅವರು ಸುಮಾರು ನಾಟಕಗಳು ಮಾಡಿಸಿದ್ರು. ಎಮರ್ಜೆನ್ಸಿ ಟೈಮ್ನಲ್ಲಿ ಬರೆದಂಥ ನಾಟಕ ಶ್ರೀರಂಗರದ್ದು ಉತ್ತಮ ಪ್ರಭುತ್ವ ಒಳಗೊರಟೆ ಅಂತ. ಆ ನಾಟಕ ಬೇರೆ ಯಾರೂ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಜೈಲಿಗೆ ಹೋಗ್ಬಿಡ್ತಾರೆ, ಕೆಲಸದಲ್ಲಿರೋನ ಅರೆಸ್ಟ್ ಮಾಡಿಬಿಟ್ರೆ ಕಷ್ಟ ಅಂಥೇಳಿ ಎದುರ್ಕೊಂಡು ಆ ನಾಟಕ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇವರು ಕರ್ನಾಟಕ ಬ್ಯಾಂಕಲ್ಲಿ ಸದಾಶಿವ ಅಂತ ಒಬ್ಬರು ಇದ್ದರು. ಅವರು ತಂಡ ಮಾಡಿ ನಾವು ಮಾಡೋಣ ನಾಟಕನ ಅಂಥೇಳಿ ನಾನು ಈ ದ್ವಾರಕಾನಾಥ್ ಅಂತಿದ್ದಾರೆ, ದ್ವಾರಕಿ ಅಂತ ಅಂದ್ಬಿಟ್ಟು ಇವರೆಲ್ಲ ಸೇರಿಕೊಂಡು ಒಂದು ತಂಡ ಮಾಡಿದ್ರು ಮೈಸೂರು ಅಮಿಟರ್ಸ್ ಅಂಥೇಳಿ. ಆ ಉತ್ತಮ ಪ್ರಭುತ್ವದ ಒಳರೊಟ್ಟೆನ ಧೈರ್ಯ ಮಾಡ್ಕೊಂಡು ಮಾಡಿಬಿಟ್ವಿ. ಅದು ಭಾಳ ಅದ್ಭುತವಾಗಿ ಬಂದ್ಬಿಟ್ಟು ಪ್ರದರ್ಶನ ಎಲ್ರಿಗೂ ಅಪೀಲ್ ಆಗೋಯ್ತು. ತುಂಬ ಚೆನ್ನಾಗಿ ಎಲ್ರಿಗೂ ನಾಟ್ಬಿಡ್ತು. ಅದಾದಮೇಲೆ ಈ ರಂಗ ಕಾರ್ಯಾಗಾರ ಮಾಡಿದ್ದು. ರಂಗ ಕಾರ್ಯಾಗಾರ ಮಾಡಿದ್ಮೇಲೆ ಅದೇ ಮೈಸೂರು ಅಮಿಟರ್ಸ್ ತಂಡದಿಂದ ರಂಗಭಾರತ ಮಾಡಿದ್ವಿ. ಅದು ಶ್ರೀರಂಗರದೇ. ಅದು ಆರ್ ನಾಗೇಶ್ ಅಂತ ನಮಗೆ ಹೇಳ್ಕೊಡಕ್ಕೆ ಬರ್ತಾಯಿದ್ರಲ್ಲ ಕೆಲವು ಈ ರಂಗದ ವಿಚಾರಗಳನ್ನ, ಅವರೇ ನಿರ್ದೇಶನ ಮಾಡಿದರು. ಹೆಂಗೆ ನಿರ್ದೇಶನ ಮಾಡಿದ್ರು, ನನಗೆ 2 ಪಾತ್ರ ಹಂಚಿದ್ರು. ನನಗೆ ಫಸ್ಟ್ ಕೊಟ್ಟಿದ್ದು ಧರ್ಮರಾಯ ಮತ್ತು ವಿದುರ, ಯಾವುದೋ 2 ಪಾತ್ರ ಕೊಟ್ಟರು. ನಾವು ಎರಡೂ ಚೆನ್ನಾಗಿ ಡೈಲಾಗ್ ಎಲ್ಲ ಹೇಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಬೇರೆ ಎಕ್ಸಸೈಸಸ್ಗಳೆಲ್ಲ ಇರ್ತಿತ್ತು. ಆಮೇಲೆ ಮಧ್ಯದಲ್ಲೂ ಒಂದು ಕಾಲ್ಗಟ್ಟೆಯಲ್ಲಿ ಪಾತ್ರಗಳ ಬಗ್ಗೆ ಕೇಳೋರು, ಹೇಳು ಒಪ್ಸೋದು. ಇನ್ನೊಂದು 5 ದಿವಸ ಇದೆ ಇರುವಾಗನೋ 3 ದಿವಸ ಇದೆ ಇರುವಾಗನೋ ಟಕ್ಕಂತ ಚೇಂಜ್ ಮಾಡಿಬಿಟ್ರು. ಇಲ್ಲ ಶೆಣೈ ನೀವು ದುರ್ಯೋಧನ ಮಾಡಿ ಅಂದ್ಬಿಟ್ರು. ನನಗೆ ಶಾಕ್ ಆಗೋಯ್ತು. ಏನು ದುರ್ಯೋಧನ ನೋಡ್ಕೊಂಡೇ ಇಲ್ವಲ್ಲ ನಾನು, 3 ದಿನದಲ್ಲಿ ನಾನು ಹೇಗೆ ಮಾಡೋದು ಅಂತ. ಅಂದರೆ ಆಗ ಫುಲ್ ಟೈಮ್, ಅಂದರೆ ಬೆಳಗಿಂದ ಸಾಯಂಕಾಲ ತನಕ ರಿಹರ್ಸಲ್ ಮಾಡೋ, ಅದೊಂದು ಹೆಲ್ಪ್ ಆಗೋದು ನಮಗೆ. ಯಾಕೆಂದರೆ ಸಮಯ ಮಾಡಿಕೊಂಡೆ ಕಾರ್ಯಾಗಾರಕ್ಕೆ ನಾವು ಎಂಟ್ರಾಗಿತ್ತು. ಸೊ ಅದೊಂದು ನಮಗೆ ಮೆಂಟಲಿ ಒಂಥರ ನಾವು ಪ್ರಿಪೇರ್ ಆಗಿದ್ವಿ. ಸೊ ಆದ್ದರಿಂದ 3 ದಿವಸದಲ್ಲಿ ನಮ್ಮ ನಾಟಕ ಮಾಡೋಕ್ಕೂ ಸಾಧ್ಯ ಆಯಿತು. ಅಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಸಿಗಿದ್ದು ಥಿಯೇಟ್ರಲ್ಲಿ ನಾವೇ ಸ್ಟೇಜ್ ಮಾಡ್ಬೋದು, ಅದಕ್ಕೆ ರಂಗಪರಿಗಳನ್ನ ಹೊಂದಿಸ್ಬೋದು ಅನ್ನೋದೆಲ್ಲ. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಹಾಲ್ ಇದೆಯಲ್ಲ, ಅಲ್ಲಿ ಥಿಯೇಟ್ರ್ ಇರಲಿಲ್ಲ ಆವಾಗ. ಓಪನ್ ಏರ್ ಥಿಯೇಟ್ರ್, ಅದು ಓಪನ್ನು ಜಾಗ, ಥಿಯೇಟ್ರು ಅಲ್ಲ, ಭಾಳ ಬಿದ್ದ ಜಾಗ. ಅಲ್ಲಿ ಸ್ಟೇಜ್ ಮಾಡಿಬಿಟ್ಟು ಒಂದು ಒಣಮರ ಹಿಂದುಗಡೆ ಬ್ಯಾಕ್ಗ್ರೌಂಡ್ ಹಾಕಿ ಒಂದು ಚಕ್ಕಡಿ ಇದರದ್ದು ಗಾಡಿಯ ಚಕ್ರನ ನಿಲ್ಲಿಸಿ, ಧರ್ಮಚಕ್ರ ಅದು ನಿಲ್ಲಿಸಿ, ಒಂದು ಪ್ಲ್ಯಾಟ್ಫಾರ್ಮು ಅದು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಮಾಡಿ, ನಾವೇ ಮಣ್ಣೆಲ್ಲ ಕಲಸಿ ಅದನ್ನು ಪ್ಲ್ಯಾಟ್ಫಾರ್ಮ್ ಥರ ಮಾಡಿ, ಅದರ ಎದುರುಗಡೆ ಒಂದು ನಾಗರಕಟ್ಟೆ ಥರ ನಾವು ಅದನ್ನು ಡಿಸೈನ್ ಮಾಡಿಕೊಂಡು ನಾವೇ ಮಾಡಿದ್ದು. ಎಲ್ಲ ಆರ್ಟಿಸ್ಟ್ಗಳೇ ಮಾಡಿ ರೆಡಿ ಮಾಡಿ ಸ್ಟೇಜ್ ಎಲ್ಲ ರೆಡಿ ಮಾಡಿ ಮಾರನೇ ದಿವಸ ನಾವು ರಿಹರ್ಸಲ್ ಮಾಡಿ, ಗ್ರ್ಯಾಂಡ್ ರಿಹರ್ಸಲ್ಲು ನೆಕ್ಸ್ಟ್ ಡೇ ನಾವು ಶೋ ಮಾಡಿದ್ವಿ. ಆ ಶೋ ಮಾತ್ರ ನ ಭೂತೋ ನ ಭವಿಷ್ಯತಿ, ಭಾಳ ಅದ್ಭುತವಾಗಿ ಬಂತು. ಅದರಲ್ಲಿ ಸಂಸ್ಕೃತ ವರ್ಡ್ಗಳೆಲ್ಲ ಬರುತ್ತೆ, ಒಂದು ಸ್ವಲ್ಪ ಸಂಭಾಷಣೆಯಲ್ಲಿ ಇದ್ದಕ್ಕಿದ್ದಾಗೆ ಕಾಂಟೆಂಪ್ರರಿ ಈಗಿನ ಕಾಲದ ಪಾಲಿಟಿಕ್ಸ್ನ ಇದೆಲ್ಲ ಬರುತ್ತೆ. ಆ ಥರ ಆ ಶೈಲಿಯ ನಾಟಕ ಕಾಂಟೆಂಪ್ರರಿನೇ ಬರುತ್ತೆ. ಅದೇ ನಾಟಕ ಕಾರಂತರು, ಬಿ ವಿ ಕಾರಂತರು ಲೇಟ್ರಾನ್ ನಮಗೋಸ್ಕರ ಕಾದಿದ್ದು 3 ತಿಂಗಳು
ನಾವು ಬ್ಯುಸಿಯಾಗಿದ್ದಂಥ ನಟರು ನಾನು ಮತ್ತು ರೇಣುಕಾ ಪ್ರಸಾದ್. ನಮಗೋಸ್ಕರ ಪಾಪ ಅವರು 3 ತಿಂಗಳು ವೆಯ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ಅವರು ಸುಮ್ಮನೆ ಕೂತಿರಲಿಲ್ಲ. ಅವರು ಮ್ಯೂಸಿಕ್ ಸೈಡ್ ಎಲ್ಲ ಮಾಡ್ಕೊ ಆ ನಾಟಕದಲ್ಲಿ ಅವರ ಪ್ಲ್ಯಾನ್ ಪ್ರಕಾರ, ಅವರ ಡಿಸೈನ್ ಪ್ರಕಾರ ಪೂರ್ತಿ ಆ ರಂಗಭಾರತ ಅಲ್ಲ, ಯಾವುದದು ಹೈವದನ ನಾಟಕದಲ್ಲಿ ಮ್ಯೂಸಿಕ್ಕೇ ಇಂಪಾರ್ಟೆಂಟ್. ಅದರೊಳಗೆ ಆ ಮ್ಯೂಸಿಕ್ಕಿನ ಸೆಟ್ಟಾಗಿ ಬರೋದು ಮತ್ತು ಸ್ಟೇಜಲ್ಲಿ ಮೂಮೆಂಟ್ ತೊಗೊಳ್ಳೋದು, ಹಾಡೋದು ಇವೆಲ್ಲನೂ ಅದೇ ಜಾಸ್ತಿ. ಆ್ಯಕ್ಟಿಂಗ್ ಪೋರ್ಷನ್ನು ಭಾಳ ಕಮ್ಮಿ, ಮಧ್ಯ ಸೀನ್ಗಳು ಬರೋದು, ಆ ಥರದ ಡಿಸೈನ್ ಅವ್ರದ್ದು. ಸೊ ಅವ್ರ ಕೆಲಸ ಅವ್ರು ಮಾಡ್ಕೋತಾಯಿದ್ರು. 3 ತಿಂಗಳಾದಮೇಲೆ ನಾವು ಬಂದು ನಾವು ಜಾಯ್ನ್ ಆದ್ವಿ. ನಮ್ಗೆ ಅವ್ರಿಗೇನು ಹೇಳ್ಕೊಡ್ತಾ ಇರಲಿಲ್ಲ. ನಮ್ಮ ಪಾಡಿಗೆ ನಾವು ಡೈಲಾಗ್ ಗಟ್ ಮಾಡ್ತಾಯಿದ್ವಿ. ನೀವು ಬನ್ನಿ ನಿಮ್ಮ ಸೀನ್ ಮಾಡಿ ಅಂತಂದು ಬಿಡೋರು. ಹೋಗು ನನಗೊಂಥರ ಬೇಜಾರಾಗಿಬಿಡೋದು. ಏನು ಹೇಳ್ಕೊಡ್ತಾ ಇಲ್ಲಲ್ಲ ಮೇಷ್ಟ್ರು, ನಮಗೆ ಯಾಕೆ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ, ನಾವು ಲೇಟಾಗಿ ಬಂದ್ವಿ ಅಂತ ಯಾರೋ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರಾ ಅಂದ್ಕೊಂಡ್ವಿ. ಒಂದು ದಿವಸ ಕೇಳೇ ಬಿಟ್ವಿ ನಾವು, ಅಲ್ಲ ಸರ್ ನೀವು ಮ್ಯೂಸಿಕ್ಗೆ ಅಷ್ಟು ಒತ್ತು ಕೊಡ್ತೀರಿ, ಅವರಿಗೆಲ್ಲ ಹೇಳ್ಕೊಡ್ತೀರಿ, ನಮಗೇನು ಹೇಳ್ಕೊಡ್ತಾ ಇಲ್ಲವಲ್ಲ ಸರ್ ಅಂತ ಮನಸ್ಸಲ್ಲಿ ಇರೋದನ್ನ ನಾವು ಕೇಳಬೇಕಾಗಿತ್ತು. ಕೇಳಿದ್ವಿ. ಅದಕ್ಕೆ ನಿಮ್ಮ ಆ್ಯಕ್ಟಿಂಗ್ ನೋಡಿದ್ದೀನಿ ಶಣೆ ಅವರೇ, ನಿಮ್ಮದು ರೇಣುಕಾ ಪ್ರಸಾದ್, ನೀವು ಒಳ್ಳೆ ಆರ್ಟಿಸ್ಟ್ಗಳು, ನೀವು ಮಾಡ್ತೀರಿ, ನನಗೆ ಗೊತ್ತು. ಅದಕ್ಕೆ ನಿಮಗೇನು ಹೇಳೋಕ್ಕಾಗಲ್ಲ, ನೀವು ಮಾಡ್ತೀರಿ ಬಿಡಿ ಅಂತ ಹೇಳಿಬಿಟ್ರು. ಇದು ನಮ್ಗೆ ಇನ್ನೊಂದು ಬಾಂಬ ಇದು, ಏನು ಗೊತ್ತಾಗ್ತಾಯಿಲ್ಲ. ಅವ್ರು ಏನು ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದಾರೋ, ಅವ್ರು ಕೋಪಿಸ್ಕೊಂಡು ಹೇಳ್ತಾ ಇದ್ದಾರೋ ಒಂದೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಹೀಗೆ ನಮ್ಮನ್ನು ತೊಡಸ್ಕೊಂಡ್ರು. ಕೊನೆಗೆ ಶೋ ಮೈಸೂರಲ್ಲೇ ಈ ಕಲಾಮಂದಿರದ ಹಿಂಭಾಗದಲ್ಲಿ ಈಗ ರಂಗಾಯಣ ಅಂತ ಇದೆಯಲ್ಲ, ಅದು ರಂಗಾಯಣ ಆಗಿರಲಿಲ್ಲ. ಕೆಳಗಡೆ ಗ್ಯಾಲರಿ ಒಂದು ಇದ್ರದ್ದು ಎಕ್ಸಿಬಿಷನ್ ಮಾಡಬೇಕು ಅಂಥೇಳಿ ಪ್ರಾವಿಷನ್ ಮಾಡ್ಕೊಂಡು ಕೆಳಗಡೆ ಸೆಲಾರು ಬಿಟ್ಬಿಟ್ಟಿದ್ರು. ಅದೇನು ಗಿಲಾವಾಗಿರಲಿಲ್ಲ, ಏನಿರಲಿಲ್ಲ. ಪಿಲ್ಲರ್ಗಳು ಮಧ್ಯದಲ್ಲಿ ಮಣ್ಣೆಲ್ಲ ಇತ್ತು. ಅಲ್ಲಿ ನಾಟಕ ಮಾಡಿಸಿದ್ದು, ಅಲ್ಲಿ ಸ್ಟೇಜ್ ಹಾಕಿ ಹೈವದನ ನಾಟಕನ 3 ಶೋ ಮಾಡಿಬಿಟ್ರು. 3 ಶೋ ನಮ್ಗೆ ಏನು ಗೊತ್ತೇ ಆಗಲಿಲ್ಲ. ನಾಟಕ ಹೆಂಗೆ ಅದ್ಭುತವಾಗಿ ಬಂತು ಅಂದರೆ ಎಲ್ಲ ಕೊಂಡಾಡೋಕ್ಕೆ ಶುರು ಮಾಡಿಬಿಟ್ರು. ನಿಜವಾಗ್ಲೂ ಭಾಳ ಸಂತೋಷ ಆಗೋಯ್ತು ಆಡಿಯನ್ಸ್ಗೆ. ಸಂತೋಷ ಆದಮೇಲೆ ನಮಗೇನಾಗಬೇಕು ಹೇಳಿ, ನಾವು ಪೂರ್ತಿ ಮೈ ಮರೆತುಬಿಟ್ವಿ. ಮೇಷ್ಟ್ರು ಯಾಕೆ ಹೇಳ್ಕೊಟ್ರು, ಯಾಕೆ ಹೇಳ್ಕೊಡ್ಲಿಲ್ಲ, ಇದ್ರ ಬಗ್ಗೆ ಹೋಯಿತು ಏನೂ ಇಲ್ಲ. ನಾಟಕದ ಅಲ್ಟಿಮೇಟ್ ರಿಸಲ್ಟ್ ಏನು, ಅದು ನಮ್ಮನ್ನು ಒಂದು ಹೈಟ್ ಕೂರಿಸ್ಬಿಡ್ತು. ನಿಜವಾಗ್ಲೂ ಆ ಸಂತೋಷ ಆಯಿತು. ಇಯರ್ ನನಗೀಗ ಮರ್ತೋಯ್ತು. ಇದು ಅವ್ರಿಗೆ ಯಾತಕ್ಕೆ ಮಾಡಿಸಿದ್ದು ಅಂತಂದರೆ, ನೆಹರು ಇದ್ದಾರಲ್ಲ, ಅವರ 100ನೇ ಹುಟ್ಟುಹಬ್ಬ ನಾಟ್ಯ ಸಮಾರೋಚ್ ಅಂತ, ನೆಹರು ನಾಟ್ಯ ಸಮಾರೋಚ್ ಅಂತ ಆ ವರ್ಷದಲ್ಲಿ ನಾಟಕ ಮಾಡಿಸಿದ್ದು. ಅವ್ರ ಮೂಲ ಉದ್ದೇಶ ಡೆಲ್ಲಿನಲ್ಲಿ ಸಂಗೀತ ನಾಟಕ ಅಕಾಡೆಮಿಯವರು ಆರ್ಗನೈಸ್ ಮಾಡಿದಂಥ ನಾಟಕದ ಫೆಸ್ಟಿವಲಲ್ಲಿ ಇದನ್ನು ಎಂಟ್ರಿ ಹಾಕೋದಕ್ಕೋಸ್ಕರ ಈ ನಾಟಕ ತೊಗೊಂಡಿದ್ರು ಮೈಸೂರಿನಲ್ಲಿ. ಅಲ್ಲಿ ಮಾಡಿಸೋಕ್ಕಿಂತ ಮುಂಚೆ ಅವರು ಮೊದಲು ಭೋಪಾಲಲ್ಲಿದ್ದರು, ಶ್ರೀ ಬಿ ವಿ ಕಾರಂತರು. ಅಲ್ಲೊಂದು ಶೋ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ ನಮ್ಮನ್ನು ಕರ್ಕೊಂಡೋಗಿ ಡೆಲ್ಲಿ ಮತ್ತು ಭೋಪಾಲಲ್ಲಿ ಶೋಗಳು ಮಾಡಿದ್ರು. ಅಲ್ಲೂ ಅದ್ಭುತವಾಗಿ ಬಂತು, ತುಂಬ ಚೆನ್ನಾಗಿ ಬಂತು. ಕಾರಂತರು ಇಲ್ಲಿ ರಂಗಾಯಣ ಮಾಡೋದಕ್ಕೂ ಒಂದು ಇನ್ಸ್ಪಿರೇಷನ್ ಏನಂತಂದ್ರೆ ನಾವುಗಳೇ. ಡಾಕ್ಟರ್ ಬೆತೂನ್ ಅಂತ ಒಂದು ನಾಟಕ ಮಾಡಿಸ್ತಾ ನಮ್ಮ ಗೆಳೆಯ ರಮೇಶ್ ಅಂತ, SR ರಮೇಶು. ಮಾಡಿದಾಗ ಶೋ ಟೈಮ್ನಲ್ಲಿ ನನಗೊಂದು ಮಾತು ಹೇಳ್ದ, ಬೆಂಗಳೂರಿಂದ ದೊಡ್ಡ ಇವರೆಲ್ಲ ಬಂದಿಯಾರಪ್ಪ ಥಿಯೇಟ್ರ್ ಪರ್ಸ್ನಾಲಿಟೀಸು, ಶಣೈ ತುಂಬ ಚೆನ್ನಾಗಿ ಮಾಡಬೇಕಪ್ಪ, ಮಾನ ಉಳಿಸ್ಬೇಕು. ನಂಗೆ ಕೋಪ ಬಂದ್ಬಿಡ್ತು. ಅಲ್ಲ ನಾನು ಯಾವತ್ತು ಲೋಪ ಮಾಡಿದ್ದೀನ ನಾನು ಏನಾದ್ರು? ನೀನು ಹಿಂಗೆ ಹೇಳಿದ್ರೆ ನನಗೆ ಭಾಳ ಬೇಜಾರಾಗುತ್ತೆ. ನಾನು ಸಿನ್ಸಿಯರಾಗಿ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನೋ ಅದನ್ನು ಮಾಡ್ತೀನಿ, ಬಿಟ್ಬಿಡಪ್ಪ, ನನಗೆ ತಲೆ ಕೆಡಿಸ್ಬೇಡ ನೀನು, ಯಾರು ಬರಲಿ ನಾನು ಅವ್ರಿಗೆ ಸಂತೋಷ ಕೊಡ್ತೀನಿ, ಹೋಗು ನೀನು ಅಂತ ಅಂದ್ಬಿಟ್ಟಂದೆ. ಅದು ನಾಟಕ ಅವತ್ತು ಡಾಕ್ಟರ್ ಬೆತೂನು ಭಾಳ ಪೀಕಿಗೆ ಬಂದ್ಬಿಡ್ತು, ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂತು. ಈ ನಾವೇನು ಸ್ಕೇಲ್ ಏನು, ನಾನು ಏನು ಮಾಡಿದೆ ಏನು ಅಂತ ಇವತ್ತಿಗೂ ನಾನು ಸ್ಕೇಲ್ ಏನು ಅಂತ ಗೊತ್ತಾಗಲ್ಲ. ಆ ಟೈಮ್ನಲ್ಲಿ ನಾವು ಎಷ್ಟು ರಿಹರ್ಸಲ್ ಮಾಡಿರ್ತೀವೋ ಅದರೊಳಗೆ ದಿ ಬೆಸ್ಟನ್ನ ಆಯ್ಕೆ ಮಾಡ್ಕೊಂಡು ನಾವು ಮಾಡುವಂಥದ್ದು. ಅಷ್ಟು ಮಾತ್ರ ಹೇಳ್ಬೋದು. ನಾನು ಅಷ್ಟು ಮಾಡಿದ್ದಷ್ಟೇ. ಬೇರೆ ನಾನು ಅದು ಮಾಡಿದ್ರಿಂದ ಜನಕ್ಕೆ ರೆಸ್ಪಾಂಡ್ ಆಯಿತು, ಅವ್ರು ನಮ್ಮನ್ನು ಇದು ಮಾಡಿದ್ರು, ಆ ಥರ ನಾವು ಖಚಿತವಾಗಿ ಹೇಳೋಕ್ಕಾಗಲ್ಲ. ಈಗ ಇವತ್ತಿಗೂ ನಾನು ಅದ್ರ ಬಗ್ಗೆ ನನಗೆ ಮಾಹಿತಿ ಸರಿಯಾಗಿ ಹೇಳೋಕ್ಕಾಗಲ್ಲ. ಅದು ಏನು ಹೇಳಿದ್ರು ಸುಳ್ಳಾಗುತ್ತೆ, ಅದು ಕ್ಯಾಲ್ಕುಲೇಷನ್ ಸುಳ್ಳು. ಆ ಕ್ಷಣದಲ್ಲಿ ಆಗುವಂಥ ಒಂದು ಕ್ರಿಯೆ ಇದು ಅಷ್ಟೇ. ಆ ಸಂವಹನ ಇದೆಯಲ್ಲ, ಆ ಪ್ರೇಕ್ಷಕರಿಗೂ ನಮಗೂ ಆಗುವಂಥ ಸಂವಹನ, ಅದೊಂದು ಮಿಸ್ಟ್ರಿ ಥಿಯೇಟ್ರ್ನಲ್ಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ.
ಸೊ ಹೀಗಾಗಿ ನಮ್ಮ ನಾಟಕಗಳನ್ನ ನೋಡಿದಂಥ ಕಾರಂತರು ಇನ್ಸ್ಪೈರ್ ಆಗಿ ಈ ರಂಗಾಯಣ ಬೆಂಗಳೂರಿನಲ್ಲಿ ಮಾಡಬೇಕು ಅಂತಿತ್ತು. ಭಾಳ ರಾಜಕೀಯ ನಡೀತದಕ್ಕೆ ಅಲ್ಲೇ ಮಾಡಬೇಕು ಅಂತ. ಕೊನೆಗೆ ಇಲ್ಲಿಯವರೆಲ್ಲನೂ ಹೇಳಿ ಏನೇನೋ ಮಾಡಿದ್ದಾರೆ. ಇದೇ ಈ ನಮ್ಮ ಹಿರಿಯರು ಇದ್ದಾರಲ್ಲ, ನಮ್ಮ ಡಾಕ್ಟರ್ ರತ್ನ ಮಿರ್ಲೆ, ನಮ್ಮ ರಾಮೇಶ್ವರಿ ವರ್ಮ, ಇವರೆಲ್ಲನೂ ಅವರು ಪಾಪ ಇಲ್ಲೇ ಮಾಡಿ, ನೀವು ಇಲ್ಲೇ ತುಂಬ ಚೆನ್ನಾಗಿದೆ, ಸಮೃದ್ಧಿಯಾಗಿದೆ ಥಿಯೇಟ್ರು ಅಂತೇಳಿ ಏನೋ ಹೇಳಿದ್ರು ಅಂತ ಕಾಣಿಸ್ತೆ. ಅವ್ರು ಮನಸ್ಸು ಮಾಡಿದ್ರು, ಇಲ್ಲೇ ಮಾಡಿದ್ರು ರಂಗಾಯಣದ ಆರ್ಟಿಸ್ಟ್ಗಳು ಎಲ್ಲರೂ ಅವ್ರಿಗೆ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ರು ಮೇಷ್ಟ್ರು ಅಂತಂದರೆ, ಅಮೆಚೂರ್ಸ್ ಎಲ್ಲ ನಾಟಕ ಮಾಡ್ತಾರೆ ಇಲ್ಲಿ ಕಲಾಮಂದಿರದಲ್ಲಿ. ಮುಂಚೆ ಕಲಾಮಂದಿರ ನಮಗೆ ಇರಲಿಲ್ಲ. ಅದ್ರ ಮುಂಚೆ ನಾವು ಈ ಮಹಾರಾಜ ಸೆಂಟನರಿ ಹಾಲ್ ಅಂತ ಸೆಂಟ್ನರಿ ಹಾಲು, ಆ ಸೆಂಟ್ನರಿ ಹಾಲಲ್ಲಿ 100 ನಾಟಕ ಮಾಡಿದ್ದೀನಿ ನಾನೇ. 100 ನಾಟಕ ಆಗಿರೋದು ಸೆಂಟ್ನರಿ ಹಾಲಲ್ಲಿ. 1985ನಲ್ಲಿ ಈ ಕಲಾಮಂದಿರ ಆಗಿದ್ದು ವಿಶ್ವಕನ್ನಡ ಸಮ್ಮೇಳನಕ್ಕೋಸ್ಕರ. ಆವಾಗ ಅದು ಬಿಡುಗಡೆ ಆಯಿತು. ಅದರಲ್ಲೂ ಫಸ್ಟ್ ನಾಟಕ ನಾವು ಮಾಡೋಕ್ಕಾಗಲಿಲ್ಲ, ಆಮೇಲೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ ಅದಾದಮೇಲೆ ಏನು ಅಂತಂದರೆ, ನಾಟಕಗಳು ಅದೇ ಹೇಳಿದೆ, ತಾಯಿ ಮಾಡಿದ್ವಿ ಸಮುದಾಯದಿಂದ, ಸಮತೆಂತೋನಿಂದ ಇದು ಜೋಕುಮಾರ್ ಸ್ವಾಮಿ ಮಾಡಿದ್ವಿ. ಆಮೇಲೆ ಹುಯ್ಯಲು ಡಂಗೂರವ ಅಂತ ಮಾಡಿದ್ವಿ. ಇನ್ನು ಅಲ್ಲಿ ಘಾಶಿರಾಮ್ ಕೊತ್ವಾಲ್ ಅಂತ ಅದ್ಭುತವಾದ ನಾಟಕ ಮಾಡಿಸಿದ್ದೀವಿ, ಮರಾಠಿ ನಾಟಕ ಅದು. ಅದೂ ಅದರೊಳಗೆ ಮ್ಯೂಸಿಕ್ಗೆ ಹುನ್ಗುಂದ್ ಅಂತ ಇದ್ದರು. ಅವರು ಹೇಳಿದಂಥ ಮಾತು ನಾನು ಮರಾಠಿಲಿ ನೋಡಿದ್ದೀನಿ ಚೆನ್ನಾಗಿ. ಅವರು ತಮಾಷಾ ಸ್ಟೈಲಲ್ಲಿ ಮಾಡೋರು ಅಲ್ಲಿ ಮರಾಠದಲ್ಲಿ. ಬಟ್ ಇಲ್ಲಿ ಬರೀ ವರಬಲ್ ಇತ್ತು, ಬಟ್ ಡ್ಯಾನ್ಸ್ ಇತ್ತು. ಮೇಡಮ್ಮು ಕಂಪೋಸ್ ಮಾಡಿದರು. ಒಂದೂವರೆ ತಿಂಗಳು ನಮಗೆ ಡ್ಯಾನ್ಸು ಹೇಳ್ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಿದ್ದು. ಅದ್ರ ಮೂಲಕ ನೀವು ಆ್ಯಕ್ಟಿಂಗ್ ಮಾಡಿದ್ದು ಬರೀ ಕಣ್ಣಲ್ಲಿ, ಆ ಪಾತ್ರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ನೀವು. ಇದ್ದಿದ್ದದು ಒಂದು ಸ್ವಲ್ಪ ಅವನು ಈ ಕಾಮುಕ, ಅವನ ಕ್ಯಾರೆಕ್ಟರ್ ಇರೋದು ನಾನಾ ಫಡ್ನವೀಸು ಕಾಮುಕ. ಅದು ಇನ್ನೇನು ಸ್ಟೇಜಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಎಳೆದು ಪಡೆದು ಏನು ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ನಮಗೆ ಶಾಸ್ತ್ರಗಳಿದೆ, ಮಾಡಬಾರ್ದು ಅಂತಿದೆ. ಅದನ್ನು ಮಾಡೋಗಿದ್ದರೆ ಕಣ್ಣಲ್ಲಿ ಮಾಡಬೇಕು. ಥಿಯೇಟ್ರ್ನಲ್ಲಿ ಕಣ್ಣಲ್ಲಿ ಮಾಡೋದು ಆ ಪ್ರೇಕ್ಷಕನಿಗೆ ಗೊತ್ತಾಗಬೇಕು. ಅದು ಭಾಳ ಕಷ್ಟವಾದ ಕೆಲಸ. ಹುಣ್ಮುಂದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ ಮಾಡಿದವರು ಅದನ್ನು ನೋಟಿಸ್ ಮಾಡಿದ್ರು, ನೀನು ಅದ್ಭುತವಾಗಿ ಅದನ್ನು ಮಾಡಿದೆ, ನನಗೆ ಖುಷಿ ಆಯಿತು ಅಂತ. ಆವಾಗ ನಾನು ತುಂಬ ಹೆದರಿಕೆ. ಡೈರೆಕ್ಟ್ರು ಸಿಂಧುವಳ್ಳಿ ಅನಂತಮೂರ್ತಿಯವರು, ಅವರು ಪಠ್ಯದಲ್ಲಿರುವಂಥ ಸಾಲುಗಳು ಬಿಟ್ಟು ಬೇರೆ ಏನು ಹೂನೂ ಹೇಳೋಂಗಿಲ್ಲ. ಅಷ್ಟು ಸ್ಟ್ರಿಕ್ಟ್ ಡೈರೆಕ್ಟ್ರ್ ಅವರು, ಆ್ಯಂಡ್ ವೆಲ್ ಡಿಸಿಪ್ಲಿನ್ಡ್. ಥಿಯೇಟ್ರಲ್ಲಿ ಹೆಂಗಿರಬೇಕು ಆರ್ಟಿಸ್ಟ್ಗಳು ಅನ್ನೋದನ್ನ ಪಾಠ ಹೇಳ್ಕೊಟ್ಟವ್ರೆ ಅವರು ನಮಗೆ. ಆಮೇಲೆ ಸಂಭಾಷಣೆಗಳು ಹೇಗಿರಬೇಕು ಅಂತ ಹೇಳ್ಕೊಟ್ಟಾರೆ ವಿಶ್ವನಾಥ್ ಮಿರ್ಲೆ ನಮಗೆ. ಸಂಭಾಷಣೆಗಳು ಯಾವ ರೀತಿಲಿರೋ ಅರ್ಚೋದಲ್ಲ, ಅದಕ್ಕೆ ಯಾವ ಥರ ಮಾಡ್ಯುಲೇಷನ್ ಮಾಡಬೇಕು ಅಂತ ಹೇಳ್ಕೊಟ್ಟರು ವಿಶ್ವನಾಥ್ ಮಿರ್ಲೆ ಅವರು. ಆಮೇಲೆ ಆಂಗಿಕ ಜಾಸ್ತಿ ಮಾಡಬಾರ್ದು, ಬರೀ ಬಾಡಿನ ಇಟ್ಕೊಂಡು ಬರೀ ನಿನ್ನ ವಾಯ್ಸ್ ಓವರ್ನಲ್ಲೇ ನೀನು ಅಭಿನಯ ತೋರಿಸ್ಬೇಕು ಅಂತ ಹೇಳ್ಕೊಟ್ಟವರು ಡಾಕ್ಟರ್ ನಾರತ್ನ ಅವರು. ಹಾಗೆ ಆಮೇಲೆ ಇವರು ನಮ್ಮ ರಾಮೇಶ್ವರಿ ವರ್ಮ ಅವರ ಮಿಸಸ್ಸು ಬಾಲ್ಗೋಪಾಲ್ ವರ್ಮ ಅವರು ಬ್ಯಾಕ್ ಸ್ಟೇಜು ಮತ್ತು ಬಾಕಿ ಇತ್ಯಾದಿಗಳು ಥಿಯೇಟ್ರಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು ಅವರು. ಆಗ ಅವರೆಲ್ಲ ನನ್ನ ಗುರುಗಳು. ಅವರೇ ನಾನು ಪಾಠ ಕಲಿಸಿದ್ರು. ಥಿಯೇಟ್ರ್ನಲ್ಲಿ ನಾನು ಅಷ್ಟು ಬೆಳೆಯೋದು ಕಾರಣವೇ ಅವರುಗಳು. ಆ ಹೆಣ್ಮಕ್ಳನ್ನು ಸ್ಟ್ರೈಕ್ ಮಾಡಿ ನನ್ನನ್ನು ಘಾಶಿರಾಮ್ ಕೊತ್ವಾಲ್ಗೆ ನನ್ನ ಕರ್ಕೊಂಡು ಎಂಟ್ರಿ ಮಾಡಿಸಿದ್ರು. ಒಳ್ಳೆ ಪ್ರಧಾನವಾದಂಥ ಪಾತ್ರ, ಅದ್ಭುತವಾದಂಥ ಪಾತ್ರ. ಆದರೆ ಸ್ಟ್ರಿಕ್ಟ್ ಡೈರೆಕ್ಟ್ರು. ನಾನೇನು ಬಾಲ ಬಿಚ್ಚಂಗಿಲ್ಲ, ಅಲ್ಲ ನಾನೇನು ಮಾಡೋಕ್ಕೆ ಆಗೋಗ್ತಾನೆ ಇರಲಿಲ್ಲ. ನಾನು ಯಾವ ನಾಟಕದಲ್ಲಿ ಆ ಥರ ಬಾಲ ಬಿಚ್ಚಿಲ್ಲ ಬಿಡಿ. ಅಲ್ಲಂತೂ ಏನೂ ಮಾಡೋಂಗಿಲ್ಲ. ಒಂದು ಫಸ್ಟ್ ಶೋನಲ್ಲಿ ನಾನು ಭಾಳ ಹೆದರ್ಕೊಂಡು, ಎಲ್ಲಿ ಬೈದು ಬಿಡ್ತಾರೆ ಅವರು ಸಿಂಧುವಳ್ಳಿ ಅನಂತಮೂರ್ತಿಯವರು ಡೈರೆಕ್ಟ್ರು ನನಗೆ ಅಂಥೇಳಿ ನಾನು ಭಾಳ ಹೆದರ್ಕೊಂಡೇ ಮಾಡಿದೆ. ನಿಜವಾಗ್ಲೂ ನಂದು ಆದಂಥ ಅನುಭವ ನಾನು ಹೇಳಿಬಿಡ್ತೀನಿ. ಸ್ಟಾರ್ ಆಫ್ ಮೈಸೂರಿನಲ್ಲಿ ಬಂದುಬಿಡ್ತು. ಈ ಮಧುಸೂದನ್ ಅಂತ ಇದ್ದಾನೆ, ಅವನು ಲಾ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದ. ಅವನು ಕ್ರಿಟಿಕ್ಕು, ಮೈಸೂರಿನಲ್ಲಿ ಒಬ್ಬ ಕ್ರಿಟಿಕ್ ಆಗಿದ್ದ. ಅವನು ನಾಟಕ ನೋಡಿಬಿಟ್ಟು ನಾನಾ ಫಡ್ನವೀಸನ ಪಾತ್ರ ಒಳ್ಳೆ ಹೆದರ್ಕೊಂಡು ನಿರ್ದೇಶಕರ ಹೆದರಿಕೆಗೋಸ್ಕರ ಏನು ಹುಳಿ ಮುಖ ಮಾಡಿಕೊಂಡು ಅಭಿನಯ ಮಾಡ್ದಂಗಿತ್ತು, ಫ್ರೀಯಾಗಿ ಮಾಡಲಿಲ್ಲ ಅಂಥೇಳಿ ಇಂಗ್ಲೀಷ್ನಲ್ಲಿ ಕಾಮೆಂಟ್ ಮಾಡಿಬಿಟ್ಟಿದ್ದಾನೆ ಕ್ರಿಟಿಕ್ಕು. ನೋಡಿ ಭಾಳ ಬೇಜಾರಾಗೋಯ್ತು ನನಗೆ. ಏನು ಇಷ್ಟು ಕಷ್ಟಪಟ್ಟು ಈ ಥರ ಬರೆದ್ಬಿಟ್ರಲ್ಲ, ನನಗೆಲ್ಲ ಬೈತಾರಲ್ಲ ಅಂತ. ಅದೇ ಸೇಮ್ ಶೋನ ರಿಪೀಟ್ ಮಾಡುವಾಗ ನಾರತ್ನ ಅವ್ರು ಹೇಳಿದ್ರು ನನಗೆ, ಈ ಕಾಮೆಂಟ್ ನಮಗೆ ಅವೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಡಿ, ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ, ಅದೇನು ಸೀರಿಯಸ್ ಆಗಿ ತಗೋಬೇಡ. ಬೇರೆಯವ್ರ ಅಭಿಪ್ರಾಯ ಬೇರೆ ಥರ ಇರುತ್ತೆ. ನೀವು ಈಗ ಅದೇನೇನು ಮಾಡಿದ್ರೆ ಕರೆಕ್ಷನ್ ಹಾಕ್ಕೊಳ್ಳಿ, ಭಾಳ ಫ್ರೀಯಾಗಿ ಮುಕ್ತವಾಗಿ ನೀವು ಏನು ಮಾಡಬೇಕು ಮ್ಯಾಕ್ಸಿಮಮ್ ಮಾಡಿ ಅಂತ.
ನಾನು ಇನ್ನು ಎಕ್ಸ್ಟ್ರಾ ಡೈಲಾಗೇನು ಸೇರಿಸಲಿಲ್ಲ, ಬಟ್ ಅದನ್ನೇ ಸ್ವಲ್ಪ ಗ್ಲೋರಿಫೈ ಆಗಿ ಮಾಡಿದೆ. ಒಂದು ಸೀನಲ್ಲಿ ನನಗೆ ಹೊಲಿಸಿದ್ದು ಒಂದೇ ಒಂದು ಕಾಸ್ಟ್ಯೂಮು. ಒಂದು ಪೂಜಾ ಸೀನ್ ಬರುತ್ತೆ, ಪೂಜೆ ಮಾಡ್ಕೊಂಡು ಇರೋ ಸಂದರ್ಭದಲ್ಲಿ ಈ ದೂತ ಬಂದು ನನಗೆ ಏನೋ ಮೆಸೇಜ್ ಕೊಡ್ತಾನೆ, ಅದು ಕೇಳಕ್ಕೆ ಬರಬೇಕು. ನಾನು ಎಷ್ಟೊಂದು 30-40 ಸೆಕೆಂಡ್ಸಲ್ಲಿ ನಾನು ತಿರುಗಿ ಚೇಂಜ್ ಆಗಿ ಬರಬೇಕು, ಇಷ್ಟೇ ಇರೋದು. ನನಗೇನೋ ಯೋಚನೆ ಬಂತು, ಏನಾದ್ರು ಒಂದು ಮಾಡೋಣ ಇಲ್ಲಿ ಕಸರತ್ತು ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ಗೆ ಅಲ್ಲಿ ಸೈಡ್ ವಿಂಗ್ ಹತ್ರ ನಿಂತ್ಕೊಂಡು, ನೋಡೋ ಈ ಗೌನ್ ಕೊಡ್ತೀನಿ, ಬಿಚ್ಚಿಟ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ, ನಾನು ತಕ್ಷಣ ಹಾಕೋಬೇಕು ಅಂತ, ನೀವು ಹೆಲ್ಪ್ ಮಾಡಬೇಕು ನನಗೆ ಅಂತ ಒಪ್ಪಿಗೆ ತೊಗೊಂಡ್ಮೇಲೆ ನಾನು ಅದನ್ನು ರೆಡಿ ಮಾಡಿದೆ. ಇವರು ನನಗೆ ಕರೆದ್ರು, ಅದೇನೋ ಕರೆದ್ರು, ನಾನು ಬಂದು ಅವನು ವರದಿ ಒಪ್ಪಿಸ್ತಾ ಇದ್ದಾನೆ. ಆ ವರದಿ ಯಾರು ಡೈರೆಕ್ಟ್ರೇ ಸೂತ್ರಧಾರನ ಪಾತ್ರ ಮಾಡಿರೋದು. ನನಗೆ ಒಳಗೆ ಹೆದರಿಕೆ, ಆದರೆ ರತ್ನ ಅವ್ರು ನನ್ನ ಧೈರ್ಯ ಕೊಟ್ಟಿದ್ದಾರೆ. ನಾನೇನು ಮಾಡಿದೆ, ಮಾಡಿಬಿಟ್ಟೆ ಆ ಕೆಲಸನ, ಸಣ್ಣ ಕೆಲಸನೇ ಅದು, ಮಾಡಿಬಿಟ್ಟಿದ್ದೀನಿ. ಸರಿ, ಆಮೇಲೆ ಇವರು ನೆಕ್ಸ್ಟ್ ಏನು ಮಾಡ್ತಾನೆ ಅವನು ಅನ್ನೋದು ಅವ್ರಿಗೆ ಹೆದರಿಗೆ, ಯಾರಿಗೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ನನಗೆ. ಏನೋ ಪೆದ್ದಾಗಿ ನೋಡ್ತೀಯಾ ಅದು ಅಲ್ಲಿ ಡೈಲಾಗ್ ಇರೋದನ್ನ ಹೇಳಿರೋದು, ಬೇರೆ ಏನು ಹಾಕಲ್ಲ. ಸರಿ, ಆಮೇಲೆ ಹಂಗೆ ಬೈದ್ಬಿಟ್ಟು ಹೇಳಿ ಕಳಿಸಿ ತಕ್ಷಣ ಹೋಗಿ ಗೌನನ್ನು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಸಹಾಯ ಮಾಡಿದ್ರು, ಹಾಕ್ಕೊಂಡು ವಿತಿನ್ 30 ಸೆಕೆಂಡ್ಸ್ ಒಳಗೆ ಬಂದುಬಿಟ್ಟೆ ನಾನು. ಅದೇನೋ ಒಂಚೂರು ನಡೆಯುತ್ತೆ ಸ್ಟೇಜ್ ಮೇಲೆ, ಅಷ್ಟರೊಳಗೆ ಬಂದುಬಿಡ್ಬೇಕು ನಾನು ಸೀನ್ಗೆ. ಅದು ಮಾಡಿದೆ. ಆ ಶೋನಲ್ಲಿ ಪ್ರತಿಕ್ರಿಯೆ ಹೇಗೆ ಬಂತು ಅಂದರೆ ಹೀಗೆ ಬಂತು, ಭಾಳ ಅದ್ಭುತವಾಗಿ ಮಾಡಿದ್ರು, ಹಾಗೆ ಹೀಗೆ ಭಾಳ ಚೆನ್ನಾಗಿ ಬಂತು ನಾಟಕ ಅಂಥೇಳಿ ವಿಮರ್ಶೆಗಳು ಬಂತು. ನನಗೆ ಆ ಹಿಂದೆ ಆಗಿದ್ದಂಥ ಆ ದುಃಖ ಇತ್ತಲ್ಲ ಮರ್ತೋಯ್ತು, ಸಂತೋಷ ಬಂತು ಎಲ್ಲ. ಆಮೇಲೆ ಹುನ್ಮುಂದವರು ಭಾಳ ಇದು ಹೇಳಿದ್ರು ನನ್ನ ಆ್ಯಕ್ಟಿಂಗ್ ಬಗ್ಗೆ. ಆಯಿತು, ಈ ಥರದ ಹಲವಾರು ನಾಟಕ ಸಮತೆಂತೂನಲ್ಲಿ ಮಾಡಿದ್ದೀನಿ. ಅಮರ್ ಕಲಾ ಸಂಘದಲ್ಲಂತೂ ಅವರು ಭ್ರಮೆ ಈ ಥರದ ನಾಟಕಗಳೆಲ್ಲ ಮಾಡ್ತಿದ್ರು. ಅದು ಅವರಾದ ನಂತರ ನಮ್ಮ ಹತ್ರನೂ ಅವ್ರು ಮಾಡಿದ್ದೆಲ್ಲ ನಾಟಕಗಳನ್ನ ಕೆಲವರು ಎಲ್ಲ ಮಾಡಿಸ್ಯಾರೆ. ಯಾವ್ಯಾವುದು ಭ್ರಮೆ, ಆಮೇಲೆ GB ಶಿವಾನಂದ ಅವ್ರ ಕೈಯಲ್ಲಿ ಡೈರೆಕ್ಷನಲ್ಲಿ ಔರಂಗಜೇಬನ ಪಾತ್ರ ಮಾಡಿದೆ. ಶಹಜಾನ್ ಮಾಡಿಸಿದ್ರು. ಆಮೇಲೆ ಆವಾಗ ಯೋಗ ನರಸಿಂಹ ಅಂತ ಇದ್ದರು, ಅವರೆಲ್ಲ ಕಣಗಾಲ್ ಪುಟ್ಟಣ್ಣ ಇವರು ಫಿಲ್ಮ್ಗಳೆಲ್ಲ ಕೆಲಸ ಮಾಡ್ತಾಯಿದ್ರು. ಅವರು ಒಳ್ಳೆ ಮ್ಯೂಸಿಷಿಯನ್, ಅವರು ಒಳ್ಳೆ ನಿರ್ದೇಶಕರು. ಅವ್ರದ್ದೇ ಒಂದು ಕಂಪ್ನಿ ಇತ್ತಂತೆ ಹಿಂದೆ, ನಾಟಕದ ಕಂಪ್ನಿ. ಅವರ ಡೈರೆಕ್ಷನಲ್ಲಿ ಕೈಕಾರಾಣಿ ಅಂತ ಮಾಡಿದ್ದೀನಿ. ಆಮೇಲೆ ಸಾಹುಕಾರ ಅಂತ ಮಾಡಿದ್ದೀನಿ ನಾಟಕನ. ಅದರೊಳಗೆ ಒಳ್ಳೆ ಪಾತ್ರಗಳು ಮಾಡಿಸ್ಯಾರ ನನ್ನ ಕೈಲಿ. ಆಮೇಲೆ ತೊಗ್ಲಕ್ ಮಾಡಿದ್ದೀನಿ. ತೊಗ್ಲಕ್ ನೋಡಿ ಅಮರ್ ಕಲಾ ಸಂಘದಲ್ಲೂ ಮಾಡಿದ್ದೀನಿ. ಅಮರ್ ಕಲಾ ಸಂಘದಲ್ಲಿ ತೊಗ್ಲಕ್ ಮಾಡಿದಾಗ ನಾನು ಅಜೀಜನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅದೇ ಸಮತೆ ಅಂತವರು ತೊಗ್ಲಕ್ ಮಾಡಿಸಿದ್ರು. ಆಗ ಅಲ್ಲಿ ನನಗೆ ಶಿಹಾಬುದ್ದೀನ್ ಮಾಡಿಸಿದ್ರು ನನ್ನ ಕೈಲಿ. ಆ ಶಿಹಾಬುದ್ದೀನ್ ಮಾಡುವಾಗಲೇ ಕೈಗೆ ಎತ್ತಬೇಡಿ, ನೀವು ಹಾಗೆ ಮಾಡಬೇಕು ಅಂತ ನಾರತ್ನ ಅವ್ರು ನನಗೆ ಕಲಿಸ್ಕೊಟ್ಟಿದ್ದು. ಅದು ಅಭಿನಯಕ್ಕೆ ಒಂದು ಭಾಳ ಸಪೋರ್ಟ್ ಮಾಡ್ತು ನನಗೆ. ನಂತರದಲ್ಲಿ ಅದೇ ಅಮರ್ ಕಲಾ ಸಂಘದಲ್ಲಿ ಇನ್ನೊಂದು ಸತಿ ತೊಗಲಕ್ ಮಾಡಿದಾಗ ನಾನು, ಇಲ್ಲ ವಾಸು ನಾನು ಬೇರೆ ಮಾಡ್ತೀನಿ, ಇಮಾಮುದ್ದೀನ್ ಇದೆಯಲ್ಲ ಆ ಪಾತ್ರ, ಅಯ್ಯೋ ಅದು ಡಿಲೀಟ್ ಮಾಡಿಬಿಟ್ಟಿದ್ದೆ, ನಾನು ಯಾರೂ ಮಾಡಿಲ್ಲ ಅದನ್ನು, ನಾನು ಮಾಡ್ತೀನಿ, ನಾನು ಓದಿದೆ ಅದನ್ನು, ತುಂಬ ಚೆನ್ನಾಗಿದೆ, ಒಂದೇ ಸೀನಾದರೂ ಭಾಳ ಅದ್ಭುತವಾಗಿದೆ ಆ ಕ್ಯಾರೆಕ್ಟರ್, ನಾನು ಮಾಡ್ತೀನಿ ಅಂದೆ. ನೋಡಿ, ಆ ಶೋ ಮಾಡಿದಾಗ ನಾನೇ ಡಿಮಾಂಡ್ ಮಾಡಿ ಇಮಾಮುದ್ದೀನ್ ಅಂತ ಆ ಪಾತ್ರ ನಾನು ಮಾಡ್ತೀನಿ ಅಂತ ಹೇಳಿದ್ದು ಅದೊಂದೇ ನಾಟಕದಲ್ಲಿ ನಾನು. ಏಕೆಂದರೆ ಇವರೆಲ್ಲನೂ ಅದು ಏನು ಮಾಡೋದು ಬೇಡ, ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡ್ರು. ಅಲ್ಲಿರೋದೇ ಒಂದು ಡೈಲಾಗು, ನನಗೂ ಇನ್ನೂ ನಿನ್ನ ಮೇಲೆ ನಂಬಿಕೆ ಬರಲ್ಲ ಸುಲ್ತಾನ ಅಂತ ಅನ್ನೋದು. ಯಾರು ತೊಗಲಕ್ಕೆ ಹೇಳೋದು, ತೊಗಲಕ್ಕಿಗೆ ಇಮಾಮುದ್ದೀನ್ ಹೇಳ್ತಾನೆ, ಈ ತೊಗಲಕ್ಕೂ ಯುದ್ಧಕ್ಕೆ ಹೋಗೋ ಬದಲು ಅವನ ಥರನೇ ಇರೋ ಇಮಾಮುದ್ದೀನನ್ನ ಇವನು ಹೇಳಿ ಕಳಿಸ್ತಾನೆ, ನೀನು ಹೋಗು ಯುದ್ಧಕ್ಕೆ ಅಂತಂದ್ಬಿಟ್ಟು. ಗ್ಯಾರಂಟಿ ಅವ್ನು ಸಾಯ್ತಾನೆ ಅಂತ ಗೊತ್ತು ಇಮಾಮುದ್ದೀನ್ಗೆ. ಹೀಗೆ ಆ ಪಾತ್ರ ಆ ಥರದ್ದು ಮಾಡೋ ಚಾನ್ಸ್ ಸಿಕ್ತು. ಒಂದೇ ನಾಟಕದಲ್ಲಿ ಈ ಥರ 3 ಪಾತ್ರಗಳು ಮಾಡಿದ್ದೀನಿ ಬೇರೆ ಬೇರೆ ಸಂದರ್ಭಗಳಲ್ಲಿ. ಯೋಗ ನರಸಿಂಹ ಅವರು ಅಮರ್ ಕಲಾ ಸಂಘಕ್ಕೆ ಬರೆದಾಗ, ಅವರು ಕೈಕಾರಾಣಿ ಬರೆದಾಗ ದಶರಥ ನಾನೇ ಮಾಡಬೇಕು ಅಂತ ನನ್ನ ಹತ್ರ ಪರ್ಸನಲಾಗಿ ಹೇಳಿದ್ದು. ನೀವು ಸಹ ನೀವು ಡಿಮಾಂಡ್ ಮಾಡಬೇಡಿ, ನಿಮ್ಗೆ ಅವ್ರು ಅವಕಾಶ ಕೊಡ್ತಾಯಿದ್ರು ನಾಟಕ ಮಾಡೋದಕ್ಕೆ, ನೀವು ಅದನ್ನು ಡೈರೆಕ್ಟ್ ಮಾಡಿ, ಒಂದು ಟೈಮ್ ಬರುತ್ತೆ ಬಂದಾಗ ದೇವರು ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ, ಖಂಡಿತವಾಗ್ಲೂ ಅವಕಾಶ ಬರುತ್ತೆ, ನಾನು ಮಾಡಿಕೊಡ್ತೀನಿ ಅಂತಂದೆ. ಆ ಸಂದರ್ಭದಲ್ಲಿ ದಶರಥ ಯಾರು ನಮ್ಮ ರೈಲ್ವೆ ರಾಮನಾಥ್ ಅಂತಿದ್ದರು, ಅವರು ಮೊದಲು ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ದ್ವಾರಕಿ ಅಂತ ಹೇಳಿದ್ನ, ತಮಾಷ್ ಮಾಧವ್ ಅವರ ಮಗ ದ್ವಾರಕಿ, ಅವನು ಮಾಡಬೇಕಾಗಿ ಬಂತು. ಅವನಿಗೆ ಇಂಗ್ಲೀಷ್ ಆ್ಯಕ್ಸೆಂಟ್ಸು, ಕನ್ನಡ ಸರಿಯಾಗಿ ಬರ್ತಿರ್ಲಿಲ್ಲ ಆವಾಗ. ಅವನ್ನ ಒಂದು ಪಾರ್ಕ್ ಹತ್ರ, ಯುವರಾಜಾಸ್ ಕಾಲೇಜ್ ಹತ್ರ, ಅಲ್ಲಿ ಪಾರ್ಕಲ್ಲಿ ಕೂರಿಸ್ಕೊಂಡು ಬೇವಿನ ಮರದ ಕೆಳಗಡೆ ಯೋಗಣ್ಣ ಏನು ಹೇಳ್ಕೊಟ್ಟಿದ್ರು ಅದೇ ಇಂಟೋನೇಷನ್ ಅವ್ನಿಗೆ ಹೇಳಿ, ಇದೇ ರಾಗದಲ್ಲಿ ಬರಬೇಕಪ್ಪ, ಕಂಪ್ನಿ ನಾಟಕ ಮಾಡ್ತಾಯಿದ್ದಿದ್ದು ಆ ಸ್ಟೈಲ್ ಹೌದು, ಹಾಗೇ ಮಾಡಬೇಕು
ಅಂಥೇಳಿ ಎಲ್ಲ ಮಾಡಿಸಿ ಅವನ ಕತೆ ಪ್ರಿಪೇರ್ ಆಗಿ ಅವನ ಕೈಲಿ ದಶರಥ ಮಾಡಿಸಿದ್ವಿ. ನಾನು ರಾಮನ ಪಾತ್ರ ಮಾಡ್ತಿದ್ದೆ ಅದರೊಳಗೆ, ಯಾಕೆಂದರೆ ನಾನು ಹಾಡ್ತೀನಲ್ಲ. ವಾಸು ಹೇಳೋರು, ವಾಸುದೇವಮೂರ್ತಿ ಆ ತಂಡದ ಇವರು ಇಲ್ಲ ಶಣೈ ಹಾಡ್ತಾರೆ, ಒಂದು ಸೀಸಪದ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಆಡ್ತಾರವರು. ರಾಮನ ಪಾತ್ರನ ಕಂಟಿನ್ಯೂ ಮಾಡಿಬಿಡಲಿಲ್ಲ ಅವರು. ಇವರು ಪಾಪ ಒಳಗಡೆ ಸಂಘ ನಿರ್ದೇಶಕರು ಯೋಗ ನರಸಿಂಹ ಅವ್ರಿಗೆ ಏನು ತಪ್ಪೋಗ್ತಾ ಇದೆಯಲ್ಲ, ಈಗಲೂ ಸಿಗ್ತಾ ಇಲ್ವಲ್ಲ ಅವ್ರಿಗೆ ಅಂತ ಒಂದು ಸಮಯ ಬಂತು. ನಾನು ದಶರಥ ಮಾಡೋಂಥ ಅವಕಾಶ ನನಗೆ ಸಿಕ್ತು. ಇದೇ ಜಗನ್ಮೋಹನ್ ಪ್ಯಾಲೇಸಲ್ಲಿ ನಾನು ಆ ಪಾತ್ರ ಮಾಡಿದೆ. ಅವರು ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿತ್ತು ಅವರಿಗೆ. ಅವ್ರು ನಾನು ನೋಡ್ತಾ ಇದ್ದೆ, ಮೈ ಮರೆತುಬಿಡ್ತಾರೆ ಇವರು, ನನಗೆ ಗೊತ್ತು ನನಗೆ ಅಂತಂದ್ಬಿಟ್ಟು ಯಾವುದಕ್ಕೂ ಇರಲಿ ಅಲ್ಲಿ ಒಂದು ಮ್ಯೂಸಿಕ್ ಒಂದು ಹಿನ್ನೆಲೆ ಬರಬೇಕಾಗತ್ತೆ. ಯಾವುದೋ ವೈಲಿನು ಮತ್ತು ಮೆಂಡ್ಲಿನೋ ಏನು ಹೇಳ್ತಾರಲ್ಲ, ಗಿಟಾರ್ ಟೈಪ್ ಇರುತ್ತಲ್ಲ, ಮ್ಯಾಂಡಲಿನು ಅವನು ಗಣೇಶ ತ್ಯಾಗರಾಜ್ ಅಂತ ಹೇಳಿ ಅವನು ವೈಲಿನ್ ನುಡಿಸ್ತಾ ಇದ್ದ. ಆಮೇಲೆ ಗಣೇಶ ಮ್ಯಾಂಡ್ಲಿನ್ ನುಡಿಸ್ತಾಯಿದ್ರು. ಅವರು ಮ್ಯೂಷಿಯನ್ಸ್ ಅವರೆಲ್ಲ ನಾವೇ. ಆಮೇಲೆ ಹಾರ್ಮೋನಿಯಂ ಪೆಟ್ಟಿಗೆ ನಮ್ಮ ಯೋಗ ನರಸಿಂಹ ಅವರೇ ಹಿಡ್ಕೊಂಡಿದ್ದರು. ಅವರು ಅಕಸ್ಮಾತ್ ಪೆಟ್ಟಿಗೆ ನಮ್ಮ ಮನೆ ಹಿಡಿದೇ ಇದ್ದರೆ, ನೀವು ಸ್ವಲ್ಪ ನನಗೆ ಸಪೋರ್ಟ್ ಕೊಡ್ರಪ್ಪ, ಇಲ್ಲದ್ರೆ ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲ ಮ್ಯೂಸಿಕ್ಕೇ ಅದಕ್ಕೆ ಪ್ರಧಾನ. ಆ ರಸ ದುಃಖ ರಸ ಬರಬೇಕಾದ್ರೆ ನಾನು ಥಿಯೇಟ್ರಲ್ಲಿ ಮ್ಯೂಸಿಕ್ ಯಾಕೆ ಇಂಪಾರ್ಟೆಂಟು, ಅದು ವಾದಗಳು ಬೇರೆ ಬೇರೆ ಇದೆ. ಕಾರಂತ ಒಂಥರ ಹೇಳ್ತಾರೆ, ಯೋಗಣ್ಣ ಒಂಥರ ಹೇಳ್ತಾರೆ. ಎರಡೂ ಸರಿಯೇ. ಅದು ಪೂರ್ತಿ ಸಂಗೀತ ಆಗಬೇಕು ಆಗಬಾರ್ದು ಅಂತನ್ನೋದು ಕಾರಂತರ ವಾದ ಇದೆ. ಇವರು ಸಂಗೀತವೂ ಇದಕ್ಕೆ ಮೂಡನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದು ವಾದ ಯೋಗ ನರಸಿಂಹ ಅವ್ರದ್ದು. ಎರಡು ಬೇರೆ ಬೇರೆ ಸ್ಕೂಲ್ಸ್ ಆದ್ದರಿಂದ ನಾನು ಎರಡನ್ನೂ ಒಪ್ಕೊಳ್ತೀನಿ. ಬಟ್ ನನಗೆ ಆ ನಾಟಕದಲ್ಲಿ ಕೈಕಾರಾಣಿನಲ್ಲಿ ಮ್ಯೂಸಿಕ್ಕು ಆ ಪರ್ಟಿಕ್ಯುಲರ್ ಸೀನ್ಗೆ ದಶರಥನ ಇವನಿಗೆ ರಾಮನಿಗೆ ವನವಾಸ ಕೇಳಿಬಿಟ್ಟು ಕಳಿಸ್ಬಿಡ್ತಾಳೆ. ಕಳಿಸಿದ ಮೇಲೆ ಅವನು ಹೋದ್ಮೇಲೆ ಪಶ್ಚಾತ್ತಾಪ ಪಡ್ತಾನೆ ದಶರಥ. ಬಟ್ಟು ಅವನು ಆ ದುಃಖದಿಂದ ಹೇಳ್ತಾನೆ, ನಂದು ಆಯಿತು ಮುಗೀತು, ಇನ್ನು ನಮ್ಮ ರಘುವಂಶ ರಾಹುಗ್ರಸ್ತವಾಗಿ ಹೋಗುತ್ತೆ ಅಂತ ಒಂದು ಡೈಲಾಗ್ ಮೂಲಕ ಅವನು ಸತ್ತೋಗ್ತಾನೆ. ಆ ನಾಟಕ ಶೋ ನೋಡಿದವರು ಒಂದು ಪೀಕಿಗೆ ಹೋಗ್ಬಿಡ್ತಲ್ಲ, ಅದು ಆಯಿತು ಮುಗೀತು ನಾಟಕ ಅಂದ್ಬಿಟ್ಟು ಆಡಿಯನ್ಸಲ್ಲಿ ಎದ್ಬಿಟ್ಟು ಹೋಗೋಕೆ ಹೊರಟರು. ಆವಾಗ ನಮ್ಮ ವಾಸುದೇವ ಮೂರ್ತಿಗಳು ಇಲ್ಲ ಕೂತ್ಕೊಳ್ಳಿ, ನಾಟಕ ಮುಗಿದಿಲ್ಲ, ಇನ್ನೂ ಇದೆ ಮುಂದಕ್ಕೆ ಅಂಥೇಳಿ ಅವ್ರನ್ನ ಕೂರಿಸಿ ಸಮಾಧಾನ ಮಾಡಿದ್ರು. ಆಗ ನಾನು ಆ ನಾಟಕದಲ್ಲಿ ನನಗೆ ಸಿಕ್ಕಂಥ ಅನುಭವ ನೋಡಿದ್ರೆ, ಆ ಯೋಗ ನರಸಿಂಹ ನಿರ್ದೇಶಕರು ಪಾಪ ಅವರು ನಾಟಕದ ಇದು ಪೆಟ್ಟಿಗೆ ಹಾರ್ಮೋನಿಯಂ ಪೆಟ್ಟಿಗೆ ಹಿಡ್ಕೊಳ್ಳೋದು ಬಿಟ್ಬಿಟ್ಟು ನಶೆ ಹಿಡ್ಕೊಂಡು ಮೂಸ್ಕೊಂಡು ಕೂತ್ಕೊಂಡು ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಆನಂದ ಆಗ್ತಾಯಿದೆ ಆ ಸೀನ್ ನೋಡಿ. ಈಗಲಾದ್ರೂ ಒಂದು ಮಾಡೋರಲ್ಲ ಇವರು, ಒಂದೊಂದು ಏನೋ ಅನ್ನಿಸ್ತೋ ಏನೋ ಪಾಪ ಭಾಳ ಮೈ ಮರೆತುಬಿಟ್ಟಿದ್ದರು. ನನಗೆ ಆ ಅನುಭವ ಅದು ಒಂದು ಗುರುಗಳಿಗೆ ನಾನು ಕೊಟ್ಟಂಥ ಒಂದು ನನ್ನ ಒಂದು ಇದು ಅಷ್ಟೇ. ಅದರೊಳಗೆ ಏನು ವಿಶೇಷ ಏನಿಲ್ಲ. ನಾನು ಬೇಕು ಅಂತ ಎಕ್ಸ್ಟ್ರಾ ನಾನು ಎನರ್ಜಿ ಏನೋ ಹಾಕಿ ಮಾಡಿದ್ದಲ್ಲ. ಅದಕ್ಕೆ ಸಹಾಯ ಮಾಡಿದ್ದೇ ಮ್ಯೂಸಿಕ್ಕು ಹಿನ್ನೆಲೆ. ಇದು ಇರುವಂಥ ಸತ್ಯ. ಬೇರೆಯವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಯಿತಾ. ನನ್ನ ಸಹ ನಟಿಯಾಗಿ ಮಾಡ್ತಾಯಿದ್ರು ತಾರಾ ಅಂತ ಒಬ್ಬಳು ಮಾಡ್ತಿದ್ಲು, ಕೈಕೇರೋಲ್ಲ ಅವಳೇ ಮಾಡಿದ್ದು. ಅವಳು ಕಲ್ಲು ಹೆಂಗೆ ಅಂದರೆ, ಅವಳು ಅದ್ಭುತ ನಟಿ. ಈ ಸ್ಕ್ರಿಪ್ಟಲ್ಲಿರೋ ಎಲ್ಲ ಪಾತ್ರದ ಡೈಲಾಗ್ ಅವಳು ಒಬ್ಬಳೇ ಬೇಕಾದ್ರೆ ಹೇಳ್ತಾಳೆ. ಅಷ್ಟು ನೆನಪಿನ ಶಕ್ತಿ ಅವಳಿಗೆ. ಅವ್ರು ಯಾರು ಸ್ಟೇಜ್ ಮೇಲೆ ನಾವು ತಪ್ಪೋಗ್ಬಿಟ್ರೆ ಅವ್ರಿಗೆ ಕ್ಲೀನಾಗಿ ಸಪೋರ್ಟ್ ಮಾಡ್ತಾಳೆ. ಆ ಡೈಲಾಗ್ನ ಜ್ಞಾಪಿಸ್ಕೊಟ್ಬಿಡ್ತಾಳೆ ಕಿವಿ ಹತ್ರ ಬಂದು. ಅಂಥ ಎಕ್ಸ್ಪರ್ಟ್ ಅವಳು. ಅಂಥವಳು ನಾನು ನನ್ನ ಅಭಿನಯ ಮಾಡ್ತಿರ್ಬೇಕಾದ್ರೆ ಎಂದೂ ಸ್ಟೇಜಲ್ಲಿ ಅಂಥ ಒಂದು ಭಾವುಕಳಾಗಿದ್ದವಳು ಅಲ್ಲ ಅವಳು. ಅವತ್ತು ನಾನು ಆ್ಯಕ್ಟಿಂಗ್ ಅಂದರೆ ನಾನು 70% ಅಷ್ಟೇ ಅಭಿನಯ, ಅಂದರೆ ನಾನು ಆ ಪಾತ್ರದಲ್ಲಿ ಇರ್ತೀನಿ. 30% ಒಳಗಡೆ ನಾನು ಇದ್ದೇ ಇರ್ತೀನಿ. ಇಲ್ಲದೆ ಮೈ ಬರೆದ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ನನಗೇ ಆಗಿಬಿಟ್ರೆ ಏನು ಮಾಡೋದು, ಈ ಹೆದರಿಕೆ ನನಗೆ ಯಾವತ್ತೂ ಇರ್ತಾಯಿತ್ತು. ಸೊ ಹಾಗಾಗಿ ನಾನು ಕೇರ್ಫುಲ್ಲಾಗಿ ಇರ್ತಿದ್ದೆ. ಅವಳು ನೋಡ್ತಾ ಇದ್ದೀನಿ ನಾನು, ಅಳ್ತಾ ಇದ್ದಾಳೆ, ಬಿಕ್ಕಿ ಅಳ್ತಾ ಇದ್ದಾಳೆ. ಕಣ್ಣುಗಳೆಲ್ಲ ಕೆಂಪಾಗ್ಬಿಟ್ಟಿದೆ. ಇದೇನಿದು ಅಂತ ನಾನು ಅಂದ್ಕೊಂಡು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ದುಃಖ ರಸ ತಾನೆ. ಆ ದುಃಖ ಮಾಡುವಾಗ ನನಗೂ ಕಣ್ಣಲ್ಲಿ ನೀರು ಬರೋದೆಲ್ಲ ಇದು. ನಾನು ನ್ಯಾಚುರಲಾಗಿ ಕಣ್ಣಲ್ಲಿ ನೀರು ಬರ್ತಿತ್ತು. ಬಿಕಾಸ್ ಮ್ಯೂಸಿಕ್ ನನಗೆ ಸಪೋರ್ಟ್ ಮಾಡ್ತಾಯಿತ್ತು. ಆ ರಾಗ ನನಗೆ ಸಪೋರ್ಟ್ ಮಾಡ್ತಾಯಿತ್ತು, ಕಣ್ಣಲ್ಲೂ ನೀರು ಬರ್ತಾಯಿತ್ತು. ನನಗೆ ಅದ್ಭುತವಾಗಿ ಆ್ಯಕ್ಟಿಂಗ್ ಸಪೋರ್ಟ್ ಆಗಿದ್ದರಿಂದ ನಾನು ಆರಾಮಾಗಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಆಯಿತು, ನಾನು ಸತ್ತೋದ ಮೇಲೆ ಬ್ಲ್ಯಾಕ್ಔಟ್ ಆದಮೇಲೆ ಪಕ್ಕದಲ್ಲಿ ಆ ಸೈಡ್ ವಿಂಗಲ್ಲಿ ನಾನು ಅವಳು ಕೇಳಿದೆ, ಏನು ತಾರ ಇಷ್ಟೊಂದು ಅಳ್ತಾ ಇದ್ದೀನಿ ನೀನು, ಏನಾಯ್ತು ನಿನಗೆ ಅಂತಂದ. ಏನೋ ಹಿಂಗೆ ಮಾತಾಡ್ತೀಯಾ ನೀನು, ಹಂಗೆ ಕೊಟ್ಟಾಗ ನಾನೇನು ಸುಮ್ಮನೆ ಇರೋಕ್ಕಾಗುತ್ತೆ, ನಾನು ಕಲ್ತಾರ, ನೀನು ಕೊಟ್ಟೆ ನಾನು ತಗೊಂಡೆ ಅಂತಂದ್ಲು. ಅಲ್ವಾ, ಥಿಯೇಟ್ರ್ನಲ್ಲಿ ಇದೊಂದು ಹೊಸ ಭಾಷೆ ನೋಡಿ. ಒಬ್ಬ ಆರ್ಟಿಸ್ಟ್ನಿಂದ ನನಗೆ ಬಂದದ್ದು ಫಸ್ಟ್ ಟೈಮ್. ಇದು ಎಲ್ಲರೂ ತಿಳ್ಕೊಬೇಕಾಗಿದ್ದು. ಒಬ್ಬ ಕೊಟ್ಟಾಗ ಅದನ್ನು ಇನ್ನೊಬ್ಬರು ತಗೋಬೇಕು.
ಅಂದರೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಇನ್ ಥಿಯೇಟರ್. ಅದು ಬೇಸಿಕ್ ಅರ್ಥ ಆಗದೆ ಇದ್ದರೆ ಥಿಯೇಟ್ರಲ್ಲಿ ಇದ್ದು ಪ್ರಯೋಜನ ಇಲ್ಲ. ನನ್ನ ಪಾಡಿಗೆ ನನ್ನ ಪಾತ್ರ ಇಂಪಾರ್ಟೆಂಟು, ನನ್ನ ಪಾತ್ರ ಹೆಂಗೆ ಮಾಡಬೇಕು ನನಗೆ ಗೊತ್ತು, ನಾನು ಮಾಡ್ತೀನಿ ಅನ್ನೋ ಅಲ್ಲ. ಅಲ್ಲಿ ಬರುವಂಥ ಒಬ್ಬ ದೂತನ ಪಾತ್ರ, ಸಣ್ಣ ಈಟಿ ಪಾತ್ರವಾದರೂ ಅದು ಸ್ಪಂದಿಸಬೇಕು ಈ ಪಾತ್ರಕ್ಕೆ. ಆ ಥರ ಇವನು ಆ್ಯಕ್ಟ್ ಮಾಡಬೇಕು, ಅವನು ಸ್ಪಂದಿಸೋ ಥರ ಇರಬೇಕು. ಅದಾದಾಗಲೇ ಟೋಟಲಿ ಇಂಪ್ಯಾಕ್ಟು ಚೆನ್ನಾಗಿ ಬರುತ್ತೆ. ಆಯಿತು, ಅಮರ ಕಲಾ ಸಂಘ ಆಯಿತು, ಈ ಕಡೆ ಇದಾಯಿತು, ಸಮುದಾಯ ಆಯಿತು, ಸಮತೆಂತು ಆಯಿತು. ಕಲಾಪ್ರಿಯ ಅನ್ನೋದು ಹಳೆ ತಂಡ. ಇವರು ಹೈವದನ ಮಾಡೋಕ್ಕಿಂತ ಬಿ ವಿ ಕಾರಂತರು ಹೈವದನ ಮಾಡೋಕ್ಕಿಂತ ಮುಂಚೆನೇ ಕಲಾಪ್ರಿಯ ತಂಡದವರು ಇದು ಹೈವದನ ಮಾಡಿಸ್ಬಿಟ್ಟಿದ್ದಾರೆ. ಎಚ್ ಎಸ್ ಉಮೇಶ್ ಅಂತ ನನಗೆ ಹೇಳಿರು, ಅವರು ಶಾರದಾ ವಿಲಾಸಲ್ಲಿ ಪ್ರೊಫೆಸರ್ ಆಗಿದ್ದವರು, ಆಮೇಲೆ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದರು. ಈಸ್ ಓನ್ಲಿ ದ ಮ್ಯಾನ್ ಇನ್ ಮೈಸೂರು ವೆರಿ ಆ್ಯಕ್ಟಿವ್ ಇನ್ ಥಿಯೇಟರ್, ವೆರಿ ಆ್ಯಕ್ಟಿವ್, ಸಿನ್ಸಿಯರ್ ಆ್ಯಂಡ್ ಆ್ಯಕ್ಟಿವ್, ದ ಬೆಸ್ಟ್ ಡೈರೆಕ್ಟರ್. ಮಿನಿಮಮ್ ಕಾಸ್ಟಲ್ಲಿ ಎಷ್ಟು ನೀವು ಎಫೆಕ್ಟನ್ನ ನಿಮಗೆ ಥಿಯೇಟ್ರಲ್ಲಿ ಕೊಡಬೇಕು ಅನ್ನೋದು ಕಲಿಬೇಕಾದ್ರೆ ಆ ಉಮೇಶಿಂದ ಕಲಿಬೇಕು. ಅವನಿಂದ ಸುಮಾರು ನಾನು ಪಾಠ ಕಲ್ತಿದ್ದೀನಿ. ಗಾಂಧಿ ಅನ್ನೋ ನಾಟಕಕ್ಕೆ ಅವನೇ ಮಾಡಿಸಿದ್ದು ನಾಟಕನ ಯಾರು ತೊಗೊಳಕ್ಕಾಗ್ತಿರಲಿಲ್ಲ, ಅಷ್ಟು ಕಷ್ಟವಾದ ನಾಟಕ ಅದು. ಆ ನಾಟಕಕ್ಕೆ ಅವನು ಶಾರದಾ ವಿಲಾಸ್ ಕಾಲೇಜಲ್ಲಿ ಕೂತ್ಕೊಂಡು ಫ್ರೀ ಟೈಮ್ನಲ್ಲಿ ಇಡೀ ಡಿಸೈನು ಯಾವುದು ಸೆಟ್ಟಿಗೆ ಏನೇನು ಬೇಕೋ ಎಲ್ಲನೂ ಡಯಾಗ್ರಾಮು ಅದನ್ನೆಲ್ಲ ಡಿಗ್ರಿಗಳಲ್ಲಿ ಕಟ್ ಮಾಡಿ ಅದನ್ನು ಶೀಟ್ಗಳನ್ನ ಆ ಶೀಟ್ಗಳಲ್ಲಿ ಆಯಾ ಕಲ್ಲರ್ಗಳನ್ನ ಹೊಡೆಸಿ ನನ್ನ ಕೈಲೂ ನಾನು ಕೂತ್ಕೊಂಡೆ ಒಂದು ಒಳ್ಳೆ ಅದ್ಭುತವಾದಂಥ ಸೆಟ್ ಮಾಡಿಬಿಟ್ಟಿದ್ದೀವಿ. ಅದು ಸೆಟ್ ಒಂದು ಗೊತ್ತಾಗಿದ್ದು ನಮ್ಗೆ ಕಂಪ್ಲೀಟ್ ಆದಮೇಲೆ ಇವನಿಗೆ ಪೂರ್ತಿ ಈ ಉಮೇಶನಿಗೆ ತಲೆನಲ್ಲಿ ಇತ್ತು ಡಿಸೈನ್ ಏನು ಅಂತ. ಹಾಗೆ ಒಬ್ಬರು ಈಗ ಅವಿನಾಶ್ ಅಂತ ಹೇಳ್ತೀವಿ, ರವೀಂದ್ರ ಅಂತ ಅವನ ಹೆಸರು, ಯು ಆರ್ ಅನಂತಮೂರ್ತಿ ಶಿಷ್ಯರು ಅವಾಗೆಲ್ಲನೂ, ಈ ಇಂಗ್ಲೀಷ್ ಡಿಪಾರ್ಟ್ಮೆಂಟು ಸ್ಟೂಡೆಂಟ್ಸ್ ಅವರು ಗಂಗೋತ್ರಿಯಲ್ಲಿ. ನೈಟ್ ಆಫ್ ಜನವರಿ 16 ಅಂತ ಒಂದು ಇಂಗ್ಲೀಷ್ ನಾಟಕ ಮಾಡಿಸೋರು. ಆ ನಾಟಕಕ್ಕೆ ಹೆಂಗೋ ಏನೋ ರವೀಂದ್ರನ ಸ್ನೇಹ ಇವನಿಗಿತ್ತೋ ಏನೋ ಉಮೇಶನಿಗೆ ಗೊತ್ತಿಲ್ಲ, ಬ್ಯಾಕ್ ಸ್ಟೇಜ್ ನಾವು ಮಾಡ್ತೀವಿ ಅಂತ ಒಪ್ಕೊಂಬಿಟ್ಟು ಅವನ ಜೊತೆ ನಾನು ಹೋಗಿದ್ದೆ. ನಾನು ಉಮೇಶ ಇಬ್ಬರೂ ಸೇರಿಕೊಂಡು ಆ ಕೋರ್ಟ್ ಸೆಟ್ಟು ಅದಕ್ಕೆ ಹಾಕಬೇಕಾಯ್ತು, ಒಂದು ಕೋರ್ಟಿಂದು ಆ ಕಟ್ಕಟ್ಟೆ ಮತ್ತು ಇದು ಹಿಂದ್ಗಳೊಂದು ಇದೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಡಿಸೈನ್ ಮಾಡ್ಕೊಂಡು ನಾವೇ ರೆಡಿ ಮಾಡಬೇಕು. ರಾತ್ರಿ ಶುರು ಮಾಡಿದ್ದು ಬೆಳಗಿನ ಜಾವ 4:15 5 ಗಂಟೆಗೂ ಮುಗಿಸಿದ್ವಿ. ಅಲ್ಲೇ ಮಲ್ಕೊಂಡ್ವಿ, ಆಮೇಲೆ ಬಂದ್ವಿ. ನಾಟಕನ ನೋಡಿದ್ವಿ, ನಾಟಕ ಅದ್ಭುತವಾಗಿತ್ತು. ನಮ್ಮ ಅನುಭವ ಹೇಳ್ತೀನಿ. ಆ ಥರ ನಾವು ಬೇರೆಯವ್ರ ನಾಟಕಕ್ಕೂ ಸೆಟ್ ಮಾಡುವಾಗ ನಾವು ಉಮೇಶ ಆ್ಯಸ್ ಎ ಡೈರೆಕ್ಟರ್ ಅವನು ಅದನ್ನು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅವನು ತುಂಬ ಫ್ಲೆಕ್ಸಿಬಲ್ಲು, ಯಾವ ಕೆಲಸಕ್ಕೆ ಬೇಕಾದ್ರೂ ಬರ್ತಾನೆ, ತುಂಬ ಉಪಕಾರಿ ಅವನು ಎಲ್ಲರಿಗೂ. ಆಮೇಲೆ ಅವನ ವಿಶೇಷ ಏನು ಅಂದರೆ ಕಲಾಪ್ರಿಯದಲ್ಲಿ ಮಿನಿಮಮ್ ಕಾಸ್ಟಲ್ಲಿ ಭಾಳ ಕಷ್ಟವಾದ ನಾಟಕನ ತೊಗೊಳೋದವನು. ಈ ಆ್ಯಕ್ಟ್ರಸ್ಗಳಿಗೆ ಪ್ರೆಷರ್ ಕೊಡೋಲ್ಲ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು. ನನ್ನ ಸ್ಕೂಲ್ ಬೇರೆ, ನಾನು 3 ಸತಿ ಹೇಳ್ತೀನಿ, 4 ಸತಿ ಹೇಳ್ತೀನಿ. 4 ಸತಿ ಹೇಳಿದಾಗಲೂ ಮಾಡೋಕ್ಕಾಗದೆ ಅಂದರೆ ನಾನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತೀನಿ, ಅದರಲ್ಲಿ ಒಂದು 1% ಆದ್ರೂ ಬರಲಿ ಅಂತ. ತೀರ ಕಲ್ಲಾಗಿದ್ದರೆ ಅದನ್ನು ಹೇಳಬೇಕಾದ್ರೆ ಈ ಥರದಕ್ಕೂ ಹೋಗ್ತೀನಿ ನಾನು ನಿರ್ದೇಶನ ಮಾಡುವಾಗ. ನಾನು ಸುಮಾರು ಒಂದು ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀನಿ. ಬೇರೆ ಎಲ್ಲ ತಂಡಗಳಿಗೂ ಅಮರ ಕಲಾ ಸಂಘಕ್ಕೆ ಮಾಡಿಸಿದ್ದೀನಿ, ಬೇರೆ ಎಲ್ಲ ಕೆಲವು ತಂಡಗೆಲ್ಲ ಮಾಡಿಸಿದ್ದೀನಿ. ಸಿಂಡಿಕೇಟ್ ಬ್ಯಾಂಕ್ನಲ್ಲಿದ್ದಾಗ ಸಿಂಕರ ಅಂತ ಒಂದು ತಂಡ ನಂದೇ ಓಪನ್ ಮಾಡಿದ್ದೆ. 9 ವರ್ಷ ನಾನು ಅದು ನಡೆಸ್ಕೊಂಡು ಹೋದೆ. 1 ವರ್ಷದಲ್ಲಿ ನಾನು 7 ದಿವಸದ ಸಪ್ತಾಹ ಮಾಡಿದ್ದೀನಿ, ನಾಟಕ ಸಪ್ತಾಹ. ಈ ಕೊಡವ ಸೃಷ್ಟಿರಂಗ, ಬೇರೆ ಬೆಂಗಳೂರಿಂದ ಒಂದು ತಂಡ, ಮೈಸೂರಿಂದ ಒಂದು ತಂಡ, ಎಲ್ರಿಗೂ ಅವಕಾಶ ಕೊಟ್ಟು ಕಲಾಮಂದಿರದಲ್ಲಿ ಒಂದು ಫೆಸ್ಟಿವಲ್ ಮಾಡಿಸಿದ್ದೀನಿ. ನಾನು ಆ ಥರ ಆರ್ಗನೈಸು ಮಾಡಿದ್ದೀನಿ. ನನ್ನ ತಂಡ ಅಂದರೆ ನಮ್ಮ ಬ್ಯಾಂಕಿನ ತಂಡ ಅಂತ ಮಾಡ್ಕೊಂಡಿದ್ದೆ. ಆ ತಂಡದಲ್ಲೂ ನಾನು ಸುಮಾರು ನಾಟಕ ಮಾಡಿ, ದೂತವಾಕ್ಯ ಅಂತ ಒಂದು ನಾಟಕ ಮಾಡಿಸಿದ್ದರಲ್ಲೂ ನಾನು ಪ್ರಧಾನ ಪಾತ್ರ ಮಾಡಿದೆ, ಕೃಷ್ಣಂದು. ಆಮೇಲೆ ಅದರೊಳಗೆ ದ್ವೀಪ ಅಂತ ನಮಗೆ ಈ ರಮೇಶ ಮಾಡಿಸಿದ್ದ, SR ರಮೇಶ, ಅದು ಮೋಸ್ಟ್ಲಿ ಸಮುದಾಯದಲ್ಲೇ ಮಾಡಿಸಿದ್ದು ಅಂತ ಕಾಣಿಸುತ್ತೆ. ಅದರಲ್ಲಿ ಪಾತ್ರ ಭಾಳ ಕಮ್ಮಿ, 2-3 ಬರುತ್ತೆ. ಅದನ್ನು ನಾನು ಬ್ಯಾಂಕಿನ ತಂಡ ಮಾಡಿದಾಗ ನಾವು ಬ್ಯಾಂಕ್ ಎಂಪ್ಲಾಯೀಸ್ಗಳನ್ನಲ್ಲೇ ನಾನು ಮಾಡಿಸಿದ್ದೆ. ಅದು ಭಾಳ ಚೆನ್ನಾಗಿ ಬಂತು. ಕದಂಬ ರಂಗವೇದಿಕೆ ಅನ್ನೋದು ನನಗೆ ಇಂಟ್ರೊಡ್ಯೂಸ್ ಆಗಿದ್ದು ಅಮೇಚರ್ಸ್ಗೆ ಯಾವಾಗ ಅಂತಂದರೆ, ಕೇಳು ಜನ್ಮೇಜಯ ಅಂತ ಅನ್ನೋ ನಾಟಕ ಶ್ರೀರಂಗರದು ಇವರು ಎಚ್ ಉಮೇಶು ನಿರ್ದೇಶನ ಮಾಡ್ತಾಯಿದ್ರು. ಅದು ಕಲಾಪ್ರಿಯದಲ್ಲೇ. ಇವತ್ತು ರಂಗಾಯಣದವರೆಲ್ಲ ನೆನೆಸ್ಕೋತಾರೆ, ಶಣೈ
ಇನ್ನು ಕೇಳು ಜನ್ಮದಲ್ಲಿ ಅದು ಮುದುಕನ ಪಾತ್ರ ಮಾಡಿದೆಯಲ್ಲ ಯಜಮಾನಂದು, ಅದನ್ನು ನೋಡಿ ನಾನು ತುಂಬ ಇನ್ಸ್ಪೈರ್ ಆಯಿತು ಕಣೋ. ನಿನ್ನ ಥರ ಮಾಡಬೇಕು ಆ್ಯಕ್ಟಿಂಗು ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ, ಇವತ್ತಿಗೂ ಹೇಳ್ತಾರೆ, ಜ್ಞಾಪಿಸ್ಕೋತಾರೆ. ಅದೇನು ನಾವು ಏನು ಮಾಡಿದ್ವಿ ನಮಗೇನು ಜ್ಞಾಪಕ ಇಲ್ಲ. ಅವರು ನೋಡಿದವರು ಜ್ಞಾಪಕ ಇಟ್ಕೊಡೋರು, ಯಾಕೆಂದರೆ ಥಿಯೇಟ್ರ್ನವರಲ್ವ ಅವ್ರಿಗೆ ಅವೆಲ್ಲ ಜ್ಞಾಪಕ ಇರುತ್ತೆ. ಅವರು ಅದನ್ನು ನೆನೆಸ್ಕೊಳ್ಳುವಂಥದ್ದು ಒಂದು ಧರ್ಮ ಇದೆ, ಅವರಿಗೆ ನೆನೆಸ್ಕೋತಾರೆ. ಆ ಟೈಮ್ನಲ್ಲಿ ರಿಹರ್ಸಲ್ ನಡೀತಾ ಇತ್ತು ಶಾರದಾ ವಿಲಾಸಲ್ಲಿ. ಮೈಸೂರಿನಲ್ಲಿ ಒಬ್ಬರು ಜಯರಾಮ್ ಅಂತಂದಿರು, ಅವರು ಥಿಯೇಟ್ರ್ ಪರ್ಸ್ನಾಲಿಟಿನೇ. ಅವರು ಒಂಥರ ಸೆಮಿ ಪ್ರೊಫೆಷನಲ್ ಟೈಪು ನಾಟಕಗಳು ಮಾಡಿಸ್ತಾಯಿದ್ರು ಆ ಟೌನಲ್ಲಿ ಇಲ್ಲೆಲ್ಲನೂ. ಅಲ್ಲಿ ಇವನು ರೇಣುಕಾ ಪ್ರಸಾದ್ ಅವ್ರ ಜೊತೆ ಆ ತಂಡದಲ್ಲಿ ಕೆಲವು ನಾಟಕಗಳಲ್ಲೆಲ್ಲ ಮಾಡ್ತಿದ್ದ. ಅವನು ತುಂಬ ಟ್ಯಾಲೆಂಟೆಡ್ಡು. ಆದರೆ ಅವನ ಹತ್ರ ಒಂದೇ ಒಂದು ಏನು ಅಂತಂದರೆ ಹಕಾರ ಮತ್ತು ಸಕಾರದ ಪ್ರಾಬ್ಲಮ್ ಇತ್ತು. ನಂಗೆ ಗೊತ್ತಿರಲಿಲ್ಲ. ನಾನೇ 2 ನಾಟಕ ಬರೆದಿದ್ದೆ. ಅದು ಕಾರ್ಯಾಗಾರ ಮಾಡಿದ್ರು ಇದೇ ಕಲಾಪ್ರಿಯದವರು. ಆವಾಗ ನಾಟಕಗಳು ಹುಟ್ಕೊಂತು. ಎಚ್ಚರಿಕೆ ಮನೆ ಎಚ್ಚರಿಕೆ ಅಂತ ಒಂದು ನಾಟಕ ಬರೆದೆ. ಆಮೇಲೆ ಹೊಗೆ ಹತ್ತಿದ ಜನ ಅಂತ ಇನ್ನೊಂದು ಬರೆದೆ. ಎಚ್ಚರಿಕೆ ಮನವೇ ಎಚ್ಚರಿಕೆಯಲ್ಲಿ ರೇಣುಕಾ ಪ್ರಸಾದ್ನ ಕ್ಯಾಸ್ಟಿಂಗ್ ಮಾಡಿಕೊಂಡೆ. ನಾಗಚಂದ್ರ ಮಾಡಬೇಕಾಗಿತ್ತು, ಅವನೇನೋ ಅನಿವಾರ್ಯ ಕಾರಣದಿಂದ ಬರಲಿಲ್ಲ, ಲೇಟಾಗೋಯ್ತು ಅಂಥೇಳಿ ರೇಣುಕಾ ಪ್ರಸಾದ್ ಅಂತ ತಗೊಂಡೆ. ಅದು ಒಂದು ಡ್ರೀಮು ಮತ್ತು ಒಂದು ರಿಯಾಲಿಟಿ 2 ಥರ ಕಾನ್ಸೆಪ್ಟ್ ಬಂದದ್ದು. ಆ ಥರದ್ದು ಒಂದು ಕಾನ್ಫ್ಲಿಕ್ಟ್ ನಾಟಕ ಅದು. ಸರಿ, ರೇಣುಕನ ಕೈಯಲ್ಲಿ ಮಾಡಿಸುವಾಗ ಅದೆಲ್ಲ ಮಾಡ್ತಿದ್ದ. ಇದೆಲ್ಲ ಆಯಿತು. ಹಾಗಲ್ಲಪ್ಪ, ಹೀಗೆ ಹೇಳಬೇಕು ಅಂತಂದ. ಹೇಳಿ ಸರ್ ಅಂದ. ನಾನು ಕೂತವನು, ನೆಲದ ಮೇಲೆ ಕೂತಿದ್ದವನು ಎದ್ಬಿಟ್ಟೆ. ಯಾಕಪ್ಪ ಹೇಳಬೇಕು ಅಂತಂದೆ. ಅಲ್ಲ ಸರ್, ಏನೋ ಹೇಳ್ತಿದ್ರಲ್ಲ, ಹೇಳಿ ಎಂದೆ ಅಂದ. ಓಹೋ, ಇವನು ಹೇಳು ಅನ್ನೋದಕ್ಕೆ ಹೇಳಿ ಅಂತ ಇದ್ದಾನೆ ಅಂತ. ಇವನಿಗೊಂದು ಪ್ರಾಬ್ಲಮ್ ಇದೆ ಇದು. ಸರಿ, ಆಮೇಲೆ ಸಕಾರದ್ದು ಏನೋ ಪ್ರಾಬ್ಲಮ್ ಇತ್ತು ಅವನಿಗೆ. ಸರಿ, ಆಮೇಲೆ ಇದನ್ನು ತಿದ್ದೋಣ ಅವನಿಗೆ, ನೋಡೋಣ ಒಳ್ಳೆಯದಾಗಲಿ ಅವನಿಗೆ ಅಂಥೇಳಿ ಅದನ್ನು ತಿದ್ದಿದೆ ಅಷ್ಟೇ. ಇವತ್ತಿಗೂ ಪಾಪ ನೆನೆಸ್ಕೋತಾನೆ, ನನ್ನ ಗುರು ನೀನು ಅಂತ. ಯಾಕೆ ಗುರು, ಏನು ನನಗೆ ಅಲ್ಲಿ ನೋಡು, ನನ್ನ ವೀಕ್ನೆಸ್ ಇತ್ತು, ನೀನು ತಿದ್ದಿದ ಮೇಲೆ ತಾನೇ ನನಗೆಲ್ಲರೂ ಮೆಚ್ಚಿದ್ದು ಅಂತ. ಹಾಗೆಲ್ಲ ಅನ್ಬೇಡ, ನಿನ್ನಲ್ಲಿ ಇತ್ತು, ನಿನ್ಗೆ ಗೊತ್ತಾಗಲಿಲ್ಲ, ಹೇಳಿ ನೆನಪಿಸಿದೆ ಅಷ್ಟೇ ನಾನು. ಅದಕ್ಕೇನು ದೊಡ್ಡ ವಿದ್ಯೆ ಏನಲ್ಲ. ಥಿಯೇಟ್ರ್ನಲ್ಲಿರೋರು ಒಬ್ರಿಗೊಬ್ರು ಸಹಕಾರ ಮಾಡಿದ್ರೇ ಒಬ್ರಿಗೊಬ್ರು ತಿಳ್ಕೊಂಡು ನಾವು ದೊಡ್ಡವರಾಗೋದು, ನಾವು ಬೆಳೆಯೋದು. ಈ ಭಾವನೆ ಎಲ್ಲರಲ್ಲೂ ಇರಬೇಕು, ಇಟ್ಕೋ. ಬೇರೆಯವರು ನಿನ್ನ ಕೈ ಸಿಕ್ಕಿದಾಗಲೇ ನೀನು ಅದೇ ಥರ ಎಜುಕೇಟ್ ಮಾಡೋರಿಗೆ ಅಂತ ಹೇಳಿ ನಾನು ಹೇಳಿದ್ದು. ಹೀಗೆ ಉಮೇಶ ಕೇಳು ಜನ್ಮೇಜಯ ಮಾಡುವಾಗ ಈ ಮೈಸೂರು ಜಯರಾಮನವ್ರ ನನ್ನ ಸ್ನೇಹಿತರು ಈ ಕದಂಬನ ಕರ್ಕೊಂಬಂದರು, ರಾಜಶೇಖರ್ ಕದಂಬ ಅಂತ ಒಬ್ಬ ವ್ಯಕ್ತಿನ. ಹಿಂದೆ ನಾನು ಟೌನ್ ಹಾಲಲ್ಲಿ ಇವ್ರ ನಾಟಕಗಳನ್ನೆಲ್ಲ ನೋಡ್ತಿದ್ದೆ. ಅವರು ಒಂಥರ ಸೆಮಿ ಪ್ರೊಫೆಷ್ನಲ್ಲು, ಅವರೇ ದುಡ್ಡು ಹಾಕ್ಕೊಂಡು ಮಾಡೋರು. ನಮ್ಮ ಥರದ ನಾಟಕ ಅಲ್ಲ ಅದು. ಅವ್ನು ಎಚ್ಚಮ್ಮ ನಾಯಕ ಈ ಥರದ ನಾಟಕಗಳು ಅವರೆಲ್ಲ ಮಾಡೋದು. ಅವ್ರ ತಂದೆ ಅವರೆಲ್ಲ ಫ್ಯಾಮಿಲಿನೇ ಸೇರಿಕೊಂಡು ನಾಟಕ ಮಾಡೋರು. ಸರಿ, ಅವ್ರನ್ನ ಕರ್ಕೊಂಬಂದರು. ನನ್ನ ಹತ್ರ ಹೇಳಿದ್ರು ಜಯರಾಮ, ಶಣೈ ಹೆಂಗಾರು ಮಾಡಿ ಉಮೇಶನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ ಇವ್ರನ್ನ ಅಂತ. ರೀ ಜಯರಾಮ್ ತಲೆ ಕೆಟ್ಟಿದ್ದೀಯನ್ ರೀ, ಏಕೆಂದರೆ ಅವರು ಹೆಂಡ ಮಾರೋರು, ಈಡಿಗ್ರವರು. ನಾನು ಆ ಥರ ಹೇಳಿದ್ದು, ಎಲ್ಲ ಕುಡಿಯೋದು ಗಿಡಿಯೋದೆಲ್ಲ ಕಲಿಸ್ಬಿಟ್ರೆ ಕಷ್ಟ ಎಲ್ಲ ಜನಕ್ಕೆ ಅಂತ. ಈ ಟೌನಲ್ಲಿ ನೋಡೋರೆಲ್ಲ ಕುಡ್ಕೊಂಡು ಬರೋರು ನಾಟಕ ನೋಡೋಕ್ಕೆ. ನನಗೆ ಆ ಹೆದರಿಕೆ ಅಷ್ಟೇ, ಇಲ್ಲೆಲ್ಲಿ ಪೊಲ್ಯೂಟ್ ಆಗಿಬಿಡುತ್ತೋ ಅಂತ ಹೆದರಿಕೆ, ಕನ್ಸರ್ನ್ ಒಂದಷ್ಟೇ. ಅದಕ್ಕೋಸ್ಕರ ಇವ್ರ ಹತ್ರ ನಮ್ಮ ಫ್ರೆಂಡ್ ಅಲ್ವಾ, ಅದರಿಂದ ಹೇಳಿದೆ, ಯಾರನ್ನು ಕರ್ಕೊಂಬಂದಿದ್ರಿ ರೀ, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಏನು ಮಾಡಲಿ ನಾನು ಇಲ್ಲಿ ಆಮೇಲೆ ಅಂತ. ಅವನು ಒಂದು ಮಾತು ಹೇಳ್ದ ಜಯರಾಮ್, ಅಲ್ಲ ಸರ್, ಎಲ್ಲ ನೀವು ಪಾಕೆಟ್ಟಿಂದ ದುಡ್ಡು ಹಾಕ್ಕೊಂಡು ನಾಟಕಗಳು ಮಾಡ್ತೀರಿ, ಎಷ್ಟು ದಿವಸ ಅಂತ ಹಿಂಗೆ ಮಾಡ್ತೀರಿ, ಯಾವುದ್ರಲ್ಲಾದ್ರೂ ನೀವು ವಾಪಸ್ ತೊಗೊಂಡಿದ್ದ ದುಡ್ಡು ಇಲ್ಲ ಅಲ್ವಾ? ಇವ್ರು ಒಳ್ಳೆ ಪ್ರೊಡ್ಯೂಸರ್ ಕೊಡ್ತಾಯಿದ್ದೀನಿ, ಇವ್ರು ನಾಟಕಗಳು ಮಾಡಿಸ್ತಾರೆ, ನೀವು ಮಾಡಿ ಅಷ್ಟೇ. ನೀವು ಉಮೇಶನ್ ನೀವೇ ಇಂಟ್ರೊಡ್ಯೂಸ್ ಮಾಡಿ. ಯಾಕೆಂದರೆ ಉಮೇಶನ್ಗೆ ಹೆಂಗೆ ಅಂದರೆ, ನಂದು ಉಮೇಶನ್ ರಿಲೇಷನ್ಶಿಪ್ಪು, ನಾನು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವನು ಬೇಡ ಅನ್ನಲ್ಲ. ನಾನು ಜವಾಬ್ದಾರಿ ಇದೆ ಅಂತ ತಿಳ್ಕೊಂಡೆ ಅವನು ಅಂದ್ಕೊಳ್ಳೋದು. ಸರಿ ಆಯಿತು, ಇದು ಒಳ್ಳೇದಾಗಲೂಬಹುದು, ಯಾಕೆ ನಾನು ನೆಗೆಟಿವೇ ಅಂದ್ಕೋಬೇಕು ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಅದಾದಮೇಲೆ ರಾಜಶೇಖರ್ ಕದಂಬ ಅವರು ದುರ್ಗಾಸ್ತಮಾನ ಅಂತ ನಾಟಕನೆಲ್ಲನೂ ಮಾಡಿಸಿದ್ರು. ಆ ದುರ್ಗಾಸ್ತಮಾನದಲ್ಲೂ ಇವನೇ ರೇಣುಕಾ ಪ್ರಸಾದ್ ಮಾಡಿದ್ದ ಇದೇ ದ್ವಾರಕಿ ತಮಾಷರಾವ್. ಈ ನಮ್ಮ ಹಳೆ ಗ್ಯಾಂಗೆಲ್ಲ ಮಾಡಿದ್ವಿ. ಭಾಳ ಅದ್ಭುತವಾದಂಥ ಪ್ರೊಡಕ್ಷನ್ ಅದು. ನಾವು ಚಿತ್ರದುರ್ಗದಲ್ಲಿ ಹೋಗಿ ಮಾಡಿದ್ವಿ, ಅಲ್ಲೂ ಒಳ್ಳೆ ಹೆಸರು ಬಂತು. ಹಾಗೆ ಕದಂಬ ರಂಗವೇದಿಕೆಯಲ್ಲಿ ಸುಮಾರು ನಾಟಕಗಳನ್ನ ಮಾಡ್ಸೋಕ್ಕೆ ಶುರು ಮಾಡಿದ್ರು. ಕುವೆಂಪು ನಾಟಕಗಳು, ಬೇರೆ ಬೇರೆ ನಾಟಕಗಳೆಲ್ಲ ಮಾಡ್ಸೋಕೆ ಹೋದು. ಅವರು ಎಲ್ಲ ನಾಟಕಗಳನ್ನು ಬಹುತೇಕ ಎಚ್ ಎಸ್ ಉಮೇಶ್ ಅವರೇ ಡೈರೆಕ್ಟ್ ಮಾಡ್ತಾಯಿದ್ರು.
ಮತ್ತು ಈ ಬಿ ಆರ್ ರವೀಶ್ ಅನ್ನೋರು ಇದ್ದಾರಲ್ಲ, ಅವರೇ ಅದಕ್ಕೆ ಲೈಟಿಂಗು ಮಾಡ್ತಾಯಿದ್ರು ಮತ್ತು ಮ್ಯೂಸಿಕ್ಕು ಮಾಡ್ತಾಯಿದ್ರು. ಈಗ ಇವರೆಲ್ಲ ಗಂಡ ಹೆಂಡತಿ ಇದ್ದಂಗೆ. ಉಮೇಶ ಡೈರೆಕ್ಟ್ ಮಾಡಿದ್ರೆ ರವೀಶ ಮ್ಯೂಸಿಕ್ ಮಾಡಬೇಕು, ಲೈಟ್ ಮಾಡಬೇಕು ಅಂತ ಒಬ್ರಿಗೊಬ್ರು ಬಿಟ್ಟಿರ್ತಿರಲಿಲ್ಲ. ಅಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು. ಒಂದು ಥಿಯೇಟ್ರಲ್ಲಿ ಅದೇ ತಾನೇ ಬೇಕಾಗಿರೋದು, ನಂಬಿಕೆ ತಾನೇ ಇರೋದು. ಸೊ ಹಾಗೆ ಉಮೇಶನ ಇದರೊಳಗೆ ತುಂಬ ನಾಟಕಗಳು ಮಾಡಿದ್ದೀನಿ ಅವ್ರ ಬ್ಯಾನರಲ್ಲೂ ಅಷ್ಟೇ. ಈಗ ನನಗೆ ಕೆಲವು ಜ್ಞಾಪಕ ಬರ್ತಾಯಿಲ್ಲ. ಕೋಮಲ ಗಾಂಧಾರ ಮಾಡಿದ್ವಿ. ಅದಕ್ಕಿಂತ ಹಿಂದೆ ಸ್ನೇಹ ಸಂಪದ ಅಂತ ಒಂದು ತಂಡ ಇತ್ತು, ಅದರೊಳಗೆ ಮೃಚ್ಛಕಟಿಕ ಅನ್ನೋ ನಾಟಕ ಮಾಡಿದ್ವಿ. ಅದು ನನಗಿಂತಲೂ ಸೀನಿಯರು ನಾಗಚಂದ್ರ ಅಂತ ಒಬ್ಬರಿದ್ದರು, ಈಗಲೂ ಇದ್ದಾರೆ. ಅವರು ಶಕಾರನ್ ರೋಲ್ ಮಾಡಿದ್ದರು. ಫಸ್ಟ್ ಟೈಮ್ ಇನ್ ಮೈಸೂರು ನಾವು ಆ ಮೃಚ್ಛಕಟಿಕ ನಾಟಕನ ಮಾರ್ನಿಂಗ್ ಶೋ ಮಾಡಿದ್ವಿ. ಎಲ್ಲಿಂದಂದರೆ ಮಹಾರಾಜಾಸ್ ಸೆಂಟರಿ ಹಾಲಲ್ಲಿ. ಜಸ್ಟ್ ಇಮ್ಯಾಜಿನ್ ಹೆಂಗೆ ಮಾಡಿದ್ದೀವಿ ಅಂತ. ಮೇಲ್ಗಡೆ ಎಲ್ಲನೂ ಓಪನ್ ಇದೆ, ಅಲ್ಲೆಲ್ಲನೂ ಬೆಳಕು ಬರುತ್ತೆ. ಅದೆಲ್ಲನೂ ಬ್ಲ್ಯಾಕ್ ಕರ್ಟನಲ್ಲಿ ಕ್ಲೋಸ್ ಮಾಡಿ ಮೇಲ್ಗಡೆ ಹತ್ಕೊಂಡು ಲೈಟ್ ಕಟ್ಟೋಕ್ಕೆ ಪ್ರಾವಿಷನ್ ಇರಲಿಲ್ಲ. ಆ ಮಧ್ಯ ನಾವು ಒಂದು ಎಲೆಕ್ಟ್ರಿಕಲ್ ಲೈಟು ಯಾವುದು ವೈಂಡ್ ಮಾಡಿರೋದು ತಂತು ಇದೆಯಲ್ಲ, ಕಂಬಗಳನ್ನ ನಿಲ್ಲಿಸೋದಕ್ಕೆ, ಆಧಾರವಾಗಿ ಕಟ್ಟೋದಕ್ಕೆ ದಪ್ಪಗೆ ರೋಲ್ ಮಾಡಿರುತ್ತಲ್ಲ, ಆ ಥರದ ವೈರನ್ನು ಈ ಕಂಬದಿಂದ ಆ ಕಂಬಕ್ಕೆ ಕಟ್ಟಿ ಸ್ಟೇಜ್ ಮುಂದೆ ಲೈಟ್ ಬಿಡೋದಕ್ಕೊಂದು ಪ್ರಾವಿಷನ್ ಮಾಡಿದ್ದೆ ನಾವಲ್ಲಿ. ನಾವೇ ಹತ್ತಿ ಮಾಡಿರೋದು. ಅದು ಅಷ್ಟೇ. ಇದರೊಳಗೆ ಜಗನ್ಮೋಹನ್ ಪ್ಯಾಲೇಸಲ್ಲಿ ಎಲ್ಲಿ ಲೈಟ್ ಕಟ್ಟಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಮೇಲ್ಗಡೆ ಹೋಗಿ ಆವಾಗ ಸೀಲ್ ಫಾಲಿಂಗ್, ವಾಲ್ ಫಾಲಿಂಗ್ ಇದೆ ಏನೋ ಹೇಳ್ತಿಲ್ಲ, ರೇಷ್ಮೆದು ಸೀಲ್ ಫಾಲಿಂಗ್. ಆವಾಗ ಚೈನಾ ಸಿಲ್ಕ್ದು ಅದು ಅದೇ ಸೀಲಿಂಗ್ ಇತ್ತು ಮುಂಚೆ. ಯಾರು ಈಗಿನ ಜಗನ್ಮೋಹನ್ ಪ್ಯಾಲೇಸಲ್ಲ, ಆಗ ನಾವು ನಾಟಕಗಳು ಮಾಡಿದಾಗ. ಸರಿ, ಅಲ್ಲಿ ಮೇಲ್ಗಡೆ ಹತ್ತಿ ಇಷ್ಟಿಷ್ಟು ದಪ್ಪ ಯಾವುದು ಧೂಳು ಒಂಥರ ಬ್ರೆಡ್ ಥರ ಆಗಿಬಿಟ್ಟಿರೋದು, ಅಷ್ಟು ಕೂತಿರೋದಲ್ಲಿ. ಆ ಧೂಳು ಒಳಗಡೆ ಹೋಗಿ ಮೇಲ್ಗಡೆ ರ್ಯಾಕ್ ಇದ್ರ ಮೇಲೆ ರಾಡ ಮೇಲೆ ಕೂತ್ಕೊಂಡು ವೈರನ್ನು ಈ ಕಡೆಯಿಂದ ಇಳಿಸಿ ಆ ಕಡೆಯಿಂದ ಇಳಿಸಿ ಎರಡು ಕಡೆ ಇಳಿಸಿ ಅದಕ್ಕೆ ಸರ್ವೆ ಪೋಲೆಲ್ಲ ಕಟ್ಟಿ ಒಂದು ಲೈಟ್ ಕಟ್ಟೋ ವ್ಯವಸ್ಥೆ ಮಾಡಿದ್ವಿ ನಾವು. ಇದೇ ಜಯರಾಮ್ ತಾತಾಚಾರ್ ಅಂತ ಮೈಸೂರಿನಲ್ಲಿ ಇದ್ರವಾಗ NSD ಕ್ವಾಲಿಫೈಡು. ಅವ್ರದ್ದೇ ಒಂದು ತಂಡ ಇತ್ತು. ಮಹಾಸನ್ನಿಧಾನ ಅಂತ ಒಂದು ನಾಟಕ ಮಾಡಿಸಿದ್ರು. ಆ ನಾಟಕ ಅಲ್ಲಿ ಜಗನ್ಮೋಹನ್ ಪ್ಯಾಲೇಸಲ್ಲೇ ಮಾಡಿದ್ದು. ಆ ಸಂದರ್ಭದಲ್ಲಿ ನಾವು ಅದನ್ನು ಕಟ್ಟಿದ್ದು. ನಾನೇ ಹೋಗ್ತಿದ್ದೆ ಮೇಲ್ಗಡೆ. ನಾನು ಯಾವುದಕ್ಕೂ ಇಲ್ಲ ಅನ್ನೋ ಮಾತೇ ಇಲ್ಲ. ಯಾವ ಕೆಲಸಕ್ಕೂ ರೆಡಿ ನಾವು ಅಷ್ಟೇ. ಬರೀ ಆ್ಯಕ್ಟಿಂಗ್ ಒಂದೇ ಅಲ್ಲ, ನಾಟಕದಲ್ಲಿ ಇಲ್ಲದೇ ಇದ್ರೂ ನಮ್ಮ ಸ್ನೇಹಿತರು ಮಾಡ್ತಾರೆ ಅಂದರೆ ಕರೆದ್ರೆ ಹೋಗೋದು, ಕೆಲಸ ಮಾಡೋದು. ಇದು ವಾಲಂಟ್ರಿ ನಾವು ಮಾಡೋದು. ಅಷ್ಟು ಇಂಟ್ರೆಸ್ಟ್ ಇತ್ತು ನಮಗೆ. ಅದರ ಮೈಸೂರಿನಲ್ಲಿ ಎಲ್ಲ ತಂಡದವ್ರಿಗೂ ಬೇಕಾಗಿದೆ. ಈಗ ಜನ್ನಿ ಇದ್ದಾನೆ, ಜನಾರ್ದನ, ಅವ್ರದ್ದೇ ಒಂದು ತಂಡ ಆಯಿತು. ಅವ್ರ ತಂಡದಲ್ಲಿ ನಾಟಕ ಮಾಡಬೇಕಾಯ್ತು. ಯಾವುದೋ ಬೆಳಕು ಅಂತಾನೆ ಯಾವುದೋ ಒಂದು ನಾಟಕ ಮಾಡಿಸ್ತಾ ಅವನು. ಅದನ್ನು ಟಿ ವಿನಲ್ಲೂ ಮಾಡಿಸ್ತಾ, DD1ನಲ್ಲೂ. ಆ ನಾಟಕದಲ್ಲೂ ಮಾಡಿದ್ದೆ ನಾನು. ನನಗೆ ಅಂಥವ್ರ ಜೊತೆ ಇಂಥವ್ರ ಜೊತೆ ಬೇರೆ ತಂಡಗಳಲ್ಲಿ ಹೋಗಬಾರ್ದು ಅಂತ ಏನು ಇದಿರಲಿಲ್ಲ ಮನಸ್ಸಲ್ಲಿ. ಈಗಂತಾರಲ್ಲ ಬಿಡಿ, ಈಗ ಆವಾಗ ಬರೀ ಎಡಪಂಥಿ ಧೋರಣೆ ಇರೋರು ಅಂತ ನಾವು ಹೇಳ್ತೀವಿ. ಇವಾಗ ತಂಡಗಳೇ ಎಡಪಂಥಿ ವಿರೋಧಿಗಳ ಧೋರಣೆ ಇರುವಂಥದ್ದು ಬೇರೆ ರೂಪದ ತಂಡಗಳು ಜಾಸ್ತಿ ಆಗಿಬಿಟ್ಟಿದೆ ಈಗ ಭಾಳ ಕಷ್ಟ ಆಗಿಬಿಟ್ಟಿದೆ. ಈಗ ಹೆಂಗೆ ಅಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಈಗ ಮಾತಾಡಿ ಏನು ಸ್ವಲ್ಪ ಏನೋ ಹೇಳೋಕೆ ಹೋದರೆ ಜನಪದ ಇದು ಅಂತ ಅಂದ್ಬಿಡ್ತಾರೆ. ಆಮೇಲೆ ತುಂಬ ಚೆನ್ನಾಗಿತ್ತು, ಎಷ್ಟು ಇದರಲ್ಲಿಲ್ವಾ ಅದರಲ್ಲಿಲ್ವಾ ಅಂದ್ಬಿಡ್ತಾರೆ. ಈ ಥರ ಈ ರೂಪ ಬದಲಾವಣೆಗಳು ಆಗ್ತವೆ. ಈಗ ಭಾಳ ಕಷ್ಟ, ಈಗ ಕಂಡುಹಿಡಿಯೋದು ಕಷ್ಟ. ಆಮೇಲೆ ನಾಟಕಗಳು ರಂಜನೆಗಳ ಮೂಲಕ ಕೊಡಬೇಕಲ್ವ. ಏನಾರು ನೀವು ಮಾರಲ್ ಕೊಡೋದಿದ್ರು, ಏನು ಮೆಸೇಜ್ ಕೊಡೋದಿದ್ರು ರಂಜನೆ ಮೂಲಕ ಕೊಡಬೇಕು. ಈ ಎಡಪಂಥೀಯರೇನೋ ಮಾಡ್ತಾರೆ, ಯಾಕೆ ಅವ್ರ ಧೋರಣೆ ಹಂಗೆ. ಅವ್ರ ಭಾಳ ಕಷ್ಟಪಡ್ತಾ ಇದ್ದೀವಿ ನಾವು, ನಮಗೆ ಸರ್ಕಾರದವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಅವ್ರ ಧೋರಣೆ ಸರಿಯಲ್ಲ, ಧಿಕ್ಕಾರ ಅನ್ನೋವಂಥ ಒಂದು ರೇಂಜಲ್ಲೇ ನಾಟಕ ಕೊಡೋದವರು ಎಡಪಂಥೀಯ ಧೋರಣೆ ಇರೋರು. ಇದು ಅದನ್ನು ಮೀರಿಸುತ್ತೆ ಈಗಿನ ತಂಡಗಳು ಮಾಡ್ತಾ ಇರೋ ನಾಟಕಗಳು. ಏನು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ನಿಜವಾಗ್ಲೂ ಹೇಳ, ಜೀವನದಲ್ಲಿ ಇಷ್ಟೆಲ್ಲ ನಾನು ನನ್ನ ಈ ನಾಟಕ ರಂಗದ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ತುಂಬ ಬೇಜಾರಾಗಿದ್ದು ಯಾವಾಗ ಅಂದರೆ, ನನ್ನ 60ನೇ ವರ್ಷದಲ್ಲಿ ಒನ್ ಮ್ಯಾನ್ ಶೋಗೆ ಅಂತ ಬರೆದಿಟ್ಟಿರಿದ್ರು. ಯಾವುದು ಶ್ರೀಗಾಂಧಾರ ಅಂತ, ಗೋಪಾಲಕೃಷ್ಣ ಪೈ ಅವರು. ಅವರಿಗೆ ಸಾರಸ್ವತ ಲೋಕ ಅಂತ ಒಂದು ಪುಸ್ತಕಕ್ಕೆ ಅವಾರ್ಡ್ ಬಂದಿದೆ. ಭಾಳ ಗ್ರೇಟ್ ರೈಟರ್ ಅವರು. ಆ ನಾಟಕನ ಒನ್ ಮ್ಯಾನ್ ಶೋ ನನ್ನ ಕೈಲಿ ಮಾಡಿಸ್ಬೇಕು ಅಂತೇಳಿ ಉಮೇಶನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅವರು. ಅನಿವಾರ್ಯ ಕಾರಣದಿಂದ ಅದೇನೋ ಅವ್ನಿಗೆ ಅದನ್ನು ಮಾಡ್ಸೋಕ್ಕಾಗಲಿಲ್ಲ. ನಾನೇನೋ ಬ್ಯುಸಿ ಆದನೋ
ನಾನು ಸೇರೋದು ಕಮ್ಮಿ ಆಗೋಯ್ತು. ನನ್ನೊಂದು ಚೇಂಜ್ ಆಗೋಯ್ತಲ್ಲ ರೂಟು. ನಾನು ಹೋಗಿ ಸೀರಿಯಲ್ಗಳಿಗೆ ಸೇರ್ಕೊಂಡ್ಬಿಟ್ಟೆ, ಥಿಯೇಟ್ರಿಂದ ಸ್ವಲ್ಪ ದೂರ ಆಗಿಬಿಟ್ಟೆ. ಥಿಯೇಟ್ರ್ ನಾನು ಮಾಡಲಿಲ್ಲ ಸ್ವಲ್ಪ ವರ್ಷ. ಅದಾದಮೇಲೆ ನಾನು ಮತ್ತೆ ಥಿಯೇಟ್ರ್ ಮಾಡಿದೆ. ಥಿಯೇಟ್ರ್ ಮಾಡಿ ಡೈರೆಕ್ಷನ್ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ನನ್ನ 60ನೇ ವರ್ಷದಲ್ಲಿ ಲಾಸ್ಟ್ ನಾಟಕ ಶ್ರೀಗಾಂಧಾರ ಮಾಡಿದ್ದು. ದಟ್ ವಾಸ್ ಮೈ ಲಾಸ್ಟ್ ವಿಸಿಟ್ ಟು ದ ಥಿಯೇಟರ್. ಅದಾದಮೇಲೆ ನಾನು ನಾಟಕ ಮಾಡಿಸ್ಬಾರ್ದು, ಯಾಕೆ ನಮ್ಮ ಕಾಲ ಮುಗಿದೋಯ್ತು ಅನ್ನೋದು ನನಗೆ ಸೂಚನೆ ಸಿಕ್ತು. ಅಲ್ಲಿಗೆ ಬಿಟ್ಬಿಟ್ಟೆ. ಈಗ ನನಗೆ 68. ನನ್ನ 60ನೇ ವಯಸ್ಸು ಅಂದರೆ 8 ವರ್ಷದ ಹಿಂದೆ ಅಷ್ಟೇ. ಈಗ ನಾನು ನಾಟಕದ ಬಗ್ಗೆ ನನಗೇನು ಕೋಪ ಇಲ್ಲ, ಥಿಯೇಟ್ರ್ ಬಗ್ಗೆ ಕೋಪ ಇಲ್ಲ. ಥಿಯೇಟ್ರ್ ನನಗೆ ಅಷ್ಟೇ ಪ್ರೀತಿ ಇದೆ, ಮಾಡೋರ ಬಗ್ಗೆ ಕಳ್ಕಳಿ ಇದೆ, ಎಲ್ಲ ಇದೆ. ಆದರೆ ನಾನು ದೂರ ಆಗಿದ್ದೀನಿ ಅಷ್ಟೇ. ಏಕೆಂದರೆ ನಮ್ಮ ಪೀರಿಯಡ್ಡಲ್ಲಿ ನಾವು ಏನು ಅಂದ್ಕೊಂಡು ಬಂದಿದ್ವೋ ನಮ್ಮ ಧೋರಣೆಗಳು ಬೇರೆ, ನಮ್ಮ ಧೋರಣೆಗಳೇ ಬೇರೆ. ನಮಗೆ ಆ ಜಾತಿ ಈ ಜಾತಿ ಅವರು ಇವರು ಅಂತ ಆ ಥರ ಭೇದ ಭಾವ ಇರಲಿಲ್ಲ ನಮಗೆ. ನಮ್ಗೆ ಗೊತ್ತೇ ಇಲ್ಲ ನಿಜವಾಗ್ಲೂ ಹೇಳಬೇಕಾದ್ರೆ. ಇವ್ರುಗಳೇ ಕಲಿಸ್ತಾ ಇರೋದು ನಮಗೆ, ಇದೇ ಅದಿದೆ ಇದಿದೆ ಅಂತ ಕಲಿಸ್ತಾ ಇದ್ದಾರೆ. ಅಸಹ್ಯ ಬಂದ್ಬಿಟ್ಟಿದೆ. ಥಿಯೇಟ್ರಲ್ಲಿ ಈ ಥರದ ಅವಸ್ಥೆ ಬರಬಾರ್ದು. ಯಾಕೆಂದ್ರೆ ಇಲ್ಲಿ ಅದು ಅವ್ರಿಗೆ ಸಹನೆ ಇದೆ, ಅದು ಅವ್ರು ಮಾಡಿದ್ದು ಸರಿ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ನಮ್ಮ ಪೀಳಿಗೆಗಲ್ಲ. ನಾವು ಆ ಕಡೆ ಅದನ್ನು ನೋಡಿದವರೇ ಅಲ್ಲ. ನಾವು ಎಲ್ಲರೊಟ್ಟಿಗೆ ಬೆಳೆದವರು, ಯಾವುದೋ ಒಂದಕ್ಕೆ ಸ್ಟಿಕಾನ್ ಆದವರಲ್ಲ ನಾವು. ಆ ಥರ ಅವಸ್ಥೆಯಲ್ಲಿ ಈಗ ನಾನು ಕಂಪ್ಲೀಟ್ ಬಿಟ್ಟು ಎಲ್ಲ ಸಿನಿಮಾಗಳು ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಸಿನಿಮಾದಿಂದ ಬಂದವನು ಥಿಯೇಟ್ರಿಗೆ. ಆಮೇಲೆ 1971 ನಾನು ಫಸ್ಟ್ ಫಿಲಮು CID 72 ಅಂತ ಶ್ರೀನಾಥ್ ಅವರು ಪ್ರಧಾನ ಪಾತ್ರ. ಅದರೊಳಗೆ ನಾನು ಚಿಕ್ಕ ಪಾತ್ರ, ಪೊಲೀಸ್ ಪಾತ್ರ ಮಾಡಿದ್ದೆ. ಅದರೊಳಗೆ ಇವರು ದ್ವಾರಕೀಶ್ ಅವ್ರನ್ನ ಅರೆಸ್ಟ್ ಮಾಡೋದು ಅಷ್ಟೇ. ಅದು ಅಲ್ಲಿಂದ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಆಯಿತು. ಸಿನಿಮಾ 76ರಿಂದ ಥಿಯೇಟ್ರು, 95ರಿಂದ ಸೀರಿಯಲ್ಲು. ಇದ್ರ ಜೊತೆಗೆ ನಾನು ಬ್ಯಾಂಕ್ ಸರ್ವೀಸು 33 ವರ್ಷ ಮಾಡಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು 12 ವರ್ಷ ಸೀರಿಯಲ್ ರಂಗದಲ್ಲಿ ವರ್ಕ್ ಮಾಡಿ. ನನಗೆ ಅವಾಗ ದುಡ್ಡಿನ ಅಗತ್ಯ ಇತ್ತು. ನಾನು 2 ಹೆಣ್ಣು ಮಕ್ಕಳಿಗೆ ಓದಿಸ್ಬೇಕಾಗಿತ್ತು. ನಾನು ಜೀವನಕ್ಕೋಸ್ಕರ ಇನ್ನೇನು ಇಲ್ಲವೇ ಇಲ್ಲ, ಅದಕ್ಕೋಸ್ಕರ ಹೋಗಿದ್ದೆ. ನಾನೊಂದು ಸಂಕಲ್ಪ ಮಾಡಿಕೊಂಡಿದ್ದೆ, ಕೆಲಸ ನಾನು ಬಿಟ್ಟರೆ ಒಂದು 10 ವರ್ಷ ನಾನು ಅಲ್ಲಿ ದುಡಿತೀನಿ ಅಂತ. ನನಗೆ ಒಂದು ದೃಢತೆ ಇತ್ತು ಮನಸ್ಸಲ್ಲಿ, ಇದಿತ್ತು, ನನಗೆ ಗ್ಯಾರಂಟಿ ಇತ್ತು. ಯಾಕೆಂದರೆ ಥಿಯೇಟ್ರು ನನಗೆ ಅದೇ ಕೊಟ್ಟಿರೋ ಆಸ್ತಿ. ಅದು ಬಿಟ್ಟರೆ ಬೇರೆ ಏನು ನನಗೆ ವಿದ್ಯೆ ಗೊತ್ತಿಲ್ಲ. ಆಯಿತಾ, 12 ವರ್ಷ ಅಲ್ಲಿ ಮಾಡಿದೆ. ಆಯಿತು, ನನ್ನ ಕೆಲಸ ಮುಗೀತು, ಬಿಟ್ಟೆ. ಬಂದಿದ್ದು ನಾನು ಸಿನಿಮಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಗೊತ್ತಿಲ್ಲ, ಎಂಡು ಅಲ್ಲೇ ಆಗ್ಬೋದು. ರಂಗಭೂಮಿಲಿ ತೊಡಗಿಸ್ಕೋಬೇಕಾದ್ರೆ ಮುಖ್ಯವಾಗಿ ನಾವು ಮನೆಯೇ ರಂಗಭೂಮಿ ನಮಗೆ ಫಸ್ಟು. ಈ ಮನೆನ ಗೆದ್ದರೆ ನಾವು ರಂಗಭೂಮಿನ ಗೆಲ್ಬೋದು. ಅದೇನು ಕಷ್ಟ ಆಗೋಲ್ಲ ನಮಗೆ. ಮನೆಯಲ್ಲಿ ಏನೋ ನಾವು ಪ್ರಯೋಗ ಮಾಡ್ದೇನೆ ನಾವು ರಂಗಭೂಮಿಲಿ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ, ಸಾಧ್ಯ ಇಲ್ಲ ಅದು. ಇದು ನನ್ನ ಅನುಭವ ಹೇಳ್ತೀನಿ ಕೇಳಿ. ಇಲ್ಲಿ ಮನೆಯಲ್ಲಿ ನಾವೆಲ್ಲ ಮ್ಯಾನೇಜ್ ಮಾಡಬೇಕು. ನಮ್ಮ ತಂದೆ ತಾಯಿಗಳು, ಮದುವೆ ಆಗಿದ್ದರೆ ಹೆಂಡತಿ, ಮಕ್ಕಳಾಗಿದ್ದರೆ ಮಕ್ಕಳನ್ನು, ಎಲ್ಲರನ್ನೂ ಮ್ಯಾನೇಜ್ ಮಾಡಬೇಕು. ಎಲ್ಲರ ಜೊತೆನೂ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು. ನಾವೇ ಬೇರೆ ಅಂತ ಏನು ಮಾಡ್ಕೋಬಾರ್ದು. ಈ ನಾಟಕದಲ್ಲಿ ಮಾಡಿದ ತಕ್ಷಣ ನಾನೇನು ಕಿರೀಟ ಬಂತೆ ಅಥವಾ ನಾವೇನು ಎಕ್ಸ್ಟ್ರಾನೇ ಇನ್ನು ನಾನು ನಿಜವಾಗ್ಲೂ ಜೀವನದಲ್ಲಿ ರಾಜ್ಕುಮಾರ್, ಎಲ್ಲ ನಾಟಕದಲ್ಲಿ ನಾನು ರಾಜ್ಕುಮಾರನ ಪಾತ್ರ ಮಾಡಿರ್ತೀನಪ್ಪ, ಜೀವನದಲ್ಲಿ ರಾಜ್ಕುಮಾರ ಅಂತ ಭ್ರಮೆ ಮಾಡ್ಕೊಳಕ್ಕಾಯ್ತು ನಮ್ಮ ಮನಸ್ಸಿಗೆ. ಮನೇಲಿ ನಾನು, ನಮ್ಮ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ನಾನು ಅವ್ರ ಜೊತೆ ಒಬ್ಬ ಸದಸ್ಯ ಅಂತಿರಬೇಕು. ಈ ಭಾವನೆ ಯಾವತ್ತೂ ಇರಬೇಕು. ನಾಟಕ ರಂಗದಲ್ಲಿ ನಾವು ಮಾಡುವಂಥದ್ದು ಪಾತ್ರ ಅಷ್ಟೇ. ಪಾತ್ರ ಆದ ತಕ್ಷಣ ಅದನ್ನು ಮರೆತು ಬಿಡಬೇಕು. ಅದನ್ನು ಇಲ್ಲಿ ಹೊತ್ಕೊಂಬರಬಾರ್ದು. ಹೀಗೆ ಇಲ್ಲಿ ನಮ್ಮ ಜಂಜಾಟಗಳನ್ನ ಇಲ್ಲಿ ಮಾಡೋ ಪಾತ್ರ ಇದೆಯಲ್ಲ, ಈ ಪಾತ್ರದ ಜಂಜಾಟವನ್ನು ಆ ಪಾತ್ರದ ಜೊತೆ ಬೆಸಿಬಾರ್ದು. ಈ ಪಾತ್ರದನ್ನು, ಈ ಹೊರೆಯನ್ನು ಇಲ್ಲೇ ಬಿಟ್ಟು ಅಲ್ಲಿದನ್ನು ನಾವು ಹೊತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಅದನ್ನು ಹೊತ್ಕೊಂಡು ಮಾಡಬೇಕು. ಇದು ಪ್ರೋಸೆಸ್ ಇರೋದು. ಈ ಸಣ್ಣ ಉದಾಹರಣೆಗಳನ್ನ ಕೊಡ್ತೀನಿ ನಾನು, ನನ್ನ ಜೀವನದಲ್ಲಿ ಆಗಿರೋದೆ. ನನ್ನ ಹೆಂಡತಿ ಆ್ಯಕ್ಚುಲಿ ನಾನು ನಾಟಕದಲ್ಲಿ ಮಾಡ್ತೀನಿ ಅಂತ ಅವಳಿಗೆ ಗೊತ್ತಿಲ್ಲ ಪಾಪ.
ಸಿಗರೇಟ್ ಸೇತೀನಿ ಅಂತ ಗೊತ್ತಿರಲಿಲ್ಲ. ನಾನು ಕುಡಿತಾನೂ ಇದ್ದೆ ಆವಾಗ. ಈಗೆಲ್ಲ ಏನೂ ಇಲ್ಲ ಬಿಡಿ, ಸಿಗರೇಟು ಇಲ್ಲ, ಕುಡಿತಾನೂ ಇಲ್ಲ, ಏನಿಲ್ಲ. ನಾಟಕದಲ್ಲಿ ಮಾಡ್ತಾಯಿದ್ದೆ. ಆ ನಾಟಕದಲ್ಲಿ ಮಾಡೋ ಅವಳಿಗೊಂಥರ, ನಮ್ಮಲ್ಲಿ ಯಾರೂ ಇಲ್ಲ ನಾಟಕದಲ್ಲಿ ಮಾಡೋರು, ಯಾರೂ ಇಲ್ಲ ನಮ್ಮ ಖಾನ್ದಾನದಲ್ಲಿ, ನಮ್ಮ ವಂಶದಲ್ಲಿ, ನಮ್ಮ ಸಂಬಂಧಿಕರಲ್ಲಿ. ಈ ಶಣೈ ಪೈ ಯಾರೂ ಇಲ್ಲ. ಬೇಕಾದ್ರೆ ನೋಡಿ ರಂಗಭೂಮಿಲಿ ಯಾರು ಇದ್ದಾರ ಅಂತ, ಯಾರೂ ಇಲ್ಲ. ಇವರೆಲ್ಲ ಬಿಸ್ನೆಸ್ ಮೆನ್ಸು. ಅದೇನು ಅಪರೂಪಕ್ಕೆ ನಮ್ಮ ಅಪ್ಪನಿಗೆ ನನಗೆ ಬಂದುಬಿಟ್ಟಿದೆ. ಅವರು ಸಿನಿಮಾ ಎಲ್ಲ ಮಾಡಿದ್ದಾರೆ. ನನಗೆ ಅವರಿಂದಲೋ ಅಥವಾ ನಾನು ಹೇಳಿದ್ನಲ್ಲ, ನನ್ನ ಸ್ಕೂಲ್ ಡೇಸ್ನಿಂದ ಇನ್ಸ್ಪೈರ್ ಆಗಿರೋದು ಏನೋ ಅದೇ. ಹೀಗೆ ರಂಗಭೂಮಿಯಲ್ಲಿ ಇದ್ದೀವಿ ನೋಡಿ. ನನ್ನ ಹೆಂಡ್ತಿನ ಎಷ್ಟು ಅವಳಿಗೆ ಸಮಾಧಾನ ಮಾಡಬೇಕಾಯಿತು ಅಂತಂದರೆ, ಯಾಕ್ರಿ ಹೋಗ್ತೀರಿ ನೀವು, ಟೈಮ್ ವೇಸ್ಟ್ ಮಾಡ್ತೀರಿ, ರಾತ್ರಿ 11 ಗಂಟೆ ಬರ್ತೀರಿ, 12 ಗಂಟೆ ಬರ್ತೀರಿ, ನೀವು ಏನು ಸಿಗುತ್ತೆ ನಿಮಗೆ ಸಂಪಾದನೆ ಇದೆಯಾ ಅದರೊಳಗೆ? ಬ್ಯಾಂಕಲ್ಲಿ ಸಿಗ್ತಾ ಇರೋದು ಅಷ್ಟು, ನೀವು ಅಲ್ಲಿ ಹೋಗಿ ಯಾಕೆಲ್ಲನೂ ವೇಸ್ಟ್ ಮಾಡ್ಕೋತೀರಾ, ಅಲ್ಲಿ ಸಿಗರೇಟ್ ಸೇತ್ಕೊಂಡು ಇನ್ನೆಲ್ಲ ಮಾಡಿಕೊಂಡು? ಬೇಡ ನಿಮಗೆ, ಬನ್ನಿ ಅಂತನೂ ಹೇಳ್ತಾನೇ ಇದ್ಲು ಅವಳು. ನಾನು ಅವಳದ್ದು ವಿಚಾರ ಈ ಒಂದು ದಿವಸನೂ ಜಗಳ ಆಡಲಿಲ್ಲ. ಅವಳಿಗೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ಪಾಪ ಗೊತ್ತಾಗ್ಬಿಟ್ಟಿದೆ ಕೊನೆಗೆ. ನೀನೊಂದು ಕೆಲಸ ಮಾಡಮ್ಮ, ನಾವೊಂದು 2 ನಾಟಕಗಳು ನೋಡು, ನಾನು ಕೆಡ್ತಾ ಇದ್ದೀನೋ ಚೆನ್ನಾಗಿ ಆಗ್ತಿದ್ದೀನೋ ನಿನಗೆ ಅನಿಸುತ್ತೆ, ನೀನು ನೋಡಿದ್ಮೇಲೆ ನೀನು ಡಿಸಿಷನ್ ತಗೋ ಅಂತ. ನಾನು ಕೆಲವು ನಾಟಕಗಳನ್ನ ಅವಳನ್ನ ಇನ್ವೈಟ್ ಮಾಡಿ ನೋಡೋಕ್ಕೆ ಹೇಳ್ತಿದ್ದೆ. ನಾಟಕ ಪ್ರದರ್ಶನ ನೋಡಿದ್ಮೇಲೆ ಅವ್ಳ ಮನಸ್ಸೇ ಚೇಂಜ್ ಆಗೋಯ್ತು. ನಾಟಕದ ಪಾತ್ರದಲ್ಲಿ ಹಿಂಗೆ ಕಾಣಿಸ್ತೀರಾ ನೀವು, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು, ನಾವು ಹೀಗೆಲ್ಲ ಮಾಡ್ತೀರಿ ಅಂತ ಗೊತ್ತೇ ಇಲ್ಲ ನನಗೆ ಅಂತ ಅವಳ ಮನಸ್ಸು ಚೇಂಜ್ ಆಗೋಯ್ತು. ಆಮೇಲೆ ನೀವು ಆ ಕಾಸ್ಟ್ಯೂಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೀವು, ಜೀವನದಲ್ಲಿ ಯಾಕೆ ಆ ಥರದ್ದು ಹಾಕಬಾರ್ದು ನೀವು ಅಂತ. ಅದೆಲ್ಲ ಜೀವನ ಕಲ್ಲು ಹೊಡಿತಾರಮ್ಮ, ಪಾತ್ರ ಅದು ಅಷ್ಟೇ, ಅಲ್ಲಿ ಮಾತ್ರ ಅದು ಅಂಥೇಳಿ ಸಮಾಧಾನ. ಈ ಥರ ಬೇಡ ಅನ್ನೋ ಮನಸ್ಸನ್ನು, ನೆಗೆಟಿವ್ ಆಗಿರೋ ಮನಸ್ಸನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಆಗಬೇಕಾದ್ರೆ ಸತ್ಯದರ್ಶನ ಮಾಡಿಸ್ಬೇಕು. ನಾವು ಮನೆಯವ್ರಿಗೂ ನಾವು ಮಾಡುವಂಥ ಕ್ರಿಯೆಗಳು ಏನು ಅಂತ ನೋಡೋಕ್ಕೆ ಅವಕಾಶ ಕೊಡಬೇಕು. ಆಗಲೇ ನಮಗೆ ಸಪೋರ್ಟ್ ಮಾಡ್ತಾರವ್ರು. ಇದಾ ಅವ್ರ ಸತ್ಯ ಏನೋದು ಗೊತ್ತಾಗುತ್ತೆ. ನಾವು ಏನು ಹೇಳಿದೆ ಮುಚ್ಚಬಾರ್ದೆ ಹೇಳಿದೆ, ನಾವು ನಾಟಕದ ರಿಹರ್ಸಲ್ಗೆ ಹೋಗ್ತೀನಿ, ಪ್ರಾಕ್ಟೀಸ್ಗೆ ಹೋಗ್ತೀನಿ, ಅಥವಾ ನಾನು ನಾಟಕ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ರಾತ್ರಿ ಇಡೀ ಕುಡಿತಾ ಕೂತ್ಕೊಂಡು ರಾತ್ರಿ 1 ಗಂಟೆ ಮೇಲೆ 2 ಗಂಟೆ ಮೇಲೆ ಬಂದರೆ ಯಾರು ಸಹಿಸ್ತಾರೆ? ಅಲ್ಲಿ ಎಷ್ಟೊತ್ತು ನಮ್ಮ ರಿಹರ್ಸಲ್ಲು? 2 ಗಂಟೆ ಮ್ಯಾಕ್ಸಿಮಮ್. ಅದಾದಮೇಲೆ ಎಷ್ಟೊತ್ತು ನಾವು ಚಿಟ್ ಚಾಟ್ ಮಾಡ್ತೀವಿ? 1 ಅವರ್. 9 o'clock 9:30 ಒಳಗೆ ಮನೆ ಬರೋಕ್ಕಾಗಲ್ವಾ? ಈ ಪಾಲಿಸಿನ ಯಾರು ಅನುಸರಣೆ ಮಾಡ್ತಾರೋ ಅವರು ನಿರಂತರವಾಗಿ ರಂಗಭೂಮಿಯಲ್ಲಿ ಇರ್ತಾರೆ. ಯಾರು ಇದನ್ನು ಬಿಟ್ಟು ಭ್ರಮೆಯಲ್ಲಿರ್ತಾರೋ ಅವರು ಅಲ್ಲಲ್ಲೇ ವ್ಯಾನಿಷ್ ಆಗೋಗ್ತಾರೆ. ಅವ್ರು ಯಾರು ಉಳ್ಕೊಳ್ಳಲ್ಲ ರಂಗಭೂಮಿಲಿ. ಯಾವ ಭ್ರಮೆಗೂ ಒಳಗಾಗಬೇಡಿ. ನೋಡಿ ಹೇಳ್ತೀನಿ ಎಷ್ಟು ಕಷ್ಟ ಇರುತ್ತೆ ಅನ್ನೋದು. ಒಂದು ನಾಟಕ, ಅದರ ಪ್ರಧಾನ ಪಾತ್ರ ನಾನು, ಚೋರಚರಣ ದಾಸ ಅಂತ ನೋಡಿ ಬಂತು ಜ್ಞಾಪಕಕ್ಕೆ. ಅದ್ಭುತವಾದ ನಾಟಕ. ಇವನು SR ರಮೇಶು ಅದನ್ನು ಡೈರೆಕ್ಟ್ ಮಾಡಿದ್ದ. ಅದರಲ್ಲಿ ಮೇನ್ ಪಾತ್ರ ನಾನೇ ಮಾಡಿದ್ದು. ನಮ್ಮ ಬ್ಯಾಂಕ್ನವ್ರಿಗೋಸ್ಕರ ಮಾಡಿಸಿದೆ, ಎಂಪ್ಲಾಯೀಸ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಮಾಡಿದ ನಾಟಕ. ಮಹಾಜನಸ್ ಸ್ಕೂಲಲ್ಲಿ ಶೋ ಫಿಕ್ಸ್ ಆಗಿದೆ. ಒಂದು ದಿವಸ ನಾನು ಮಾಡಬೇಕು. ಹಿಂದಿನ ದಿವಸ ಏನಾಗಿದೆ, ನನ್ನ ತಂಗಿ ಗಂಡ ತೀರ್ಕೊಂಡ್ಬಿಟ್ಟ. ಹಿಂದಿನ ದಿವಸನೇ ಅಂದರೆ ಬೆಳಗ್ಗೆ ಶೋ ದಿವಸ ಬೆಳಗ್ಗೆ ನಾನು ಊರಿಗೆ ಹೋಗಬೇಕು. ನಾನು ಹೋಗ್ಬಿಟ್ರೆ ನಾಟಕ ನಿಂತೋಗ್ಬಿಡುತ್ತಲ್ಲ. ನಾನು ಹೋಗಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ, ಮನೆ ಅಲ್ವಾ. ಅಲ್ಲೂ ನಾನು ನನ್ನ ಪಾತ್ರನ ಮಾಡಲೇಬೇಕು ಜವಾಬ್ದಾರಿಯಿಂದ. ನಮ್ಮ ತಂದೆಗೂ ನನ್ನ ತಮ್ಮನಿಗೂ ಹೇಳಿ, ನನಗೆ ಈ ಥರ ಆಗಿಬಿಟ್ಟಿದೆ ಕಣ್ರಪ್ಪ, ನೀವು ಹೋಗ್ಬಿಟ್ಟು ಬನ್ನಿ. ನಮ್ಗೆ ಬೇಜಾರಾಗುತ್ತೆ, ಆದರೆ ನನ್ನ ಜವಾಬ್ದಾರಿ ಇದೆ, ಅಲ್ಲೆಲ್ಲ ವಹಿಸ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲನೂ ಹೇಳಿಬಿಡ್ತಾರೆ ಎಲ್ರಿಗೂ. ನಾನು ಮಾಡದೆ ಹೋದರೆ ನನ್ನಿಂದ ನಾಟಕ ನಿಂತೋಗ್ಬಿಡುತ್ತೆ ಅಂಥೇಳಿ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕಳಿಸ್ದೆ. ನಾಟಕ ಮಾಡಿದೆ ನಾನು. ನಾಟಕ ಅದ್ಭುತವಾಗಿ ಬಂತು. ಅವ್ರಿಗೆ ಯಾರಿಗೂ ಹೇಳಿಲ್ಲ ಈ ವಿಷಯನ. ನಾಟಕ ಮಾಡಿದ್ಮೇಲೆ ಒಂದು 2 ದಿವಸ ಆದಮೇಲೆ ಹೇಳಿದೆ, ಹಿಂಗಾಗಿತ್ತು, ನಾನು ಬರುವಂಥ ಪ್ರಮೇಯನ ಇರಲಿಲ್ಲ, ಕ್ಯಾನ್ಸಲ್ ಆಗಿಬಿಡುತ್ತಲ್ಲ ಅಂತ ಒಂದು ದುಃಖಕ್ಕೋಸ್ಕರ ನಾನೇನು ಮಾಡಿದೆ, ಅದನ್ನು ನನ್ನ ತಂದೆ ಮತ್ತು ನನ್ನ ತಮ್ಮನ ಕಳಿಸ್ಕೊಟ್ಟು ನಾನಿಲ್ಲಿ ನಾಟಕ ಮಾಡಿದೆ ಅಂತ. ಇವತ್ತು ನಮ್ಮ ಹುಡುಗರಿಗೆ ಗೊತ್ತು, ಅದು ನೆನಪಿದೆ. ಆ ಥರದ್ದು ಕೆಲವು ಸತಿ ನಾವು ಆ ನಾಟಕದ ಜವಾಬ್ದಾರಿ ತೊಗೊಂಡಿರೋದನ್ನ, ನಮಗೆ ಕನ್ಸರ್ನ್ ಇರೋದ್ರಿಂದ, ಆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ
ಎಂಥದೇ ಈ ಥರದ ಇನ್ಸಿಡೆಂಟ್ಗಳಾದಾಗಲೂ ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯವಾಗುತ್ತೋ ಅಷ್ಟು ನಾವು ಥಿಯೇಟ್ರ್ ಸಪೋರ್ಟ್ ಮಾಡಬೇಕು. ಇದು ಫಸ್ಟ್ ಥಿಂಗ್. ಸಬಬ್ ಬೇಕಾದಷ್ಟು ಹೇಳ್ಬೋದು. ಆ ಥರ ಥಿಯೇಟ್ರ್ನಲ್ಲಿ ಬೇಕಾದಷ್ಟು ಕೈ ಕೊಟ್ಟವ್ರು ಇದ್ದಾರೆ ನಮ್ಮ ಕಾಲದಲ್ಲೇ. ಯಾವುದೋ ಒಂದು ಸೀತಾ ಸ್ವಯಂವರ ಅಂತ ಒಂದು ನಾಟಕಕ್ಕೆ ವಿರಾಧ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ನಾನು ರಾಮ ರಾವಣ 2 ಪಾತ್ರನೂ ಮಾಡಿಕೊಂಡು ಅದು ಒಂದು ಸೀನ್ ಏನೋ ವಿರಾಧನ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೀನ್ ನಮ್ಮದಿರೋದು. ಧ್ವನಿ ಲೋಕದಲ್ಲಿ ಶೋ ಆಗಿದೆ. ನಮ್ಮ ಎಚ್.ಎಸ್. ಉಮೇಶು ಡೈರೆಕ್ಟ್ ಮಾಡಿದ್ದು ಅದ್ಭುತವಾದ ಶಂಕರೇಗೌಡರದ್ದು ನಾಟಕ. ಅದು ಈ ರಂಗಾಯಣದಲ್ಲಿ ಅದು ಸ್ಟೂಡೆಂಟ್ಸ್ಗಳು ಮಾಡಿಸಿದ್ರು ಅದನ್ನು. ಇತ್ತೀಚೆಗೆ ನನಗೆ ನೋಡೋಕ್ಕಾಗಲಿಲ್ಲ. ಆ ನಾಟಕದಲ್ಲಿ ಒಂದು ಪಾತ್ರಧಾರಿ ಬರಬೇಕು, ಬಂದಿಲ್ಲ. ಆಗ ನಾನು ಉಮೇಶನ್ ಕೇಳಿದೆ ನಿರ್ದೇಶಕರನ್ನ, ಏನಪ್ಪ ನೆಕ್ಸ್ಟ್ ಸೀನು ಇನ್ನು 2 ಸೀನಿಗೆ ಅವನು ವಿರಾಧ ಬರಬೇಕಲ್ಲ, ಎಲ್ಲಿದ್ದಾನೆ ಅವನು, ಮೇಕಪ್ಪು ಮಾಡ್ಕೊಂಡಿಲ್ಲ ಅಂತ. ಬರ್ತಾನೆ ನೀನು ಮಾಡ್ತಾ ಹೋಗು ಅಂತ. ಬಂತು ನೆಕ್ಸ್ಟ್ ಸೀನ್ ಅವನು ಬರಬೇಕು. ಅವನು ಹತ್ರ ಬಂದ. ಅವನು ಯಾಕೋ ಕಾಣಿಸ್ತಾ ಇಲ್ಲ ಕಣ ಪ್ರಕಾಶ, ನೀನು ಮಾಡಿಬಿಡು ನಿನ್ನ ಪಾತ್ರನ ಅಂತ, ಆ ಸೀನ್ ಮಾಡಿಬಿಡು ಅಂತ. ಆಯಿತು, ನಾನು ರೆಡಿಯಾಗಿದ್ದೆ ಮೆಂಟಲ್. ನನಗೇನು ಟೆನ್ಷನ್ ಏನಿಲ್ಲ. ಹೋದೆ, ಮಾಡಿದೆ. ರೀಸನ್ ಏನೂ ಗೊತ್ತಿಲ್ಲ, ಬಂದಿಲ್ಲ ಶೋಗೆ. ಶೋ ರನ್ ಆಯಿತು. ಅವನು ಇದ್ದರೂ ಇಲ್ಲದೇ ಇದ್ದರೂ ಜನಕ್ಕೇನೂ ಗೊತ್ತಾಗಲಿಲ್ಲ. ಅಲ್ಲೂ ಅಷ್ಟೆ ನಮ್ಮ ಗೌರವ ಮರ್ಯಾದೆ ಇವೆಲ್ಲ ಕಾಪಾಡ್ಕೊಳ್ಬೇಕಾದಂಥ ಸಂದರ್ಭಗಳು ಬರುತ್ತೆ ಥಿಯೇಟ್ರಲ್ಲಿ. ಅದನ್ನೇ ದೊಡ್ಡದು ಮಾಡಿಬಿಟ್ಟು ವಿಚಿತ್ರವಾಗಿ ಅವ್ನು ಬರಲಿಲ್ಲ, ಯಾಕೆ ಬರಲಿಲ್ಲ ಗೊತ್ತಿಲ್ಲ ಕಾರಣ ನಮಗೆ. ಅದಕ್ಕೆ ಯಾಕೆ ನಾವು ಟೆನ್ಷನ್ ಮಾಡಿಕೊಂಡು ಅವನಿಗೆ ಬೈಯೋದಾಗಲಿ ಇನ್ನೊಂದಾಗಲಿ ಮಾಡಲಿ, ಇನ್ನೊಬ್ಬರು ಮನಸ್ಸು ಯಾಕೆ ಹಾಳು ಮಾಡ್ಬೇಕು ನಾವು? ಅದಾಗಕ್ಕೂಬಾರ್ದು. ನಮ್ಮಿಂದ ಮ್ಯಾಕ್ಸಿಮಮ್ ಎಷ್ಟು ಒಳ್ಳೇದು ಮಾಡ್ಬೋದು ಥಿಯೇಟ್ರಿಗೆ ಅಷ್ಟು ಮಾತ್ರ ಮಾಡಬೇಕು. ಅದೊಂದು. ನಾನು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಹೇಳಿದ್ದೀನಿ ಈ ಥರ. ಆಮೇಲೆ ಕೆಲವರು ಇರ್ತಾರೆ ಟೀಮ್ನಲ್ಲಿ, ಕಿರಿಕ್ ಮಾಡೋರು ಇರ್ತಾರೆ ನಮ್ಮ ಟೀಮ್ಗಳಲ್ಲಿ. ಒಂದು ಬೆತೂನ್ ಅಂತ ಒಂದು ನಾಟಕ ಮಾಡಿದಾಗ ಅವನು ಕಾಸ್ಟ್ಯೂಮ್ಗೆ ಅವನ ಹೆಸರು ತೀರ್ಕೊಂಡ. ಅವನೊಬ್ಬ ಇದ್ದ. ಸರಿ, ಅವನು ಕಾಸ್ಟ್ಯೂಮು ಕೊಡಬೇಕು. ನನಗೊಂದು ಲಾಂಗ್ ಕೋಟ್ ಇತ್ತು ಅದರೊಳಗೆ, ಆ ಡಾಕ್ಟರ್ ಬೆತೂನಲ್ಲಿ. ಅವನು ಕೊಟ್ಟರೆ ಹಾಕೋಬೇಕು. ಆ ಥರದ ಪರಿಸ್ಥಿತಿ ಅದು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದು. ಸೀನ್ ಮುಗಿಸ್ಕೊಂಬಂದೆ. ಅಲ್ಲಿ ದೇವಾನಂದ ಅಂತ ಅವನ ಹೆಸರು. ದೇವಾನಂದ, ನಂದು ಇದೆಲ್ಲೋ ಕೋಟೆಲ್ಲೋ ಕಾಣಿಸ್ತಾ ಇಲ್ವಲ್ಲ ಅಂತ. ನನ್ನೇನು ಕೇಳ್ತೀಯ ಅಂತ ಕೆಟ್ಟ ಶಬ್ದದಲ್ಲಿ ಬೈದ ನನಗೆ. ಶೋ ನಡೀತಾ ಇದೆ, ಇದು ಗ್ರೀನ್ ರೂಮಲ್ಲಿ ನಡೀತಾ ಇರೋ ಕೆಲಸ ಇದು, ಮಾತುಕತೆಗಳು. ಸಿಕ್ಕಾಪಟ್ಟ ನಂಗೆ ಬೈದ್ಬಿಟ್ಟ. ಏನು ಅವಾಚ್ಯ ಶಬ್ದಗಳಿಂದ ಬೈದ. ನಿಂಗೆ ಹೇಳ್ಬಾರ್ದು ಅದನ್ನು. ಒಬ್ಬ ಪ್ರಧಾನ ಪಾತ್ರ ಮಾಡುವಂಥ ಒಬ್ಬ ಆರ್ಟಿಸ್ಟನ್ನ ನಮ್ಮ ಸಹಯೋಗಿಗಳು, ನಮ್ಮ ಜೊತೆ ಇರೋರೇನೆ ಟೀಮಲ್ಲಿರೋರು ಹೇಗೆ ಮೂಡನ್ನು ಕೆಡಿಸ್ತಾರೆ ಅನ್ನೋದಕ್ಕೆ ಹೇಳ್ತೀನಿ. ಯಾಕೆ ಬೇರೆಯವರು ಎಚ್ಚರವಾಗಿರಲಿ ಅಂತ ನಾನು ಹೇಳ್ತಾ ಇರೋದು. ನೋಡಿ, ನಾನು ಹುಡ್ಕೊಂಡು ಅದನ್ನು ನನ್ನ ಕೋಟ್ ತೊಗೊಂಡು ಹಾಕ್ಕೊಂಡು ನಾನು ಎಂಟ್ರಾಗಿ ನಾನು ಶೋ ಮಾಡಿದೆ. ಏನು ಪ್ರಾಬ್ಲಮ್ ಆಗಲಿಲ್ಲ. ಅವನು ಏನೂ ಅಂದ್ಕೊಳ್ಳಿಲ್ಲ. ತಲೆ ಕೆಟ್ಟವನು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಲೈಟಾಗಿ ನನ್ನ ಪಾಡಿಗೆ ನಾನು ಶೋ ಆನ್ ಮಾಡಿದೆ, ಮುಗಿಸ್ಕೊಂಡೆ. ಈ ಥರ ಸುಮಾರು ಜನ ಇದ್ದಾರೆ. ಆಮೇಲೆ ಒಂದು ನಾಟಕದಲ್ಲಿ ದುರ್ಯೋಧನ ಪಾತ್ರ ಮಾಡಿದಾಗ ಇನ್ನೊಬ್ಬ ನನ್ನ ಪಾತ್ರ ಮಾಡೋನು ತೊಡೆ ಮುರಿದೋಗಿರುತ್ತೆ ದುರ್ಯೋಧನನಿಗೆ. ಹೇಳೋಕ್ಕೆ ಅಂತ ಹೋಗ್ತಾನೆ, ಅಷ್ಟೊತ್ತಿಗೆ ಅವನು ಹೇಳೋಕ್ಕಾಗಲ್ಲ ಅವನಿಗೆ ಅನ್ನೋದು ಅಭಿನಯ ಮಾಡಿ ತೋರಿಸ್ಬೇಕು. ಅವನೇನು ಮಾಡಿದ್ದಾನೆ, ನನ್ನ ಜೊತೆ ಇರೋ ಪಾತ್ರಧಾರಿ ನಾನು ಹೇಳಲೇಬಾರ್ದು ಅಂಥೇಳಿ ನನ್ನ ಕಚ್ಚೆ ಪಂಚನ್ನು ಕಾಲಲ್ಲಿ ಒತ್ತಿಟ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಅಟ್ಲೀಸ್ಟ್ ಅಭಿನಯ ಮಾಡೋಕ್ಕೂ ಹೇಳೋಕ್ಕೂ ಹೊತ್ತು ಆ್ಯಕ್ಷನ್ ಮಾಡೋಕ್ಕೂ ನನಗೆ ಅವಕಾಶ ಕೊಡಲಿಲ್ಲ. ಈ ಥರದ್ದು ಕೆಲವರು ಇರ್ತಾರೆ, ಪ್ರವೃತ್ತಿಯವರು ಇರ್ತಾರೆ. ಅವ್ರಿಗೇನು ಹೊಟ್ಟೆ ಕಿಚ್ಚೋ ಏನೋ ಗೊತ್ತಿಲ್ಲ, ಆ ಥರನೂ ಮಾಡೋರು ಇರ್ತಾರೆ. ಇನ್ನೊಬ್ಬನ ಚೆನ್ನಾಗಿದೆ ಅನ್ಸ್ಕೊಳ್ಳೋದು, ನಾನು ಅನ್ಸ್ಕೊತೀನಿ ಅಂತ. ಈ ಥರ ಮಾಡೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ ಥಿಯೇಟ್ರಲ್ಲಿ. ನಿಮ್ಗೆ ಒಳ್ಳೆಯದು ಚೆನ್ನಾಗಿ ಮಾಡಿದೆ ಅಂತ ಅನ್ನಿಸ್ಬೇಕಾ? ನೀವು ಚೆನ್ನಾಗಿ ಇರುವಂಥ ಸತ್ಯ ಅಂತ ತೋರಿಸ್ಬೇಕು. ನೀವು ಪ್ರಾಮಾಣಿಕವಾಗಿರಬೇಕು. ಹೀಗೆಲ್ಲ ಮಾಡಬಾರ್ದು. ಯಾವುದು ಅವನು ಪಾತ್ರಧಾರಿ ಪಂಚನ ಎಳೆದು ಕಾಲಲ್ಲಿ ಒತ್ಕೊಂಡು ಇಟ್ಕೊಳ್ಳೋದು, ಅಥವಾ ಅವನು ಕೂತ್ಕೊಳ್ಳೋವಾಗ ಅಲ್ಲೊಂದು ಮೊಳೆ ಟ್ಯಾಗ್ ನೈಲನ್ನು ಹಾಕ್ಬಿಟ್ಟು ಅವ್ನು ಚುಚ್ಚು ಹಾಕಿ ಮಾಡೋದು, ಎಲ್ಲ ಮಾಡಿದ್ದಾರೆ. ನಮ್ಮ ಪ್ರಾಪರ್ಟಿನ ಒಂದು ಕಡೆ ಸೈಡ್ ವಿಂಗಲ್ಲಿ ಇದು ಸ್ಟೇಜಲ್ಲಿ ಇಟ್ಟಿದ್ದನ್ನು
ಇದ್ದಕ್ಕಿದ್ದಾಗೇ ಅದನ್ನು ತೊಗೊಂಡೋಗಿ ಸೈಡ್ ವಿಂಗಲ್ಲಿ ಎತ್ತಾಕೋದು, ಅವ್ನಿಗೆ ಕಷ್ಟ ಕೊಡೋದು, ಆ ಟೈಮಿಂಗ್ಸ್ ಅಡ್ಜಸ್ಟ್ ಆಗದೆ ಇರಲಿದ್ದ ಎಲ್ಲ ಅನುಭವಿಸಿದ್ದು ನಾನು. ಬಟ್ ನಾನು ಯಾರನ್ನೂ ದೂರಲ್ಲ, ನಾನು ಪ್ರಿಪೇರ್ ಆಗಿರ್ತೀನಿ ಮೆಂಟಲ್. ನನಗೆ ಈ ಥರದೆಲ್ಲ ನಾನು ಮೊದಲೇ ಅಂದ್ಕೊಂಡು ಈ ಥರ ಆದರೆ ಏನು ಮಾಡಬಹುದು ಅನ್ನೋದಕ್ಕೆ ಅದಕ್ಕೆ ಆಲ್ಟರ್ನೇಟಿವ್ ಮಾಡ್ಕೊಂಡಿರ್ತೀನಿ ಮನಸ್ಸಲ್ಲಿ. ನಾನು ಕೆಲವು ಶೋ ನಮ್ಮದಲ್ವಾ, ಒಂದು ಸತಿ ಆನ್ ಆದಮೇಲೆ ನಾವೇ ಅದನ್ನು ಎಂಡ್ ಮಾಡಬೇಕು, ಬೇರೆ ಯಾರೂ ಜವಾಬ್ದಾರಲ್ಲ. ಅದಕ್ಕೇನು ಪ್ರೇಕ್ಷಕರು ಅದನ್ನೆಲ್ಲ ಒಪ್ಪಲ್ಲ ಹೇಳ್ತಾ ಕೂತ್ಕೊಂಡ್ರೆ. ಇದೆಲ್ಲ ಸಂಕಟ ಥಿಯೇಟ್ರ್ನಲ್ಲಿ. ಸೊ ಮೆಂಟಲಿ ನಾವು ಯಾವತ್ತೂ ಪ್ರಿಪೇರ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಶೋ ನಿಲ್ಲಬಾರ್ದು. ಆಮೇಲೆ ನಾವು ಪ್ರಾಮಾಣಿಕವಾಗಿ ಏನು ಮಾಡ್ತಾಯಿದ್ದೀವಿ ಅದರ ಎಕ್ಸಾಗ್ರೇಷನ್ ಆಗಬಾರ್ದು ಬೇರೆ, ಆಮೇಲೆ ಕೆಡಿಸ್ಲಬಾರ್ದು. ಎರಡನ್ನೂ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಮಗಿದೆ. ಥಿಯೇಟ್ರ್ ಸರ್ವೇ ಸಾಮಾನ್ಯ ಹೀಗಾಗ್ಬೋದು. ಈಗ ನೋಡಿ, ಇದ್ದಕ್ಕಿದ್ದಾಗೆ ಸ್ಪಾಟ್ಲೈಟು ಸ್ಪಾರ್ಕ್ ಬಂದು ಹೊಡೆದೋಯ್ತು ಒಂದು ಶೋನಲ್ಲಿ. ಮಂಡ್ಯದಲ್ಲಿ ಶೋ ಮಾಡಿದಾಗ ಬಂದಿದ್ದೀನಿ, ನಿಂತಿದ್ದೀನಿ, ಮೇಲ್ಗಡೆ ಟಾಪ್ ಲೈಟಲ್ಲಿ ಕೊಟ್ಟಿದ್ದಾರೆ, ಇದ್ದಕ್ಕಿದ್ದಾಗೆ ಢವಾರ್ ಅಂತ ಹೊಡೆದೋಯ್ತು, ಮೇಲ್ಗಡೆ ಸ್ಪಾರ್ಕ್ ಬಂತು, ಗ್ಲಾಸ್ಗಳೆಲ್ಲ ನನ್ನ ಮೈ ಮೇಲೆ ಉದ್ಬಿಡ್ತು. ಈ ಥಿಯೇಟ್ರಲ್ಲಾಗಿರೋ ಅನುಭವ. ಅಂದ ತಕ್ಷಣ ಏನು ಅಲ್ಲಿಂದ ಓಡೋಗಲಿಲ್ಲ, ಅಥವಾ ಅವರು ನಿಲ್ಲಿಸಲಿಲ್ಲ, ಲೈಟ್ ಆಫ್ ಮಾಡಲಿಲ್ಲ. ಶೋ ನಡೀತಾನೆ ಇತ್ತು, ಮಾಡಿದೆ, ನನ್ನ ಸೀನ್ ಎಂಡ್ ಮಾಡಿದೆ. ಆಮೇಲೆ ಬಂದು ನಾನು ಸ್ವಲ್ಪ ಉಸಿರಾಡಿದೆ, ಸೈಡ್ ವಿಂಗಲ್ ಬಂದು ಕಂಟಿನ್ಯೂ ಮಾಡಿದ್ವಿ. ಪ್ರೇಕ್ಷಕರಿಗೆ ಗೊತ್ತಾಗಬಾರ್ದು. ಲೈಟ್ ಹೊಡೆದೋಯ್ತು, ಅವ್ನು ಬಿತ್ತು, ಅವ್ನು ಯಾಕೆ ಓಡೋದ, ಏನೋ ಆಗೋಯ್ತೋ ಏನೋ ಆತಂಕಗಳೆಲ್ಲ ಹುಟ್ಟಾಕ್ಬಾರ್ದು ಅವ್ರಿಗೆ. ಏನೇನೋ ಅನ್ನಲ್ಲ, ಅವರು ನಮ್ಮನ್ನು ನೋಡಿ ನಾವು ನಮ್ಮ ರಂಜನೆ ನೋಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಬಂದಿರೋಂಥ ಪ್ರೇಕ್ಷಕರವರು. ಯಾವತ್ತೂ ಭಾಳ ಆ ಪ್ರೇಕ್ಷಕರ ಬಗ್ಗೆ ನಮ್ಮ ಕನ್ಸರ್ನ್ ಇರಬೇಕು. ನಾವು ಮಾಡ್ತಾ ಇರೋದೇ ಪ್ರೇಕ್ಷಕರಿಗೋಸ್ಕರ ಅಂತ ಅನ್ನಿಸ್ಕೋಬೇಕು. ಏಕೆಂದರೆ ಅವರು ಸುಮ್ಮನೆ ಬರಲ್ಲ, ಅವರೇನೋ ನಾವೇನು ಟಿಕೆಟ್ ರೇಟ್ ಮಾಡ್ತೀವೋ ಅದೆಲ್ಲ ಕೊಟ್ಟೇ ಬರೋದು ಪಾಪ. ಅವರೇನು ಪುಕ್ಸಟ್ಟೆ ಬರಲ್ವಲ್ಲ ಅಲ್ವಾ. ಅಂದ್ಬಿಟ್ಟು ನಾನೇನು ಕಾಸು ತೊಗೋತೀನಾ ಅಂತ ಹೇಳ್ಬೋದು. ಅಲ್ಲ, ನೀನು ಕಾಸು ತೊಗೊಳ್ಳೋದೇ ಯಾಕೆ ಬರ್ತೀಯ ನೀನು? ನಿಮ್ಗೆ ಏನಾಗಿರೋ ಜವಾಬ್ದಾರಿ ನಿಂದು? ನೀನು ಕಾಸು ತೊಗೊಳ್ಳಲ್ಲ ಅಂದ್ಬಿಟ್ಟು ಈ ಥರ ಮಾಡೋದಾ ಉಡಾಫಿಗಳು? ಅದೆಲ್ಲ ಮಾಡಬಾರ್ದು. ಅವ್ರಿಗೆ ಯಾರು ಥಿಯೇಟ್ರಿಗೆ ಫಿಟ್ ಆಗಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಸ್ವಚ್ಛವಾಗಿರಿ, ಸತ್ಯವಾಗಿರಿ, ಪ್ರಾಮಾಣಿಕವಾಗಿರಿ. ಅಂಥವರು ಯಾವತ್ತೂ ಥಿಯೇಟ್ರ್ನಲ್ಲಿ ನೀವು ಎಂಜಾಯ್ ಮಾಡ್ಬೋದು, ನಿಮ್ಮನ್ನು ನೋಡಿ ಬೇರೆಯವರು ಎಂಜಾಯ್ ಮಾಡ್ತಾರೆ. ಆ ಇಡೀ ಥಿಯೇಟ್ರೇ ಭಾಳ ಹಸನಾಗಿರುತ್ತೆ. ಇದು ನಾನು ಇಂದಿನ ಯುವಕರಿಗೂ ಇದೊಂದು ನಾನು ಹೇಳುವಂಥದ್ದು ನಾನು ನೋಡಿ. ಯಾಕೆಂದರೆ ನಮ್ಮ ಅನುಭವದಲ್ಲಿ ಎಲ್ಲ ಥರದೂ ಅನುಭವಿಸಿದ್ದೀನಿ, ಈಗಲೂ ನಡೀತಾ ಇರುತ್ತೆ ಇವೆಲ್ಲನೂ. ಎಚ್ಚರಿಕೆಯಿಂದಿರಿ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಅಭಾಸಗಳಾಗಬಾರ್ದು. ಅಭಾಸ ಕೈ ತಪ್ಪಾದರೆ ಏನೂ ಪರವಾಗಿಲ್ಲ, ಅದು ಅಭಾಸ ಆಗಿದೆ ಅಂತ ಪ್ರೇಕ್ಷಕರು ತೋರಿಸ್ಕೋಬಾರ್ದು. ಭಾಳ ಮುಖ್ಯವಾಗಿದ್ದು ಆ ಜವಾಬ್ದಾರಿ ಇಟ್ಕೊಳ್ಳಿ. ಇದು ನನ್ನ ಥಿಯೇಟ್ರ್ ಕನ್ಸರ್ನ್. ನಾನು ಥಿಯೇಟ್ರಿಗೆ ನನಗೆ ಪುನರ್ಜನ್ಮ ಕೊಟ್ಟಿದೆ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೆ ನಾನು ಗೌರವದಿಂದ ನಾನು ಥಿಯೇಟ್ರನ್ನ ಒಪ್ಕೊಂಡಿದ್ದೀನಿ. ಹಾಗಾಗಿ ಥಿಯೇಟ್ರಲ್ಲಿ ಬರುವಂಥ ನನ್ನ ಜೊತೆ ಮಾಡುವಂಥ ಯಾವುದೇ ಆರ್ಟಿಸ್ಟ್ಗಳಾಗಲಿ, ಹೆಣ್ಣು ಮಕ್ಕಳಾಗಲಿ, ಗಂಡು ಮಕ್ಕಳಾಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ನಾನು ಭಾಳ ಗೌರವದಿಂದಲೇ ಇರ್ತೀನಿ. ಯಾಕೆಂದರೆ ನಾನು ಭಾಳ ರೆಸ್ಪೆಕ್ಟ್ ಥಿಯೇಟ್ರ್ ಅಂದರೆ ನನಗೆ. ಆ ಥಿಯೇಟ್ರು ನನಗೆ ಉಳಿಸಿರೋದ್ರಿಂದ ನಾನು ಅದಕ್ಕೋಸ್ಕರ ಆ ಥಿಯೇಟ್ರ್ನಲ್ಲಿ ತೊಡಗಿಸ್ಕೊಳ್ಳೋ ಎಲ್ರಿಗೂ ನಾನು ಗೌರವದಿಂದ ನೋಡ್ತೀನಿ, ಗೌರವದಿಂದ ಮಾತಾಡ್ತೀನಿ. ಅದರಲ್ಲೇನು ಎರಡನೇ ಮಾತಿಲ್ಲ. ನನಗೆ ಇವತ್ತಿಗೂ ಅಷ್ಟೇ, ನಾನು ಏನು 400-500 ನಾಟಕಗಳಲ್ಲಿ ಮಾಡಿಬಿಟ್ಟಿದ್ದೀನಿ, ಒಂದು 700 ಫಿಲ್ಮ್ಗಳಲ್ಲಿ ಮಾಡಿಬಿಟ್ಟಿದ್ದೀನಿ. ನಾನೇನು ಪಟ್ಟ ತಗೊಂಡು ಕೊಂಬು ಬೆಳೆಸ್ಕೊಂಡು ನಾನೇನು ಪೋಸ್ಗಳು ಮಾಡ್ತಿಲ್ಲ. ನಾನು ಮುಂಚೆ ಹೇಗಿದ್ನೋ ಈಗಲೂ ಅದೇ ಮನಸ್ಥಿತಿಲಿದ್ದೀನಿ, ಚೆನ್ನಾಗೇ ಇದ್ದೀನಿ. ನಾನು ಲಕ್ಷ ಎಲ್ಲ ಸಂಪಾದನೆ ಮಾಡದೇ ಇರ್ಬೋದು ಅಂತ ತುಂಬ ಹೆಸರುಗಳೆಲ್ಲ ನಾನು ಮೀಡಿಯಾದಲ್ಲಿ ಬರುವಷ್ಟೆಲ್ಲ ಬರದೇ ಇರಬಹುದು. ಆದರೂ ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ. ನನ್ನನ್ನು ಆಗ ನನ್ನ ನಾಟಕಗಳಲ್ಲಿ ಮಾಡಿದಂಥ ಪಾತ್ರಗಳು ನೆನೆಸ್ಕೊಂಡಾಗ ಅವರಿಗೆ ನಾನು ನೆನಪು ಬರುತ್ತೆ. ಯಾವುದಾದ್ರು ಸಿನಿಮಾಗಳು ಮಾಡಿದಾಗ ಪ್ರಕಾಶ್ ಅಣೆ ಕಣ್ರಿ, ಕ್ಯಾಮ್ರಾಮನ್ಗೆ ಡೈರೆಕ್ಟ್ ಹೇಳ್ತಾ ಇರೋದು, ಒಂದು ಕಾಲದಲ್ಲಿ ಎಂಥ ಆರ್ಟಿಸ್ಟ್ ಗೊತ್ತೇನ್ರಿ, ರಂಗಭೂಮಿಯ ರಾಜ್ಕುಮಾರ ಅಂತ ಇದ್ರವ್ರನ್ನ ಎಂತೆಂಥ ಒಳ್ಳೆ ನಾಟಕಗಳು ನೋಡಿದ್ದೀನಿ ಗೊತ್ತಾ. ಡೈರೆಕ್ಟ್ರು ಕ್ಯಾಮ್ರಾಮನ್ ಹತ್ರ ಹೇಳೋದು ಕೇಳಿಸ್ಕೊತಾ ಇದ್ದಿದ್ದು ನಾನು. ಅಂದ್ಬಿಟ್ಟು ನಾನು ಪೋಸ್ ಮಾಡೋಕ್ಕಾಗಲ್ಲ. ಆ ಸಿನಿಮಾ ಮೀಡಿಯಾನೇ ಬೇರೆ, ಅಲ್ಲಿ ಡೈರೆಕ್ಟ್ರ್ ಮೀಡಿಯಾ ಅದು, ಇದು ಆ್ಯಕ್ಟ್ರ್ ಮೀಡಿಯಾ. ಆ್ಯಕ್ಟ್ರು ಟೆಕ್ನಿಷಿಯನ್ಸ್ ಎಲ್ಲಿ ಥಿಯೇಟ್ರೂ
ಲೈಟ್ ಬಿಡೋನು ಸರಿಯಾಗಿ ಹೆಚ್ಚು ಕಮ್ಮಿ ಆಯಿತು ಅಂತಲೂ ನಾವು ಹೋಯ್ತು, ನಾವು ಕಾಣಿಸೋದೇ ಇಲ್ವಲ್ಲ. ಇವೆಲ್ಲ ಎಚ್ಚರಿಕೆಯಿಂದ ನಾವು ಇಟ್ಕೊಳ್ಬೇಕು. ಹೋಗ ಥಿಯೇಟ್ರ್ನಲ್ಲಿ ನಾವು ಎಲ್ಲ ಚೆನ್ನಾಗಿರ್ತೀವಿ, ಪರಿಸರಗಳು ಚೆನ್ನಾಗಿರುತ್ತೆ, ಸ್ಮೂತಾಗಿ ಥಿಯೇಟ್ರ್ ನಡೀತಾ ಇರುತ್ತೆ. ಈಗಿನ ವಾತಾವರಣದಲ್ಲಿ ನೋಡಿದ್ರೆ ನಾವು ಹಿಂದಿನ ನಾಟಕಗಳನ್ನೇ ಮತ್ತೆ ಪುನರಾರಂಭ ಮಾಡಬೇಕಾ ಅಂತ ಅನಿಸುತ್ತೆ. ಇದೇ ಮೃಚ್ಛಕಟಿಕ, ಆಮೇಲೆ ಅದೇ ತೊಗ್ಲಕ್ಕು, ಹಿಂದೆ ಏನೇನು ನಾಟಕಗಳು ಮಾಡಿದ್ವಿ. ಈ ಮಾತಾದರೆ ಶೇಕ್ಸ್ಪಿಯರ್ದು ಮ್ಯಾಕ್ಬತ್ತು ಅಂತ ಬಾಡಿಸ್ತಾರೆ, ಅದು ಬಿಟ್ಟು ಬೇರೆ ನಾಟಕಗಳೇ ಇಲ್ಲ. ಇದೇ ಇವರು ಸೀತಾ ಸ್ವಯಂವರ ಮಾಡಿದ್ದಿಲ್ಲ, ಭಾಳ ಚಾಲೆಂಜಿಂಗ್ ನಾಟಕ ಸೀತಾ ಸ್ವಯಂವರ, ತುಂಬ ಟಫ್ ನಾಟಕ ಅದು. ಅದನ್ನು 100% ಅದಕ್ಕೆ ನ್ಯಾಯ ಕೊಟ್ಟರೆ ಅದು ಅದ್ಭುತವಾದ ನಾಟಕನೇ. ಅಂತಹ ನಾಟಕಗಳ ಪ್ರಯೋಗ ಆಗಬೇಕು. ಅಂದರೆ ಹಿಂದೆ ಮಾಡಿದಂಥ ನಾಟಕಗಳಲ್ಲಿ ನಿಜ ಹೇಳಬೇಕು ಅಂದರೆ ಪ್ರೇಕ್ಷಕರಿಗೆ ರಂಜನೆ ಕೊಡೋದ್ರ ಮೂಲಕ ಭಾಳ ಸೆಳೀತಾ ಇತ್ತು ಥಿಯೇಟ್ರಿಗೆ. ನಾವು ಆ್ಯಕ್ಚುಲಿ ಮನೆಗೆ ಹೋಗಿ, ಈಗ ಸರಸ್ವತಿಪುರಮಲ್ಲಿ ನಮ್ಮ ಬ್ಯಾಂಕ್ ಇದೆ ಅಂತ ಹೇಳಿದ್ರೆ, ಬ್ಯಾಂಕ್ ಬಿಟ್ಟ ಮೇಲೆ ಮನೆಗೆ ಹೋಗಿ ಕಸ್ಟಮರ್ ಮನೆಗೆ ಹೋಗಿಬಿಟ್ಟು, ಸರ್ ಇಂಥ ದಿವಸ ನಮ್ಮ ನಾಟಕ ಇದೆ, ನಾನು ಮಾಡ್ತಾಯಿದ್ದೀನಿ ಅಂತ ಪಾತ್ರ, ನೀವು ದಯವಿಟ್ಟು ಬರಬೇಕು, ₹2 ಟಿಕೆಟ್ ಅಂತ ಹೋಗ್ಬೇಕು ಸರ್ ಅಂಥೇಳಿ ಮನೆಗೆ ಟಿಕೆಟ್ಗಳನ್ನ ಕೊಟ್ಟು ಪ್ರೇಕ್ಷಕರನ್ನ ಬೆಳೆಸಿದಂಥ ಕಾಲ ನಮ್ಮ ಕಾಲ. ಈಗ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಯಾರು ಬರ್ತಾಯಿರಲಿಲ್ಲ, ಲಿಥೋ ಪೋಸ್ಟ್ ಹಾಕಿದ ತಕ್ಷಣ ಯಾರು ಬರ್ತಾಯಿರಲಿಲ್ಲ. ಈಗಿನ ಥರ ಮೀಡಿಯಾ ಇರಲಿಲ್ಲ ಅವಾಗ, ಈಗಿನ ಥರದ ಸೆಲ್ ಫೋನ್ಗಳೆಲ್ಲ ಇರಲಿಲ್ಲ ಅವಾಗ, ಫೋನೇ ಇರಲಿಲ್ಲ, ಡಯಲ್ ಫೋನ್ಗಳೆಲ್ಲನೂ. ಆ ಕಾಲ ಭಾಳ ಗೌರವವಾಗಿ ನಾವು ಪ್ರೇಕ್ಷಕರ ಜೊತೆ ನಡ್ಕೋತಿದ್ವಿ. ಅವರು ನಮ್ಮನ್ನು ನೋಡಿ ಇಷ್ಟಪಡ್ತಾಯಿದ್ರು. ಈಗ ನಾನೊಂದು ನಾಟಕದಲ್ಲಿ ಮಾಡ್ತಿದ್ದೀನಿ ಅಂದರೆ ಒಂದು 700 ಜನ, 600-700 ಜನ ಬರೋರು, ವಾಪಸ್ ಹೋಗೋರು ಟಿಕೆಟ್ ಸಿಗದೇನೆ. ಆ ಕಾಲ ಒಂದಿತ್ತು. ಹೌದು ಅಂದ್ಬಿಟ್ಟು ನಾನೇನು ದೊಡ್ಡ ಮನುಷ್ಯ ಅಲ್ಲ, ನಾನು ಒಬ್ಬಂದು ಅಲ್ವಲ್ಲ, ನನ್ನ ಜೊತೆ ಮಾಡಿದ ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ನಿರ್ದೇಶನ ಮಾಡಿದವರು ಡೈರೆಕ್ಟ್ರ್ ಇದ್ದಾರೆ, ಆ ಟೆಕ್ನಿಷಿಯನ್ ಲೈಟ್ ಡಿಸೈನ್ ಮಾಡಿದವರು ಇದ್ದಾರೆ, ಆ ಸೌಂಡ್ ಮಾಡಿದವರು ಇದ್ದಾರೆ, ಮ್ಯೂಸಿಕ್ ಮಾಡಿದವರು ಇದ್ದಾರೆ. ಇದೆಲ್ಲ ಸೇರ್ತಾನೆ ನಾಟಕ. ಹಾಗೆ ನಾವು ಮತ್ತೆ ಆ ಪುನರಾವರ್ತನೆ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಇದೇ ರಾಮಿ ಮೇಡಮ್ಮು, ಇವರೆಲ್ಲ ರಾಮೇಶ್ವರಿ ವರ್ಮ, ವಿಶ್ವನಾಥ್ ಮಿರ್ಲೆ, ಇವರ ನಾರತ್ನ, ಇವರೆಲ್ಲನೂ ಎಂಥ ಟೀಚರ್ಸ್ ಅವರು. ಅವನ್ನ ಯಾರೂ ಬಳಸ್ಕೊಳ್ಳೇ ಇಲ್ಲ ಥಿಯೇಟ್ರಲ್ಲಿ. ಅವ್ರನ್ನ ಕರೆದು ನಾವು ಹೇಗೆ ಮಾಡಬೇಕು, ಪಾಪ ರಾಮೇಶ್ವರಿ ವರ್ಮ ಅವರು ಅವ್ರ ನಿರ್ದೇಶನದಲ್ಲಿ ಮೀಡಿಯಾ ಅಂತಂದು ಯಾವುದೋ ಒಂದು ನಾಟಕಗಳನ್ನೆಲ್ಲ ಮಾಡಿಸಿದ್ರು, ತುಂಬ ಅದ್ಭುತವಾಗಿತ್ತು. ನಾನು ಶೋಗಳು ನೋಡಿದ್ದೀನಿ. ಅವರು ಅದೇ ಲೈನಲ್ಲಿದ್ದಾರೆ, ನಮ್ಮ ಕಾಲದವರು, ನಮಗಿಂತಲೂ ಹಳಬರವರು. ಅದು ಕರೆಕ್ಟ್ ಥಿಯೇಟರ್. ನೀವು ಏನೇ ಬೇರೆ ನಿಮಗೆ ಲೆಫ್ಟಿಸ್ಟು ವಾದಗಳು ಏನಾದ್ರು ಮಾಡಿ ರಂಜನೆ ಕೊಡೋದ್ರ ಮೂಲಕ ಮಾಡಿ. ನೀವು ಕೂತ ತಕ್ಷಣ ಪ್ರೇಕ್ಷಕರಿಗೆ ಯಾಕೆ ಗಿಂಜೋದಕ್ಕೆ ಪ್ರಯತ್ನ ಪಡ್ತೀರಿ? ಹಿಂಗನ್ನೋ ಥರ ಸಿಂಕ್ ಯಾಕೆ ಮಾಡ್ತೀರಿ? ಫಸ್ಟ್ ರಿಲ್ಯಾಕ್ಸ್ ಮಾಡಿಕೊಳ್ಳಿ, ಅವ್ರನ್ನ ನೋಡಲಿ, ಎಂಜಾಯ್ ಮಾಡಲಿ. ಆಮೇಲೆ ನೀವು ಹೇಳುವಂಥದ್ದನ್ನು ಒಂದು ಮೆಸೇಜಲ್ಲಿ ಹೇಳಿ ಸಾಕು, ತಿಳ್ಕೊತಾರೆ. ಏನು ನಿಮ್ಮಷ್ಟು ಬುದ್ಧಿವಂತರು ಇಲ್ಲದೇ ಇರ್ಬೋದು, ಆದರೆ ದಟ್ರಲ್ಲ ಅವರು. ಪ್ರೇಕ್ಷಕರನ್ನ ಆ ರೇಂಜಿಗೆ ತಗೋಬೇಡಿ. ಆಮೇಲೆ ಒಂದು ವಾದ ಇದೆ, ಇಲ್ಲಿ ಎಡಪಂಥಿ ಇವ್ರದ್ದು ಧೋರಣೆಗಳದು. ಅವ್ರದ್ದು ಏನು ಅಂತಂದರೆ ಥಿಯೇಟ್ರ್ ಮೂಲಕ ನಾವು ಜನಜಾಗೃತಿ ಮಾಡಬಹುದು ಅಂತ. ನೋಡಿ ಸ್ವಾಮಿ, ಈ ಎಡಪಂಥೀಯ ಬ್ಯಾನರಲ್ಲೇ ನಾನು ಬೀದಿ ನಾಟಕಗಳು ಮಾಡಿದ್ದೀನಿ. ನನಗಾದಂಥ ಅನುಭವ ಹೇಳಿಬಿಡ್ತೀನಿ ಕೇಳಿ. ಮೈಸೂರಿನಲ್ಲಿ ಒಬ್ಬರು ಹೆಂಡ್ತಿನ ಸೀಮೆಣ್ಣೆ ಹಾಕಿ ಸುಟ್ಬಿಟ್ಟ ಅಂತ ಹೇಳ್ಬಿಟ್ಟು ಬಂತು, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಎಲ್ಲ ಆಗಿದೆ. ಅವನನ್ನು ಅರೆಸ್ಟ್ ಮಾಡ್ತಾಳೆ. ಯಾಕೆ ಮಾಡ್ತಾ ಅಲ್ಲಿ ನ್ಯೂಸ್ ಎಲ್ಲ ಗೊತ್ತಿಲ್ಲ ನಮ್ಗೆ ಅವಾಗ ಏನಾಗಿದೆ ಅಂತ. ಆ ತಂಡದವ್ರು ಬಂದರು, ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ನಾವು ಮಾಡೋಣ. ಅದು ಏನು ಇಲ್ಲಿ ನಡೆದಿರೋ ಘಟನೆಯೂ ನಮ್ಗೆ ಗೊತ್ತಿಲ್ಲ, ಯಾರು ಪೇಪರ್ ಓದೋಕ್ಕೂ ಪುರ್ಸೊತ್ತಿರಲಿಲ್ಲ ನಮ್ಗೆ ಆ ಕಾಲದಲ್ಲಿ. ಸರಿ ಬಂದರು ನಮ್ಮ ಯಾರು ತಂಡದವರು, ಈಗ ಸ್ಕ್ರಿಪ್ಟ್ ಹೇಳಿದ್ರು, ಇಂಪ್ರೊವೈಸ್ ಮಾಡಿ ಇದನ್ನು ಅಂತ ಹೇಳಿದ್ರು. ಇಂಪ್ರೊವೈಸ್ ಮಾಡಿದ್ವಿ. ಅಲ್ಲೇ ಈ ಅಶೋಕಪುರಂ ಮಧ್ಯ ಈ ಕಡೆ ಕೃಷ್ಣಮೂರ್ತಿಪುರಂ ಸರ್ಕಲ್ ಹತ್ರ ಒಂದು ಶೋ ಮಾಡಿದ್ವಿ. ಅಲ್ಲಿ ಮಾಡಿದ್ವಿ, ಸುಮಾರು ಕಡೆ ಎಲ್ಲ ಮಾಡಿದ್ವಿ. ಅದನ್ನು ಆಯ್ತು, ಮರ್ತುಬಿಟ್ವಿ. ನಮ್ಗೆ ಆಮೇಲೆ ಮುಂದೆ ಏನು ನ್ಯೂಸು ಏನು ಗೊತ್ತಿಲ್ಲ ನನಗೆ. ಒಂದು ದಿವಸ ಅಂಬರೀಷ್ ಫಿಲ್ಮ್ ಆ್ಯಕ್ಟ್ರು ಅಂಬರೀಷ್ದು ಗೂಂಡಾಗುರು ಅಂತನ ಯಾವುದೋ ಒಂದು, ಅಲ್ಲ ಯಾವುದು, ರೌಡಿ ಎಮ್ ಎಲ್ ಎ ಅಲ್ಲ, ಇನ್ನೊಂದಿದೆ,
ಇನ್ನು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ನಾನು ಪೊಲೀಸ್ ಸೂಪರಿಂಟೆಂಡೆಂಟು, ಜೈಲ್ ಸೂಪರಿಂಟೆಂಡೆಂಟ್ ಆಗಿರ್ತೀನಿ. ಅದೊಂದು ಫಿಲಮ್ಮು ಶೂಟಿಂಗ್ಗೆ ಅಂತಂದು ಮೈಸೂರು ಜೈಲಿಗೆ ಹೋಗಿದ್ದೆ. ಮೈಸೂರು ಜೈಲಲ್ಲಿ ಶೂಟಿಂಗು. ಅಲ್ಲ, ಇದು ಜೀವನದಲ್ಲಿ ನಡೆದಂಥ ಸತ್ಯ ಹೇಳ್ತೀನಿ ಕೇಳಿ. ನಾನು ಎಕ್ಸಾರೇಟ್ ಮಾಡ್ದಲ್ಲ, ನಾಟಕ ಮಾಡ್ತಾಯಿಲ್ಲ, ಈ ನಡೆದಂಥ ಘಟನೆ ಹೇಳ್ತೀನಿ ಕೇಳಿ. ಈ ಪೂರ್ತಿ ನಂಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೋಸ್ಕರ ಜವಾಬ್ದಾರಿ ನಮಗೂ ಇರಬೇಕಲ್ವಾ. ಹೋದೆ, ನನಗೆ ನಂದು ಶಾರ್ಟ್ ಬರೋದು ಲೇಟ್ ಇತ್ತು, ಸ್ವಲ್ಪ ಆ ಕಡೆ ಹೋಗ್ತಾಯಿದ್ದೆ ನಾನು, ಸಿಗರೇಟ್ ಸೇದೋಣ ಅಂತ. ಈಗ ವಾಯ್ಸ್ ಬಂತು, ಶಡೈ ಬಾಮ ಇಲ್ಲಿ ಅಂತ. ನಾನು ತಿರುಗಿ ನೋಡಿದೆ, ಯಾರಪ್ಪ ಇಲ್ಲಿ ಜೈಲಲ್ಲಿ ನನ್ನ ಹೆಸರು ಕರಿತಾ ಇದ್ದಾರೆ. ಸಿನಿಮಾದವ್ರಿಗಂತೂ ಈ ಥರ ಶಣೈ ಅಂತ ಕರೆಯಲ್ಲ, ನನಗೆ ಸಾರ್ ಅಂತ ಕರೀತಾರೆ, ಅಥವಾ ಪ್ರಕಾಶ್ ಅಂತ ಕರೀತಾರೆ, ಶಣೈ ಅಂತ ಕರೆಯಲ್ವಲ್ಲ ಅಂತ. ಇನ್ನೊಂದು ಬಾಮ ಇಲ್ಲಿ ಅಂದ. ಅಂದರೆ ಯಾರೋ ಕ್ಲೋಸ್ ಆಗಿರ್ಬೇಕು ನನಗೆ ಅಂತ ನೋಡಿಬಿಟ್ಟು ಹಿಂಗೆ ನೋಡಿದ್ರೆ ಅವ್ನು ಸೆಲಾರ್. ಅಲ್ಲಿಂದ ಬಂತು ಸೌಂಡು. ಹೋದೆ, ನೋಡಿದ್ರೆ ನಾವು ಅವತ್ತು ಬೀದಿ ನಾಟಕ ಮಾಡಿದ್ವಲ್ಲ, ಹುಡುಗ ಹೆಂಡತಿ ಮೇಲೆ ಸೀಮೆಣ್ಣೆ ಹಾಕ್ಬಿಟ್ಟು ಸುಟ್ಟಿದ್ದಾನೆ ಅಂತ, ಆ ವ್ಯಕ್ತಿ ಸೆಲ್ಲಾರಲ್ಲಿದ್ದಾನೆ. ಆ ವ್ಯಕ್ತಿ ನನಗೆ ಭಾಳ ತಿಳಿದಂಥ ವ್ಯಕ್ತಿ. ಅವನು ಕವಿ, ರೈಟರು, ಬ್ಯಾಂಕಲ್ಲಿ ಇದ್ದಂಥ ಉದ್ಯೋಗಿ. ಅವನ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗಿರೋ ಘಟನೆನೇ ಬೇರೆ ಥರ. ಅವನಿಗೆ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಏನಪ್ಪ ಇದು, ಹೆಂಗೋ ಏನು ಅಂತಂದೆ. ಅವನಿಗೆ ನಾವು ನಾಟಕ ಮಾಡಿದ ವಿಷಯ ಅವನಿಗೆ ಹೇಳಿಲ್ಲ. ಅವನು ಹೇಳ್ದ, ಹಿಂಗೆ ಸಿಮೆಂಟ್ ಹಾಕ್ಸ್ ಸುಟ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ನನ್ನ ಫಾಲ್ಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಅರೆಸ್ಟ್ ಮಾಡಿದ್ದಾರೆ. ತಕ್ಷಣ ಜ್ಞಾಪಕ ಬಂತು ನನಗೆ, ಅಶೋಕಪುರಂ ಅವನಿರೋದು. ಹೌದಲ್ವಾ, ಈ ನಾಟಕದಲ್ಲಿ ನಾನು ಇದ್ನಲ್ಲ, ಏನು ಈ ಥರ ಎಲ್ಲ ಮಾಡ್ತಾರೆ ಇವರು. ಭಾಳ ಕಷ್ಟ. ಇನ್ಮೇಲೆ ನಾಟಕ ಮಾಡಿಸ್ಬೇಕಾದ್ರೆ ತಿಳ್ಕೋಬೇಕು, ಇದು ಏನು ವಿಷಯ ಏನು ಅಂತ. ಸತ್ಯ ಏನೂ ಗೊತ್ತಿಲ್ಲದೇನೋ ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಅವತ್ತಿಂದ ಬೀದಿ ನಾಟಕ ಆಗಲಿ ಏನೇ ಆಗಲಿ. ಆವಾಗ ಇವರೆಲ್ಲ ಹೆಂಗೆ ಗೊತ್ತಾ, ಈ ಎಡಪಂಥಿ ತಂಡಗಳು, ಈಗ ಕಾರ್ಮಿಕರು ದಾಸ್ ಪ್ರಕಾಶ್ ಹೋಟ್ಲಲ್ಲಿ ಏನೋ ತೆಗೆದಾಕ್ಬಿಟ್ರು ಅಂದ ತಕ್ಷಣ ನಾನೆಲ್ಲೋ ಹರಿಹರದಿಂದ ನಾಟಕ ಮುಗಿಸ್ಕೊಂಬಂದಿದ್ದೀನಿ. ಬೆಳಗಿನ ಜಾವ 6 ಗಂಟೆ ಬರ್ತೀನಿ. ನನಗೆ ಮನೆ ಹತ್ರ ಬಂದುಬಿಟ್ಟು, ಬಾಮ್ಮ ಇಲ್ಲಿ ರಿಹರ್ಸಲ್ ಮಾಡಬೇಕು ಅಂದು ದಾಸ್ ಪ್ರಕಾಶ್ ಹೋಟ್ಲಿಂದ ಕಾರ್ಮಿಕರನ್ನ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಆ ಯೂನಿಯನ್ ಅವರು ಬಂದುಬಿಟ್ಟು ನಮಗೆ ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಇದನ್ನು ಅಲ್ಲಿ ಟೌನ್ ಹಾಲ್ ಹತ್ರ ಪ್ರಾಕ್ಟೀಸ್ ಮಾಡಿಸೋದು. ಅಲ್ಲೇ ನಾಟಕ ಮಾಡಿಸ್ಬಿಡೋದು. 4 ಶೋ 5 ಶೋ ಎಲ್ಲ ಮಾಡಿಸ್ಬಿಡೋದು. ನಮ್ಗೆ ಸುಸ್ತಾಗ್ತಿರುತ್ತೆ. ನಾವು ನಿದ್ಗೆಟ್ಕೊಂಡು ಅಲ್ಲೆಲ್ಲ ಟ್ರೈನಿಂದ ಬಂದು, ನಾನು ಅಧ್ಯಾಪಕರು ಎಲ್ಲ, ಕೆಲವರು ನಾವು ಬ್ಯಾಂಕ್ ಎಂಪ್ಲಾಯ್ಸು. ಆವಾಗ ಥಿಯೇಟ್ರಲ್ಲಿ ಇರೋರು ಯಾರೂ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾ ಇರಲಿಲ್ಲ, ಎಲ್ಲ ಎಂಪ್ಲಾಯ್ಸು. ಹಾಗಾಗಿ ಪರ್ಮನೆಂಟಾಗಿ ಅಷ್ಟು ವರ್ಷ ಅವರು ಉಳ್ಕೊಂಡಿದ್ರು. ಈಗ ಸ್ಟೂಡೆಂಟ್ಸು ಅಲ್ಲ ಅವರು, ಈ ಕಡೆ ಎಂಪ್ಲಾಯ್ಸು ಅಲ್ಲ. ಅವರು ಬರೋ ಉದ್ದೇಶಗಳು ಥಿಯೇಟ್ರಿಗೆ ಬೇರೆಯೇ ಆಗಿದೆ ಈಗ. ಇಲ್ಲ ಸಿನಿಮಾಗೆ ಸೇರಬೇಕು, ಇಲ್ಲ ಸೀರಿಯಲ್ಗೆ ಹೋಗಬೇಕು, ಇನ್ನೇನೋ ಬೇರೆ ಥರ. ಈ ಉದ್ದೇಶಗಳನ್ನ ಇಟ್ಕೊಂಡು ಥಿಯೇಟ್ರಿಗೆ ಬರ್ತಾ ಇದ್ದಾರೆ ವಿನಃ ಥಿಯೇಟ್ರಿಂದ ನಮ್ಮ ಜೀವನಕ್ಕೆ ಹೆಲ್ಪ್ ಆಗುತ್ತೆ. ಜೀವನ ನೋಡಿ ನನಗೆ ಎಷ್ಟು ಹೆಲ್ಪ್ ಆಯಿತು, ನನ್ನ ಅನುಭವ ಹೇಳಿದ್ದು ನಾನು. ಜೀವನನೂ ಹೇಗೆ ಮಾಡ್ಬೋದು ಅಂತ ಕಲಿಸ್ಕೊಡೋದೇ ಒಂದು ಥಿಯೇಟ್ರು. ಇದಕ್ಕೆ ಯಾವ ಯೂನಿವರ್ಸಿಟಿ ಬೇಡ, ಯಾವ ಡಿಗ್ರಿನೂ ಬೇಡ, ಯಾವ ಸರ್ಟಿಫಿಕೇಟ್ ಬೇಡ. ಥಿಯೇಟ್ರು ದ ಬೆಸ್ಟ್ ನಾಲೆಡ್ಜ್. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಮಸ್ಕಾರ.